ಯಾರಾದ್ರೂ ಬಂಗ್ಲಾ ಕಟ್ತಾ ಇರೋದನ್ನ ಕನಸಿನ ಮನೆ ಸರ್. ತುಂಬಾ ಏನಾದ್ರು ಹೈ ಕ್ವಾಲಿಟಿ ಮೆಟಲ್ ಯೂಸ್ ಮಾಡ್ಕೊಂಡು ನಾವು ಲೋ ಬಜೆಟ್ ಮಾಡ್ಕೊಂಡು ಹೇಳಿ ನಮ್ಮ ಸನ್ಶೈನ್ ಇಂಟೀರಿಯರ್ಸ್ ವಿಸಿಟ್ ಮಾಡಿದಾಗ ಅವ್ರಿಗೆ ಗೊತ್ತಾಗುತ್ತೆ. ಇದು ನೋಡಿ ಅಕ್ರಲಿಕ್ ಶೀಟ್ಸ್ ಸರ್. ಬೆಂಗಳೂರಲ್ಲೇ ಫಸ್ಟ್ ಟೈಮ್ ಇಂಟ್ರೊಡ್ಯೂಸ್ ಅಕ್ರಲಿಕ್ ಶೀಟ್ಸ್ ಇದು. ಸೊ ಪ್ರೀಮಿಯಂ ಅಕ್ರಲಿಕ್ ಶೀಟ್ಸ್ ಸರ್. ಇದನ್ನ ಪ್ಲೇವುಡ್ ಮೇಲೆ ಯೂಸ್ ಮಾಡ್ಕೊಬೇಕಾಗುತ್ತೆ. ಸೊ ಬೆಂಗಳೂರಲ್ಲಿ ಫಸ್ಟ್ ಟೈಮ್ ನಾವೇ ಮೆಟೀರಿಯಲ್ ತೋರಿಸ್ತಾ ಇರೋದು ಸರ್. ಸ್ಪೆಷಲ್ ಅಂತ ಹೇಳಿದ್ರೆ ಇದು ಆರ್ಟೇ ಒಂಥರ ಸ್ಪೆಷಲ್ ಇಶ್ಯೂ ಸರ್. ಇದು ನಮಗೆ ಆಲ್ಮೋಸ್ಟ್ ಗ್ಲಾಸ್ ಬರುತ್ತೆ ಅಲ್ವಾ. ಸೊ 1.5 mm ಗ್ಲಾಸ್ ಅಲ್ಲಿ ಮಿರರ್ ಆರ್ಟ್ ಅಂತ ಹೇಳ್ತಾರೆ ಇದನ್ನ ಡಿಸೈನ್ ನ. ಸೊ ಮಿರರ್ ಆರ್ಟ್ ಅಲ್ಲಿ ಡಿಸೈನ್ಸ್ ಪ್ಯಾಟರ್ನ್ಸ್ ಕ್ರಿಯೇಟ್ ಮಾಡಿದೆ ಸರ್. ಇದು ಒಂದು ಬ್ಲಾಕ್ ವಿತ್ ಮೋಲ್ಡ್ ಮಿರರ್ ಎಲ್ಲ ಇದೆ. ಕಾಟ್ ಬ್ಯಾಕ್ ಸೈಡ್ ಹಾಕೊಂಡ್ಬಿಟ್ಟು ಒಂದು ಡಾರ್ಕ್ ಥೀಮ್ ಅಲ್ಲಿ ಇದನ್ನ ಕೊಟ್ಟಾಗ ತುಂಬಾ ಹೆವಿ ಹೈಲೈಟ್ ಆಗಿ ಕಾಣಿಸುತ್ತೆ ಸರ್. ಸರ್ ಇದು ಪ್ರೈಸ್ ಬಂದು ನಿಮಗೆ 950 rupees ಆಗಿದೆ ಒಂದು ಪ್ಯಾನಲ್. 950 ರೂಪಾಯಿ. 950 ರೂಪಾಯಿ ಒಂದು ರೋಲ್, ಫುಲ್ ರೋಲ್. ಇದು ಇದೇನು ಫುಲ್ ಇದೆ ಅಲ್ವಾ, ಈ ಒಂದು ರೋಲ್ ಈಗ ಏನಿದೆಯಾ ಬ್ಯಾಕ್ ಸೈಡ್ ಗಮ್ ಕೀಳೋದು ಇದಕ್ಕೆ ಯಾರಾದ್ರೂ ಇನ್ಸ್ಟಾಲೇಷನ್ ಮಾಡ್ತಕ್ಕಂಥವ್ರು ಬೇಕಾಗಿಲ್ಲ. ಇದು ಬಂದು 2 feet by 2 feet ಬರುತ್ತೆ. ಇದನ್ನ ಡೈರೆಕ್ಟ್ ಆಗಿ ಸೆಲ್ಲಿಂಗ್ ಅಲ್ಲಿ ಅಪ್ಲೈ ಮಾಡ್ಕೊಬೋದು ಸರ್. ಇದು ಸೊ ಇದರಲ್ಲೂ ಸೆಲ್ಫ್ ಅಡ್ಜಸ್ಟ್ ಗಮ್ಮಿಂಗ್ ಇರುತ್ತೆ ನೋಡಿ. ಇದರಲ್ಲೂ ಗಮ್ಮಿಂಗ್ ಇದೆ. ಜಸ್ಟ್ ಗಮ್ಮಿಂಗ್ ತೆಗೆದುಕೊಂಡು ಡೈರೆಕ್ಟ್ ನಾವು ಸೀಲಿಂಗ್ ಅಲ್ಲಿ ಅಪ್ಲೈ ಮಾಡ್ಕೊಂಡ್ಬಿಡ್ಬೋದು. ಕಾಸ್ಟ್ ವೈಸ್ ಅಲ್ಲೂ ಕಡಿಮೆ ಆಗುತ್ತೆ. ಸೊ ಇದೆಲ್ಲ ಸ್ಟಾರ್ಟಿಂಗ್ ನಿಮಗೆ 250 rupees ಸಿಗುತ್ತೆ ಸರ್. ಕಸ್ಟಮರ್ಸ್ ಏನ್ ಮಾಡ್ತಾರೆ, ಈ ತರ ಪ್ಯಾಟರ್ನ್ಸ್ ಎಲ್ಲ ಕ್ರಿಯೇಟ್ ಮಾಡ್ಕೊಂಡ್ಮೇಲೆ ಕಾರ್ಪೆಂಟರ್ ತಗೊಂಡು ಮೆಟೀರಿಯಲ್ ತಗೊಂಡು ಕಟಿಂಗ್ ಮಾಡಿಸಿ CNC ಕಟ್ ಮಾಡಿಸಿ ಪಾಲಿಶ್ ಎಲ್ಲ ಮಾಡಿಸ್ಬೇಕಾಗುತ್ತೆ. ಸೊ ನಮ್ಮ ಹತ್ರ ಬಂದು ರೆಡಿಮೇಡ್ ಮೆಟೀರಿಯಲ್ ಸಿಕ್ಬಿಡುತ್ತೆ. ಗಮ್ಮಿಂಗ್ ಇದ್ರಲ್ಲೇ ಇರುತ್ತೆ. ನೀವು ಜಸ್ಟ್ ಗಮ್ಮಿಂಗ್ ತಗೊಂಡು ಡೈರೆಕ್ಟ್ ಆಗಿ ವಾಲ್ ಮೇಲೆ ಅಪ್ಲೈ ಮಾಡ್ಕೊಬೋದು. ಇದರ ಗಮ್ಮಿಂಗ್ ತಗೊಂಡ್ಬಿಟ್ಟು ಡೈರೆಕ್ಟ್ ಆಗಿ ಗೋಡೆ ಮೇಲೆ ಅಪ್ಲೈ ಮಾಡಬಹುದು. ಎಲ್ಲದು ಎಷ್ಟು ಈಸಿ ಇದೆಯಾ ಸರ್ ಇದೆಲ್ಲ ಇಂಟೀರಿಯರ್? ಇದರಲ್ಲಿ 20 ಪ್ಯಾಟರ್ನ್ಸ್ ಅವೈಲೇಬಲ್ ಇದೆ. ಸೊ ಇದು 3 mm ಮಾರ್ಬಲ್ ಶೀಟ್ ಬರುತ್ತೆ. ಮಾರ್ಬಲ್ ಶೀಟ್, ಮಾರ್ಬಲ್ ಅಲ್ಲ, ಮಾರ್ಬಲ್ ಯೂಶುವಲ್ ನಾವು ಟೈಲ್ಸ್ ಆತರ ಎಲ್ಲ ಮಾರ್ಬಲ್ ಅಂತೀವಿ. ಹೌದು ಹೌದು. ಮಾರ್ಬಲ್ ಅಲ್ಲ, ಇಟಾಲಿಯನ್ ಕಂಪನಿ ಮಾರ್ಬಲ್ ಶೀಟ್ ಅಷ್ಟೇ. ಜಸ್ಟ್ ಇದು ಜಸ್ಟ್ ಥಿಕ್ನೆಸ್ 3 mm ಬರುತ್ತೆ. ಕಲೆಕ್ಷನ್ಸ್ ನಿಮಗೆ 30 to 40 ಕಲರ್ಸ್ ನಮ್ಮ ಹತ್ರ ಅವೈಲೇಬಲ್ ಇದೆ. 30 ರಿಂದ 40 ಕಲರ್ಸ್. ಅದೆಲ್ಲ ಮಾರ್ಬಲ್ಸ್. ಇದೆಲ್ಲ ಮಾರ್ಬಲ್ ಶೀಟ್ಸ್ ಸರ್. ನಿಮ್ಗೆ ಎಲ್ಲಾ ಶೀಟ್ಸ್ 8x4 ಡೈಮೆನ್ಷನ್ಸ್ ಅಲ್ಲಿ ಬರುತ್ತೆ. ನಿಮ್ಗೆ ಇದು ಇನ್ಸ್ಟಾಲೇಷನ್ ಪ್ಲಸ್ ಮೆಟೀರಿಯಲ್ ಸಪ್ಲೈ ಎರಡು ಬೇಕಾದ್ರೆ ನಮ್ಮ ಕಡೆಯಿಂದಾನೇ ಸರ್ವಿಸ್ ಮಾಡ್ಕೊಡ್ತೀವಿ ನಾವು. 30-40 years ಏನೂ ಆಗಲ್ಲ ಸರ್. 30 ರಿಂದ 40 ಏನೂ ಆಗಲ್ಲ. ಪ್ಲಸ್ ಇವೇನ್ ನೋಡ್ತಿದ್ದೀರಾ, ಇದು ಸೆಂಟ್ರಲ್ ಬಂದು ಅಲ್ಯೂಮಿನಿಯಂ ಬೀಡಿಂಗ್ ಇದೆ ಸರ್ ಇದು. ಸೊ ಈ ಬೀಡಿಂಗ್ ಏನಕ್ಕೆ ಯೂಸ್ ಮಾಡ್ತೀವಿ ಅಂತ ಹೇಳಿ, ಎರಡು ಶೀಟ್ ಬಂದು 8x4 ಬರುತ್ತೆ ಅಲ್ವಾ. ನಾವು ವಾಲ್ ಹೈಟ್ ನ ಡಿವೈಡ್ ಮಾಡ್ಕೊಂಡು ಸೆಂಟ್ರಲ್ ಜಾಯಿಂಟ್ ಕೊಡಬೇಕಾದ್ರೆ ಈ ಬೀಡಿಂಗ್ ನ ಹಾಕೊಂಡ್ರೆ ನಮ್ಗೆ ಗ್ರಿಪ್ ಪರ್ಪಸ್ ಚೆನ್ನಾಗಿರುತ್ತೆ. 13 to 14 layers ನಿಮ್ಗೆ ಎಂಬೋಸ್ಡ್ ಆಗಿರುತ್ತೆ ಸರ್. ಇದು 1 by 1 ನಿಮ್ಗೆ ಸೇಮ್ CNC ಕಟ್ಟಿಂಗ್ ಸರ್. ಇದನ್ನ ಎಲ್ಲೆಲ್ಲಿ ಯೂಸ್ ಮಾಡ್ತಾರೆ? ಸೊ ಇದು ಹೈಲೈಟೆಡ್ ಪ್ಲೇಸಸ್ ಅಲ್ಲಿ. ಸೊ ಫಾರ್ ಎಕ್ಸಾಂಪಲ್ ಟಿವಿ ಬ್ಯಾಕ್ ಸೈಡ್ ಆಗಿರ್ಬೋದು, ಒಂದು ಬಿಗ್ ವಾಲ್ಗೆ, ಸೀಲಿಂಗ್ ಅಲ್ಲಿ ಏನಾದ್ರು ಕಮರ್ಷಿಯಲ್ ಸ್ಪೇಸ್ ಸೀಲಿಂಗ್ ಹಾಕೋದು ತುಂಬಾ ಚೆನ್ನಾಗಿ ಬರುತ್ತೆ. ಸೊ ಲಿವಿಂಗ್ ಅಲ್ಲಿ ಕಾಟ್ ಬ್ಯಾಕ್ ಸೈಡ್, ಬೆಡ್ರೂಮ್ ಬ್ಯಾಕ್ ಸೈಡ್ ಸ್ಮಾಲ್ ಸೈಜ್ ಹಾಕೊಂಡಾಗ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. SS ಪ್ಲಸ್ ಫ್ಯಾಬ್ರಿಕ್ ಮೆಟೀರಿಯಲ್ ಇದೆ. ಇದರಲ್ಲಿ ನಮ್ಗೆ ಆಲ್ಮೋಸ್ಟ್ ಒಂದು 10 ರಿಂದ 15 ಕಲರ್ಸ್ ಅವೈಲೇಬಲ್ ಇದೆ. ಸೊ ನೆಕ್ಸ್ಟ್ ಬರೋದು ಫೆದರ್ ಪ್ಯಾನಲ್ಸ್ ಸರ್. ಇದು ಫೆದರ್ ಪ್ಯಾನಲ್ಸ್ ಇದು ತುಂಬಾ ಟ್ರೆಂಡಿಂಗ್ ಅಲ್ಲಿರೋ ಮೆಟೀರಿಯಲ್ ಅಂತ ಹೇಳ್ಬೋದು. ಎಲ್ಲಿ ಯೂಸ್ ಮಾಡ್ತಾರೆ ಸರ್ ಇದನ್ನ ಟಿವಿ ಬ್ಯಾಕ್ ಸೈಡ್ ಅಲ್ಲಿ, ಕಾಟ್ ಬ್ಯಾಕ್ ಸೈಡ್ ಅಲ್ಲಿ, ಮತ್ತೆ ಡೂಪ್ಲೆಕ್ಸ್ ಸ್ಟೆಪ್ಸ್ ಡಬಲ್ ಹೈಟ್ ಸೀಲಿಂಗ್ ಇರುತ್ತಲ್ವಾ. ಸೊ ಆ ತರ ಹೈಲೈಟೆಡ್ ಅಲ್ಲಿ ಕಾಂಬಿನೇಷನ್ ಹಾಕೋದು ತುಂಬಾ ಚೆನ್ನಾಗಿ ಲಕ್ಸುರಿ ಕಾಣಿಸುತ್ತೆ ಸರ್. ಡೈಮೆನ್ಷನ್ಸ್ ಬಂದು 4 ಕಡೆ ಉದ್ದ ಬರುತ್ತೆ. ಸೊ ಅಗಲ ಬಂದು 8 inches ಅಲ್ಲಿ ಬರುತ್ತೆ ಸರ್. ಇದೇ ತರ ಪೀಸ್ ಇನ್ನು ದೊಡ್ಡದಿದೆ ಸರ್. ದೊಡ್ಡ ಸಿಗುತ್ತೆ. ಹೌದು, 4 ಕಡೆ ಅಗಲ ಬರುತ್ತೆ, ಉದ್ದ ಬರುತ್ತೆ. ಸೊ 8 inch ಅಗಲ ಬರುತ್ತೆ. ಏನ್ ಪ್ರೈಸಿಂಗ್ ಅಲ್ಲಿ ಕೊಡ್ತಾರೆ ಸರ್? ಈ ಪ್ರೈಸಿಂಗ್ ಬಂದು 750 rupees ಅಲ್ಲಿ ಸಿಗುತ್ತೆ ಒಂದು ಪ್ಯಾನಲ್. 750 ದೊಡ್ಡ ಪ್ಯಾನಲ್ ಇದೇ ಪ್ಯಾನಲ್ ಸರ್. ವಾರ್ಡ್ರೋಬ್ ಏನ್ ಬರುತ್ತೆ ಅಲ್ವಾ. ಸೊ ವಾರ್ಡ್ರೋಬ್ ಓಪನ್ ಡೋರ್ ನಾವು ಈ ತರ ಶೀಟ್ಸ್ ತೋರಿಸ್ಕೊಂಡು ತುಂಬಾ ಹೆವಿ ಆಗಿ ಕಾಣಿಸುತ್ತೆ ಸರ್. ಹಾಯ್ ಎಲ್ರಿಗೂ ನಮಸ್ಕಾರ, ನಾನು ನಿಮ್ಮ MVP ಮಾತಾಡ್ತಾ ಇದ್ದೀನಿ. ಮತ್ತೊಮ್ಮೆ MVP ಕನ್ನಡ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ನಮ್ಮ ಚಾನಲ್ ಅಲ್ಲಿ ಆಲ್ಮೋಸ್ಟ್ ನೋಡ್ತಾನೆ ಇರ್ತೀರಾ, ಸುಮಾರು ಸೈಟ್ಗಳನ್ನ ತೋರಿಸ್ತಾನೆ ಇರ್ತೀನಿ. ಅದ್ರ ಜೊತೆಗೆ ಮನೆ ಕಟ್ಟೋರ್ದು ಕೂಡ ತೋರಿಸ್ತಾ ಇರ್ತೀನಿ. ನೋಡಿ, ಇಂತಿಂತ ಕನ್ಸ್ಟ್ರಕ್ಷನ್ ಇತ್ತಿರೆಲ್ಲ ಮನೆ ಕಟ್ಟಿದ್ದಾರೆ, ನೀವು ಕೂಡ ಕಟ್ಸ್ಬೋದು ಅಂತೇಳಿ. ಈ ಎರಡೂ ತೋರಿಸಿದ್ಮೇಲೆ, ಮನೆ ಕಟ್ಸೋರ್ನು ಕೂಡ ತೋರಿಸಿದ್ಮೇಲೆ, ಅದ್ರೊಳಗಡೆ ಇಂಟೀರಿಯರ್ ಹೇಗಿರ್ಬೇಕು, ಯಾವ್ಯಾವ ತರ ಮಾಡಬೇಕು ಅನ್ನೋದು ಕೂಡ ತುಂಬಾ ಕಡಿಮೆ ಬೆರಳಿಕೆ ಅಷ್ಟು ನಾನು ತೋರಿಸಿರ್ತಕ್ಕಂಥದ್ದು. ಸೊ ಅದರಲ್ಲಿ ಇವತ್ತು ನಾನು ಬಂದಿರತಕ್ಕಂಥದ್ದು ಸನ್ಶೈನ್ ಇಂಟೀರಿಯರ್ಸ್ ಅಂತೇಳಿ ಬೆಂಗಳೂರಿನ KR ಪುರಂ ಹತ್ರ ಇರ್ತಕ್ಕಂಥ ಶೋರೂಮ್ ಇದು. ಈ ಶೋರೂಮಿಗೆ ಬಂದಿದ್ದೀನಿ. ಯಾರಿಗೆಲ್ಲ ಇಂಟೀರಿಯರ್ ಬೇಕು, ನಿಮ್ದು ಮನೆ ಡ್ಯೂಪ್ಲೆಕ್ಸ್ ಆಗಿರಲಿ, ನಾರ್ಮಲ್ ಮನೆ ಆಗಿರಲಿ, ಅಥವಾ ಸಿಂಗಲ್ ರೂಮ್ ಇರಲಿ, A to Z ನಿಮ್ದು ಯಾವ್ದಿದ್ರು ಕೂಡ ಎಲ್ಲ ಇಂಟೀರಿಯರ್ ಇವ್ರು ಮಾಡ್ಕೊಡ್ತಾರೆ. ಜೊತೆಗೆ ಮೆಟೀರಿಯಲ್ಸ್ ಕೂಡ ಸಿಗುತ್ತೆ. ಮೇನ್ ಆಗಿ ಏನಂದ್ರೆ ಇವ್ರ ಹತ್ರ ಮೆಟೀರಿಯಲ್ ಸಿಗುತ್ತೆ. ಸೊ ಅದ್ರ ಬಗ್ಗೆ ಕಂಪ್ಲೀಟ್ ಮಾಹಿತಿನ ತಿಳ್ಕೊಳ್ಳೋಣ. ಸನ್ಶೈನ್ ಇಂಟೀರಿಯರ್ಸ್ ಸಂಸ್ಥೆಯ ಓನರ್ ಆಗಿರ್ತಕ್ಕಂಥ ಅನಿಲ್ ಅವ್ರು ನಮ್ಮ ಜೊತೆ ಇರೋದು. ಸರ್ ನಮಸ್ಕಾರ. ನಮಸ್ಕಾರ ಸರ್. ಚೆನ್ನಾಗಿದೆ ಸರ್? ಚೆನ್ನಾಗಿದೆ ಸರ್. ಸರ್, ಈಗ ಅದೇ ಇಂಟೀರಿಯರ್ಸ್ ಬಗ್ಗೆನೇ ವಿಡಿಯೋ ಮಾಡ್ತಾ ಇದೀವಿ. ಸೊ ನೀವು ಇಂಟೀರಿಯರ್ಸ್ ಮಾಡ್ಕೊಡ್ತೀರಾ, ಅದಕ್ಕೆ ಮೆಟೀರಿಯಲ್ಸ್ ನ ಸಪ್ಲೈ ಮಾಡ್ತೀರಾ? ಮೇನ್ ಕಾನ್ಸೆಪ್ಟ್ ಒಂದು ಮೆಟೀರಿಯಲ್ ಸಪ್ಲೈ ಮಾಡ್ತೀವಿ. ಸಪ್ಲೈ ಮಾಡ್ತಾ ಇದೆ ಮೆಟೀರಿಯಲ್ಸ್ ನ. ಸೊ ನಮ್ದೇನಾದ್ರು ಫ್ರೀ ಶೆಡ್ಯೂಲ್ ಅಲ್ಲಿ ಲೇಬರ್ಸ್ ಇದಾರೆ, ಪ್ರಾಜೆಕ್ಟ್ ಆನ್ಗೋಯಿಂಗ್ ನಡೀತಾ ಇರುತ್ತೆ. ಏನಾದ್ರು ತುಂಬಾ ಪರ್ಟಿಕ್ಯುಲರ್ಲಿ ಬೇಕು ಅನ್ನೋರಿಗೆ ನಮ್ಮ ಲೋಕಲ್ ಅಲ್ಲಿ ಮಾತ್ರ, ಔಟ್ ಸ್ಟೇಷನ್ ಅಲ್ಲೇ ವರ್ಕ್ ಮಾಡ್ಕೊಡಲ್ಲ ನಾವು. ಸೊ ನಮ್ದು ಮೆಟೀರಿಯಲ್ ಡಿಸ್ಪ್ಲೇ ಬಂದು ಆಲ್ ಓವರ್ ಕರ್ನಾಟಕ ಮೆಟೀರಿಯಲ್ ನ ಕಳಿಸ್ಕೊಡ್ತೀವಿ. ಸೊ ವರ್ಕ್ ತಗೊಳ್ಳೋದು ಲೋಕಲ್ ಅಲ್ಲಿ ನಮ್ಮ ಬೆಂಗಳೂರು ಸರೌಂಡಿಂಗ್ ಏನಾದ್ರು ಇತ್ತು ಅಂದ್ರೆ ನಾವು ವರ್ಕ್ ನ ತೆಗೆದು ಇಂಟೀರಿಯರ್ ಟೋಟಲ್ ಇಂಟೀರಿಯರ್ ಮಾಡ್ಕೊಡ್ತೀವಿ. ಸೀಲಿಂಗ್ ಆಗಿರ್ಬೋದು, ವಾರ್ಡ್ರೋಬ್ಸ್ ಆಗಿರ್ಬೋದು, ಟೋಟಲ್ ಕಾನ್ಸೆಪ್ಟ್ ಅಲ್ಲಿ ನಮ್ಮ ಕಾನ್ಸೆಪ್ಟ್ ಏನಂದ್ರೆ ಒಂದು ಮಿಡಲ್ ಕ್ಲಾಸ್ ಫ್ಯಾಮಿಲಿ ಇಂದ ಹಿಡಿದು ಹೈ ಎಂಡ್ ವರ್ಗು ಮೆಟೀರಿಯಲ್ ಸಪ್ಲೈ ಮಾಡೋದು ನಾವು ಸರ್. ಸೊ ನಮ್ಮ ಹತ್ರ ಸ್ಟಾರ್ಟಿಂಗ್ ಮೆಟೀರಿಯಲ್ ನಿಮಗೆ 950 rupees ಇಂದ ಅಪ್ ಟು 30,000 ವರೆಗೂ ಶೀಟ್ ಕಾಸ್ಟ್ ಅಲ್ಲಿ ಇದೆ. ಸೊ ಇಲ್ಲಿ ಬಂದು ನೋಡಿದಾಗ ಅವ್ರು ಯಾವ ಮೆಟೀರಿಯಲ್ ಯೂಸ್ ಆಗುತ್ತೋ, ಕ್ವಾಲಿಟಿ ವೈಸ್ ಅಲ್ಲಿ, ಕ್ವಾಂಟಿಟಿ ವೈಸ್ ಅಲ್ಲಿ ಏನಿದೆ ನೋಡ್ಕೊಂಡು ಅವ್ರು
ಪರ್ಚೇಸ್ ಮಾಡ್ಕೊಂಡು ಹೋಗ್ಬೋದು ಸರ್ ನಮ್ಮ ಹತ್ರ ಮೆಟೀರಿಯಲ್ಸ್. ಆಲ್ ಓವರ್ ಕರ್ನಾಟಕದಾದ್ಯಂತ ಎಲ್ಲ ಕಡೆ ಸಿಗುತ್ತೆ ಅಲ್ವಾ ಸರ್? ಹೌದು ಹೌದು. ಸೊ ಈಗ ನಿಮ್ಮ ಹತ್ರ ಏನೇನು ಇಂಟೀರಿಯರ್ ಐಟಮ್ ಸಿಗುತ್ತೆ ನಿಮ್ಮ ಹತ್ರ? ಸೊ ನಮ್ಮ ಹತ್ರ ಒಂದು ಇಂಟೀರಿಯರ್ ಅಂತ ಬಂದಾಗ ನಾರ್ಮಲ್ ಆಗಿ ಟೋಟಲ್ ಎಲ್ಲ ಮೆಟೀರಿಯಲ್ಸ್ ಸಿಗುತ್ತೆ ಸರ್. PVC ಪ್ಯಾನಲ್ಸ್ ಆಗಿರ್ಬೋದು, WPVC, ಮತ್ತೆ ಕಿಚನ್ ಅಕ್ರಲಿಕ್ ಶೀಟ್ಸ್ ಆಗಿರ್ಬೋದು, ಮಾರ್ಬಲ್ ಶೀಟ್ಸ್ ಆಗಿರ್ಬೋದು, ಮತ್ತೆ ಎಕ್ಸ್ಟೀರಿಯರ್ WPVC ಆಗಿರ್ಬೋದು, ಸೀಲಿಂಗ್ WPVC ಆಗಿರ್ಬೋದು, ತುಂಬಾ ವೆರೈಟಿ ಮೆಟೀರಿಯಲ್ಸ್ ಮಾತ್ರ ಅವೈಲೇಬಲ್ ಇದೆ ಸರ್. ಎಲ್ಲ ಸಿಗುತ್ತೆ. ಸೊ ನಮ್ ಕಾನ್ಸೆಪ್ಟ್ ಏನಂತ ಹೇಳಿದ್ರೆ ಒಂದ್ ಸ್ಟಾಪ್ ಅಂತ ಬಂದಾಗ ಅವ್ರಿಗೆ ಬೇರೆ ಕಡೆ ಹೋಗೋ ಆಪ್ಷನ್ಸ್ ಇರಬಾರ್ದು. ಸೊ ಅಟ್ಲೀಸ್ಟ್ ಅವ್ರು ಒಂದು ನಮ್ಮ ಹತ್ರ ಬಂದಿದ್ರೆ ಅಂತ ಹೇಳಿದ್ರೆ, ಸೊ ಬಜೆಟ್ ವೈಸ್ ಆಗಿರ್ಬೋದು, ಕ್ವಾಲಿಟಿ ವೈಸ್ ಲುಕ್ ವೈಸ್ ಅಂದಾಗ ಸೊ ಡಿಫ್ರೆನ್ಸ್ ನಮ್ಮ ಹತ್ರ ಸಿಕ್ಬಿಡ್ಬೇಕು ಅವ್ರಿಗೆ. ಸೊ ಆ ಒಂದು ಕಾನ್ಸೆಪ್ಟ್ ಅಲ್ಲಿ ಆಲ್ಮೋಸ್ಟ್ ಒಂದು 20-30 ನಾವು ಡಿಸೈನ್ಸ್ ಅಪ್ಡೇಟ್ ಮಾಡಿದೀವಿ ಸರ್. ಅದರಲ್ಲಿ ಪ್ಯಾಟ್ರನ್ಸ್ ಕ್ರಿಯೇಟ್ ಮಾಡ್ಕೊಂಡು 100+ ನಮ್ಮ ಹತ್ರ ಪ್ಯಾಟರ್ನ್ಸ್ ಅವೈಲೇಬಲ್ ಇದೆ ಸರ್. ಓಕೆ, ಕೇಳಿಸ್ಕೊಂಡ್ರಲ್ವಾ? ಈಗ ಪ್ರತಿಯೊಂದು ಡೀಟೇಲ್ಸ್ ನ ವಿತ್ ಮೆಟೀರಿಯಲ್ ತೋರಿಸ್ತಾ ಹೋಗ್ತೀವಿ. ಸೊ ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆಯೋ ಸ್ಕ್ರೀನ್ ಮೇಲೆ ಆಲ್ರೆಡಿ ನಂಬರ್ ಮೆನ್ಷನ್ ಮಾಡಿದ್ವಿ. ಆ ನಂಬರಿಗೆ ಕಾಲ್ ಮಾಡೋದ್ರ ಮುಖಾಂತರ ಡೀಟೇಲ್ಸ್ ನ ತಗೋಬಹುದು. ಅದರಲ್ಲಿ ವಾಟ್ಸ್ಆಪ್ ಕೂಡ ಇದೆ, ವಾಟ್ಸ್ಆಪ್ ಅಲ್ಲಿ ಕೂಡ ಕಾಂಟ್ಯಾಕ್ಟ್ ಮಾಡಬಹುದು ಸರ್. ಇನ್ನೊಂದು ವೀಕ್ಷಕರ ಏನೊಂದು ರಿಕ್ವೆಸ್ಟ್ ಅಂತ ಹೇಳಿದ್ರೆ, ತುಂಬಾ ಕಾಲ್ ಮಾಡಿ ಇದು ಮಾಡೋದಕ್ಕೆ ಕಾಲ್ಸ್ ರೆಗ್ಯುಲರ್ ಬರ್ತಾ ಇರುತ್ತೆ. ಅವ್ರಿಗೆ ಏನು ಮೆಟೀರಿಯಲ್ ಇಷ್ಟ ಆಗಿದೆ ಒಂದು ಸ್ಕ್ರೀನ್ ಶಾಟ್ ತೊಗೊಂಡು ವಾಟ್ಸ್ಆಪ್ ಅಲ್ಲಿ ಒಂದು ಫೋಟೋ ಕಳ್ಸಿಕೊಟ್ಬಿಟ್ರೆ, ಸೊ ಅದ್ರ ರಿಲೇಟೆಡ್ ಏನಿದೆ ನಾವು ಅವ್ರಿಗೆ ಕಳ್ಸಿಕೊಟ್ಟು ಮತ್ತೆ ಡಿಸ್ಕಸ್ ಮಾಡ್ಕೊಂಡು. ಹೌದು. ಸೊ ನಮ್ಮ ಕಾನ್ಸೆಪ್ಟು ಬೆಂಗಳೂರಲ್ಲಿ ಆಗಿರ್ಬೋದು, ಕರ್ನಾಟಕ, ಇಂಡಿಯಾದಲ್ಲಿ ಏನೇ ಒಂದು ಹೊಸ ಮೆಟೀರಿಯಲ್ ಬರುತ್ತೆ ಅಲ್ವಾ, ನಾವು ಇಂಟ್ರೊಡ್ಯೂಸ್ ಮಾಡಿಕೊಂಡು ಸೊ ಕಸ್ಟಮರ್ಸ್ಗೆ ಒಂದು ಕಡಿಮೆ ಬೆಲೆಯಲ್ಲಿ ಕ್ವಾಲಿಟಿ ಮೆಟೀರಿಯಲ್ ಕೊಡೋದು ನಮ್ಗೆ ಒಂದು ಕಾನ್ಸೆಪ್ಟ್ ಆಗಿದೆ. ಸೊ ಇಂಟೀರಿಯರ್ಗೆ ಒನ್ ಸ್ಟಾಪ್ ಸೊಲ್ಯೂಷನ್ ಅಂತ ಹೇಳ್ಬೋದು ಸರ್. ಸೊ ಅದರಿಂದ ಬಿಸಿ ಇರೋ ಶೆಡ್ಯೂಲ್ಸ್ ಇರೋದ್ರಿಂದ ಸೊ ಶಿಪ್ಮೆಂಟ್ ಅಲ್ಲಿ ಆಗಿರ್ಬೋದು, ಶಿಪ್ಮೆಂಟ್ 100% ಮಾಡಿಕೊಡ್ತೀವಿ. 1 or 2 ಡೇ ಡಿಲೇ ಆಗ್ಬೋದು. ಮತ್ತೆ ಅದೇ ರೀತಿ ಕಾಲ್ಸ್ ಮಾಡೋದಕ್ಕಿಂತ ಒಂದು ವಾಟ್ಸ್ಆಪ್ ಅಲ್ಲಿ ನಮ್ಗೆ ಟೆಕ್ಸ್ಟ್ ಮಾಡ್ಕೊಂಡ್ಬಿಟ್ರೆ ನಮ್ಗೆ ತುಂಬಾ ಈಸಿ ಬೆಟರ್ ಆಪ್ಷನ್ ಆಗುತ್ತೆ. ಇಲ್ಲ ಹಂಗೂ ಡಿಸ್ಕ್ರಿಪ್ಷನ್ ಅಲ್ಲಿ ಕಾಂಟ್ಯಾಕ್ಟ್ ನಂಬರ್, ಲೊಕೇಶನ್ ಎಲ್ಲ ಕೊಟ್ಟಿರೋಣ. ಸೊ ಡೈರೆಕ್ಟ್ ಆಗಿ ಆಫೀಸಿಗೆ ಬಂದ್ಬಿಟ್ರು ಅವ್ರಿಗೆ ಪಿನ್ ಟು ಪಿನ್ ಡೀಟೇಲ್ಸ್ ಸಿಕ್ಬಿಡುತ್ತೆ ಅವ್ರಿಗೆ. ಅದು ಕೂಡ ಡಿಸ್ಕ್ರಿಪ್ಷನ್ ಇದೆ, ಹೋಗಿ ಚೆಕ್ ಮಾಡ್ಕೋಬಹುದು. ಈಗ ಸರ್ ಹಾಗಾಗಿ ಒಂದೊಂದೇ ಮೆಟೀರಿಯಲ್ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀರಾ. ಸೊ ಇಲ್ಲೂ ಇದೆ, ಒಳಗಡೆ ಕೂಡ ಮೆಟೀರಿಯಲ್ ಇದೆ. ಎಲ್ಲ ಒಂಥರ ಟ್ರಾನ್ಸ್ಪರೆಂಟ್ ಆಗಿ ಬಂದ ತಕ್ಷಣ ಯಾವ್ಯಾವ ಮೆಟೀರಿಯಲ್ ಇಲ್ಲೇ ನೋಡ್ಕೊಂಡ್ಬಿಡ್ಬೋದು. ಇಲ್ಲೇ ಡೆಮೋ ಇಟ್ಬಿಟ್ಟಿದ್ರಿ ನಿಮ್ಮ ಆಫೀಸ್ಗೆ ಯೂಸ್ ಮಾಡಿ. ಇಲ್ಲಿ ಡೆಮೋ ಅನ್ನೋದಕ್ಕಿಂತ ನಾವು ಜಸ್ಟ್ ಒಂದೊಂದು ಮೆಟೀರಿಯಲ್ ಸ್ಯಾಂಪಲ್ ನ ಇಲ್ಲಿ ಕೊಟ್ಟಿದ್ದೀವಿ ಸರ್. ಸೊ ಈಚ್ ಮೆಟೀರಿಯಲ್ ನಮಗೆ ಪ್ಯಾಟರ್ನ್ಸ್ ತುಂಬಾ ಇರುತ್ತೆ. ಸೊ ಒಂದೊಂದು ಮೆಟೀರಿಯಲ್ ನ ಕೊಟ್ಟಿದ್ದೀವಿ. ಸೊ ಯಾಕಂದ್ರೆ ತಮ್ಮದು ಆಫೀಸ್ ಸ್ಪೇಸ್ ಕಡಿಮೆ ಇದೆ. ಸೊ ಏನು ಆರ್ಗನೈಸೇಷನ್ ಬೇಕು ಅಷ್ಟು ಮಾತ್ರ ಮಾಡಿಕೊಟ್ಟಿದ್ದೀವಿ. ಸೊ ಅವ್ರಿಗೆ ಡಿಫ್ರೆಂಟ್ ಸಿಚುವೇಷನ್ ನೋಡ್ಬೇಕು, ಒಂದ್ಸಲ ಆಫೀಸ್ ಯೂಸ್ ಮಾಡ್ಕೊಂಡ್ರೆ ನೋಡ್ಕೊಬಹುದು ಅಲ್ವಾ. ಮೆಟೀರಿಯಲ್ ಕ್ವಾಲಿಟಿ ಎಲ್ಲ ನೋಡಿ ಚೆಕ್ ಮಾಡಿ ಶುರು ಮಾಡೋಣ ಸರ್. ಖಂಡಿತ ಸರ್, ಬನ್ನಿ ಸರ್. ಮೆಟೀರಿಯಲ್ಸ್ ಅಲ್ಲಿ ಮೊದಲು ಮಾರ್ಬಲ್ ಶೀಟ್ ನ ತೋರಿಸ್ಕೊಡ್ತೀನಿ. ಸೊ ನಿಮ್ಮಿಂದ ನೋಡ್ತಾ ಇರ್ಬೋದು ನೀವು. ಸೊ ಇದು 3mm ಮಾರ್ಬಲ್ ಶೀಟ್ ಬರುತ್ತೆ. ಮಾರ್ಬಲ್ ಶೀಟ್, ಮಾರ್ಬಲ್ ಅಲ್ಲ. ಮಾರ್ಬಲ್ ಯೂಶುವಲ್ ನಾವು ಟೈಲ್ಸ್ ಆತರ ಎಲ್ಲ ಮಾರ್ಬಲ್ ಅಂತೀವಿ. ಹೌದು ಹೌದು. ಮಾರ್ಬಲ್ ಅಲ್ಲ, ಇಟಾಲಿಯನ್ ಕಂಪನಿ ಮಾರ್ಬಲ್ ಶೀಟ್ ಅಷ್ಟೇ. ಜಸ್ಟ್ ಇದು ಜಸ್ಟ್ ಥಿಕ್ನೆಸ್ 3mm ಬರುತ್ತೆ. ಸೊ ಇದನ್ನ ನಾವು ಅಪ್ಲೈ ಮಾಡ್ಬೇಕಾದ್ರೆ ಬ್ಯಾಕ್ ಗ್ರೌಂಡ್ ನಮಗೆ ಪ್ಲಾಸ್ಟಿಕ್ ಒಂದು ಆಗಿದ್ರೆ ಸಾಕು ಸರ್. ಪಟ್ಟಿ ಬೇಕಿಲ್ಲ, ಪೇಂಟ್ ಬೇಕಿಲ್ಲ, ಏನು ಬೇಕಾಗಿಲ್ಲ. ಇದನ್ನ ನೀವು ಒಂದ್ಸಲಿ ಹಾಕೊಂಡ್ರೆ 30 to 40 years ಲೈಫ್ ಲಾಂಗ್ ಅಂತಾನೆ ಹೇಳ್ಬೋದು ನಿಮಗೆ. ಸೊ ಅಲ್ಲಿವರೆಗೂ 0 ಮೇಂಟೆನೆನ್ಸ್ ಇರುತ್ತೆ. ಸೊ ನಮ್ಮ ಕಡೆಯಿಂದ ಕಂಪನಿ ಕಡೆ ನಾವು ಯಾವುದೇ ಮೆಟೀರಿಯಲ್ ನಮ್ಮ ಕಂಪನಿ ತಗೊಂಡ್ರೆ 10 years ಕಂಪ್ಲೀಟ್ ವಾರಂಟಿ ಕೊಡ್ತೀವಿ. ಸೊ ಇದು ಡೈಮೆನ್ಷನ್ಸ್ ಬಂದು 8x4 ಬರುತ್ತೆ ಸರ್. 8 ಅಡಿ ಉದ್ದ ಬರುತ್ತೆ, 4 ಅಡಿ ಅಗಲ ಬರುತ್ತೆ. ಥಿಕ್ನೆಸ್ 3mm ಬರುತ್ತೆ. ಸೊ ಅದನ್ನ ನೆಕ್ಸ್ಟ್ ಬರೋದು ಸರ್. ಇದರಲ್ಲಿ ಕಲೆಕ್ಷನ್ಸ್ ನಿಮಗೆ 30 to 40 ಕಲರ್ಸ್ ನಮ್ಮ ಹತ್ರ ಅವೈಲೇಬಲ್ ಇದೆ. 30 ರಿಂದ 40 ಕಲರ್ಸ್. ಹೌದು, ಒಂದು ಡಿಸೈನ್ ತಗೊಂಡಾಗ ನಿಮಗೆ ಪ್ಯಾಟರ್ನ್ಸ್ ಅಲ್ಲಿ 30 to 40 ಕಲರ್ಸ್ ನಮ್ಮ ಹತ್ರ ಅವೈಲೇಬಲ್ ಇದೆ. ಎಲ್ಲಿ ಯೂಸ್ ಮಾಡ್ತಾರೆ ಇದನ್ನ ಸರ್? ಇಂಟೀರಿಯರ್ ಪರ್ಪಸ್ ಅಲ್ಲಿ ನೀವು ಫ್ಲೋರಿಂಗ್ ಒಂದು ಬಿಟ್ಟು ಬೇರೆ ಎಲ್ಲ ಕಡೆ ಯೂಸ್ ಮಾಡ್ಕೊಬಹುದು. ಫ್ಲೋರಿಂಗ್ ಒಂದು ಬಿಟ್ಟು. ಹೌದು, ಕಿಚನ್ ಆಗಿರ್ಬೋದು, ಕಿಚನ್ ವಾಲ್ ಆಗಿರ್ಬೋದು, ಇಲ್ಲ ವಾಶ್ರೂಮ್ ವಾಲ್ ಆಗಿರ್ಬೋದು, ಲಿವಿಂಗ್ ಎಲ್ಲ ಹಾಕೊಂಡ್ರೆ ನಿಮಗೆ ಈಗ ಪೇಂಟ್ ಮಾಡಿದ್ರೆ ಮನೆಗೆ ಸರ್ 3 to 4 years ಮತ್ತೆ ರೀಪೇಂಟ್ ಮಾಡ್ತಾ ಇರಬೇಕಾಗುತ್ತೆ. ಸೊ ನಮ್ಮ ಮೆಟೀರಿಯಲ್ ಯೂಸ್ ಮಾಡ್ಕೊಂಡ್ರೆ ನಿಮಗೆ 30 to 40 years 0 ಮೇಂಟೆನೆನ್ಸ್. ಸೊ ಆ ಒಂದು ಇದಕ್ಕೆ ಯೂಸೇಜ್ಗೆ ನಾವು ಮಾರ್ಬಲ್ ಶೀಟ್ ನ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೀವಿ. ನೋಡಿದ ತಕ್ಷಣ ನಮಗೆ ಯೂಶುವಲ್ ಆಗಿ ಮಾರ್ಬಲ್ ಏನೋ ಅನ್ನೋ ತರನೇ ಫೀಲ್ ಕೊಡ್ತಾ ಇದೆ. ಈಗ ಮಾರ್ಬಲ್ ಜಾಸ್ತಿ ಕಾಸ್ಟ್ ಆಗುತ್ತೆ, ಇದು ಕಡಿಮೆ ಆಗುತ್ತೆ. ಈಗ ಫಾರ್ ಎಕ್ಸಾಂಪಲ್ ತಗೊಳ್ಳಿ, ಒಂದು ವಾಲ್ ತಗೊಳ್ಳಿ, ನಾವು ಒಂದು 10x10 ವಾಲ್ ಇತ್ತು ಅಂತ ಹೇಳಿದ್ರೆ ಅದನ್ನ ನಾವೇನೋ ಲ್ಯಾಮಿನೇಟ್ ಕ್ಲಾಡಿಂಗ್ ಕೊಡಬೇಕು ಅಂತ ಹೇಳಿದ್ರೆ ಫಸ್ಟ್ ಪ್ಲೇವುಡ್ ಹಾಕಬೇಕು, ಪ್ಲೇವುಡ್ ಮೇಲೆ ಲ್ಯಾಮಿನೇಟ್ ನ ಕೊಡಬೇಕು. ನೀವೇನ ಲೇಬರ್ ಕಾಸ್ಟ್ ಕೊಡ್ತೀರಾ ಅಲ್ವಾ. ಸೊ ಲೇಬರ್ ಪ್ರೈಸ್ ಆಲ್ಮೋಸ್ಟ್ 100 to 150 rupees ವರೆಗೂ ಇರುತ್ತೆ. ನಿಮ್ಮ ಲೇಬರ್ ಕೊಡೋ ಕಾಸ್ಟ್ ವಿತ್ ಇನ್ಸ್ಟಾಲೇಷನ್ ಮುಗಿದ್ಬಿಡುತ್ತೆ ನಮ್ಮ ಹತ್ರ ಮೆಟೀರಿಯಲ್ ಇದು. ಸೊ ನೆಕ್ಸ್ಟ್ ಬರೋ ಹೆಸರು WPC ಪ್ಯಾನಲ್ಸ್ ನಮ್ಮ ಹತ್ರ ಇದೆ ಸರ್. ಸೊ ಇದರಲ್ಲಿ 30 ರಿಂದ 40 ಕಲರ್ಸ್ ಅಲ್ಲ ಸರ್? ಹೌದು ಸರ್, 30 to 40 ಕಲರ್ಸ್ ಅವೈಲೇಬಲ್ ಇದೆ. ಸೊ ನೀವು ಆ ಕಲರ್ಸ್ ಎಲ್ಲ ಇಲ್ಲಿ ನೋಡಬಹುದು. ಈ ಕಡೆ ಬಂದಾಗ ನೋಡಬಹುದು ನೀವು. ನೋಡಿ ಎಲ್ಲ ಸ್ಮಾಲ್ ಪೀಸ್ ಡಿಸ್ಪ್ಲೇ ಕೊಟ್ಟಿದ್ದಾರೆ. ಇದೆಲ್ಲ ಮಾರ್ಬಲ್ಸ್, ಇದೆಲ್ಲ ಮಾರ್ಬಲ್ ಶೀಟ್ಸ್ ಸರ್. ನಿಮ್ಗೆ ಇದು ನಿಮ್ಗೆ ಎಲ್ಲ ಶೀಟ್ಸ್ 8x4 ಡೈಮೆನ್ಷನ್ಸ್ ಅಲ್ಲಿ ಬರುತ್ತೆ ನಿಮ್ಗೆ ಇದು. ಓಕೆ ಓಕೆ ಓಕೆ. ಈ ಕಲರ್ಸ್ ಎಲ್ಲ ನಿಮಗೆ 3mm ಥಿಕ್ನೆಸ್ ಬರುತ್ತೆ, 1.5 ಅಲ್ಲೂ ಬರುತ್ತೆ ಸರ್. ಓಕೆ. ನೀವು ಯಾವುದೇ ಕಲರ್ ತಗೊಂಡ್ರು 1.5 ಬರುತ್ತೆ, 3mm ಎರಡು ಶೀಟ್ ಸಹ ನಮ್ಮ ಹತ್ರ ಅವೈಲೇಬಲ್ ಸಿಗುತ್ತೆ. ಪ್ಲಸ್ ನಮ್ಮ ಹತ್ರ ರೆಡಿ ಸ್ಟಾಕ್ ಸಿಗುತ್ತೆ ಸರ್, ಅವೈಲೇಬಲ್ ಸಿಗುತ್ತೆ. ಇನ್ಸ್ಟಾಲೇಷನ್ ಪ್ಲಸ್ ಮೆಟೀರಿಯಲ್ಸ್ ಸಪ್ಲೈ ಎರಡು ಬೇಕಂದ್ರೆ ನಾವು ನಮ್ಮ ಕಡೆಯಿಂದನೇ ಸರ್ವಿಸ್ ಮಾಡ್ಕೊಡ್ತೀವಿ ನಾವು. ಸೊ ಈ ಕಡೆ ಬಂದ ಸಹ ಒಂದು ವಾಲ್ ಡಿಸ್ಪ್ಲೇ ಕೊಟ್ಟಿದ್ದೀವಿ ನಾವು. ಒಂದು ಕಮರ್ಷಿಯಲ್ ಆಗಿರ್ಬೋದು, ರೆಸಿಡೆನ್ಸ್ ಒಂದು ವಾಲ್ ಮಾಡಿದ್ರೆ ಯಾವ ತರ ಬರುತ್ತೆ ಸೊ ಅನ್ನೋ ಒಂದು ಕಾನ್ಸೆಪ್ಟ್ ಅಲ್ಲಿ ಹೋದಾಗ ಒಂದು ಸ್ಮಾಲ್ ಡಿಸ್ಪ್ಲೇ ನಾವು ಇಲ್ಲಿ ಕೊಟ್ಟಿದ್ದೀವಿ. ಯಾವ ತರ ಮಾರ್ಬಲ್ ಶೀಟ್ ಯೂಸ್ ಮಾಡಿ, ಈಗ ಲೈಕ್ ಗ್ರಾನೈಟ್ ಮಾತ್ರ ನೋಡಿರ್ತೀವಿ ನಾವು ಈ ತರ ಎಲ್ಲ ಡಿಸೈನ್ಸ್. ಮಾರ್ಬಲ್ ಶೀಟ್ ಯೂಸ್ ಮಾಡಿದಾಗ ಆ ತರ ಕಾಣಲ್ಲ ಬಿಡು, ಚೆನ್ನಾಗಿ ಒಂದು ಡೆಮೋ ಇಲ್ಲೇ ನೋಡಿ ಸ್ಮಾಲ್ ಪೀಸ್ ನ ಕೊಟ್ಟಿದ್ದೀವಿ ಸರ್ ಇಲ್ಲಿ. ಅಂದ್ರೆ ಇದರಲ್ಲಿ ಪ್ಯಾಟರ್ನ್ಸ್ ಕ್ರಿಯೇಟ್ ಮಾಡ್ಕೊಬಹುದು ನಾವು. ಈ ಸ್ಪೇಸ್
ಸರ್ 30-40 ಇಯರ್ಸ್ ಏನೂ ಆಗಲ್ಲ ಸರ್. 30ರಿಂದ 40 ಏನೂ ಆಗಲ್ಲ. ಪ್ಲಸ್ ಇಲ್ಲಿ ಏನ್ ನೋಡ್ತಿದ್ದೀರಾ, ಇದು ಸೆಂಟ್ರಲ್ ಬಂದು ಅಲ್ಯೂಮಿನಿಯಂ ಬೀಡಿಂಗ್ ಇದೆ ಸರ್ ಇದು. ಸೊ ಈ ಬೀಡಿಂಗ್ ಏನಕ್ಕೆ ಯೂಸ್ ಮಾಡ್ತೀವಿ ಅಂತ ಹೇಳಿ, 2 ಶೀಟ್ ಬಂದು 8x4 ಬರುತ್ತೆ ಅಲ್ವಾ. ನಾವು ವಾಲ್ ಹೈಟ್ ನ ಡಿವೈಡ್ ಮಾಡ್ಕೊಂಡು ಸೆಂಟ್ರಲ್ ಜಾಯಿಂಟ್ ಕೊಡಬೇಕಾದ್ರೆ ಈ ಬೀಡಿಂಗ್ ನ ಹಾಕೊಂಡ್ರೆ ನಮ್ಗೆ ಗ್ರಿಪ್ ಪರ್ಪಸ್ ಚೆನ್ನಾಗಿರುತ್ತೆ. ಸೊ ಲೈಫ್ ನ ಇನ್ಕ್ರೀಸ್ ಮಾಡೋದು. ಈಗ ನಾವು ವಿತೌಟ್ ಗಮ್ಮಿಂಗ್ ಅಲ್ಲಿ ಕೊಟ್ಟಾಗ ಏನೋ ಸ್ವಲ್ಪ ಪೀಲ್ ಅಪ್ ಡೌಟ್ಸ್ ತುಂಬಾ ಇರುತ್ತೆ. ನಾವು ಇದೀಗ ಸಿಮೆಂಟ್ ಅಡೇಸಿವ್ ಯೂಸ್ ಮಾಡ್ತೀವಿ ಸರ್. ಈಗ ಒಂದ್ಸಲಿ ನಾವು ಸಿಮೆಂಟ್ ಹಾಕಿ ಟೈಲ್ಸ್ ಯಾವ ತರ ಇನ್ಸ್ಟಾಲೇಷನ್ ಕೊಡ್ತೀವಿ ಅಲ್ವಾ, ಸೊ ಅದೇ ಹಂಗೆ ಲೈಫ್ ಟೈಮ್ ನಮ್ಗೆ ಪರ್ಮನೆಂಟ್ ಹಾಕ್ಬಿಡುತ್ತೋ. ಸೊ ಅದೇ ರೀತಿ ನಮ್ಗೆ ಶೀಟ್ ಒಂದ್ಸಲಿ ಹಾಕಿದ್ಮೇಲೆ ನಿಮ್ಗೆ ರಿಮೂವ್ ಮಾಡೋಕ್ಕೆಲ್ಲ ಚಾನ್ಸಸ್ ಆಗಲ್ಲ. ಸೊ ವೇಸ್ಟ್ ಏನಾ ಇದು? ಇಲ್ಲ ಸರ್, ಒಂದ್ಸಲಿ ಹಾಕಿದ್ಮೇಲೆ ವೇಸ್ಟ್ ಆಗಲ್ಲ, ನಿಮ್ಗೆ ಲೈಫ್ ವೈಸ್ ಇನ್ಕ್ರೀಸ್ ಆಗುತ್ತೆ ಅಲ್ವಾ ನಿಮ್ಗೆ. ಈಗ ಇನ್ ಕೇಸ್ ನಾನು ಮನೆ ಖಾಲಿ ಮಾಡ್ತಾ ಇದೀನಿ, ಏನೋ ಆಯ್ತು, ಹೌದು, ಇದನ್ನ ರೀಯೂಸ್ ಮಾಡಕ್ ಬರಲ್ಲ. ರೀಯೂಸ್ ಮಾಡಕ್ ಆಗಲ್ಲ. ಒಂದ್ಸಲಿ ಹಾಕಿದ್ಮೇಲೆ ರೀಯೂಸ್ ಮಾಡಕ್ ಆಗಲ್ಲ. ಇದು ಯೂಸ್ ಅಂಡ್ ಥ್ರೋ ತರನೇ ಕಾನ್ಸೆಪ್ಟ್. ಬಟ್ 30ರಿಂದ 40 ವರ್ಷ ಇರುತ್ತೆ. ಹೌದು, ಈಸಿ 50 ವರ್ಷ ಅನ್ಕೊಳ್ಳಿ ಲೈಫ್ ಲಾಂಗ್ ಅಂತ ಹೇಳ್ಬೋದು. ಯಾಕಂದ್ರೆ ಮೇಡ್ ಆಫ್ ನಿಮ್ಗೆ ಲೈಮ್ ಸ್ಟೋನ್ ಪೌಡರ್ ಸರ್ ಇದು. ಇದು ನೀವು ಮನೆಗೆ ಹಾಕೋದ್ರಿಂದ ಕೆಲವು ಡೌಟ್ಸ್ ಇರುತ್ತೆ. ಮೇಡ್ ಆಫ್ PVC ಅದು ಇದು ಲೋಕಲ್ ಮೆಟಲ್ಸ್ ತುಂಬಾ ಇರುತ್ತೆ. ನಮ್ದು ಮೇಡ್ ಆಫ್ ಮ್ಯಾನುಫ್ಯಾಕ್ಚರ್ ಜಪಾನ್ ಮ್ಯಾನುಫ್ಯಾಕ್ಚರ್ಸ್ ಪ್ಯೂರ್ಲಿ. ಇದನ್ನ ಮೇಡ್ ಆಫ್ 70% ಆಫ್ ಲೈಮ್ ಸ್ಟೋನ್ ಪೌಡರ್ ಇದೆ, 20% UPVC, 10% ಮಾತ್ರ ಅಡೇಸಿವ್ ಇದೆ. ಈ ಕೆಲವೆಲ್ಲ ಡೌಟ್ಸ್ ಇರುತ್ತೆ. ಒಂದು ಮನೆ ಹಾಕಿರ್ತೇವೆ ಅನ್ಕೊಳ್ಳಿ, ಬಿಸಿಲು ಕಾಲದಲ್ಲಿ ಹಬೆ ಜಾಸ್ತಿ ಮಾಡುತ್ತೇನೋ, ಈ ಕೋಲ್ಡ್ ಅಲ್ಲಿ ತುಂಬಾ ಕೋಲ್ಡ್ ಮಾಡ್ತಾ ಇರುತ್ತೆ. ಸೊ ನಮ್ಮ ಮೆಟಲ್ ನ ಯೂಸ್ ಮಾಡ್ಕೊಂಡು ನಿಮ್ಗೆ ಆ ತರ ಡಿಫ್ರೆನ್ಸ್ ಅಲ್ಲಿ ಏನು ಗೊತ್ತಾಗಲ್ಲ ಸರ್. ಸೀಸನಿಂಗ್ ಇರುತ್ತೆ ಮೆಟೀರಿಯಲ್. ನೀವು ಒಂದ್ಸಲಿ ಯಾವ ತರ ಪೇಂಟ್ ನಿಮ್ಗೆ ಯಾವ ತರ ನ್ಯಾಚುರಲ್ ಆಗಿ ನಿಮ್ಗೆ ಇದು ಕೊಡುತ್ತಲ್ವಾ, ಅದೇ ತರ ನಿಮ್ಗೆ ಪೇಂಟ್ ಅಲ್ಲಿ ಬಂದ್ಬಿಡುತ್ತೆ ಇದು. ಸೊ ನೆಕ್ಸ್ಟ್ ಬಂದ್ರೆ ಮಲ್ಟಿ ಲೇಯರ್ CNC ಕಟಿಂಗ್ ಅಂತ ಹೇಳಿ ಸರ್. ಇದನ್ನು ಫಸ್ಟ್ ಟೈಮ್ ಬೆಂಗಳೂರಲ್ಲಿ ತೋರಿಸ್ತಾರೆ ಮೆಟೀರಿಯಲ್ ಅಂತ ಹೇಳ್ಬೋದು. ಇದ್ರಲ್ಲಿ ನಿಮ್ಗೆ 30 to 40 ಡಿಸೈನ್ಸ್ ಅವೈಲೇಬಲ್ ಇದೆ. ಇದು ನೋಡಿ ಸರ್, ನಿಮ್ಗೆ MDF ಕಟಿಂಗ್ ಅಲ್ಲಿ ಬರುತ್ತೆ. ಈಚ್ ಡಿಸೈನ್ ಅಲ್ಲಿ ನಿಮ್ಗೆ ಲೇಯರ್ಸ್ ಬಂದು 13 to 15 ಲೇಯರ್ಸ್ ಬರುತ್ತೆ. ನೀವು ಒಳಗಡೆ ಅಬ್ಸರ್ವ್ ಮಾಡಬಹುದು ನೋಡಿ, ಏನ್ ಡಿಸೈನ್ ಪ್ಯಾಟರ್ನ್ಸ್ ಒಳಗಡೆ ಇದೆ ಅಲ್ವಾ, 13 to 14 ಲೇಯರ್ಸ್ ನಿಮ್ಗೆ ಎಂಬೋಸ್ಡ್ ಆಗಿರುತ್ತೆ ಸರ್. ಇದು 1 by 1 ನಿಮ್ಗೆ ಸೇಮ್ CNC ಕಟಿಂಗ್ ಸರ್. ಇದನ್ನ ಎಲ್ಲೆಲ್ಲಿ ಯೂಸ್ ಮಾಡ್ತಾರೆ? ಸೊ ಇದು ಹೈಲೈಟೆಡ್ ಪ್ಲೇಸಸ್ ಅಲ್ಲಿ. ಸೊ ಫಾರ್ ಎಕ್ಸಾಂಪಲ್ ಟಿವಿ ಬ್ಯಾಕ್ ಸೈಡ್ ಆಗಿರ್ಬೋದು, ಒಂದು ಬಿಗ್ ವಾಲ್ಗೆ, ಸೀಲಿಂಗ್ ಅಲ್ಲಿ, ಏನಾದ್ರು ಕಮರ್ಷಿಯಲ್ ಸ್ಪೇಸ್ ಸೀಲಿಂಗ್ ಹಾಕೋದು ತುಂಬಾ ಚೆನ್ನಾಗಿ ಬರುತ್ತೆ. ಸೊ ಲಿವಿಂಗ್ ಅಲ್ಲಿ ಕಾಟ್ ಬ್ಯಾಕ್ ಸೈಡ್, ಬೆಡ್ರೂಮ್ ಬ್ಯಾಕ್ ಸೈಡ್ ಸ್ಮಾಲ್ ಸೈಜ್ ಹಾಕೊಂಡಾಗ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಸೊ ಇದು ಸ್ವಲ್ಪ ಕಾಸ್ಟ್ ಎಫೆಕ್ಟಿವ್ ಇರೋದ್ರಿಂದ ನಮ್ಗೆ ಅಪ್ ಟು ಪರ್ಟಿಕ್ಯುಲರ್ಲಿ ಎಲ್ಲಿ ಬೇಕು ಹಲ್ಲು ಹಾಕೊಂಡ್ರೆ ಚೆನ್ನಾಗಿ ಕಾಣಿಸುತ್ತೆ ಸರ್ ಇದು. ಸೊ ಇದ್ರ ಪ್ರೈಸ್ ಬಂದು ನಿಮ್ಗೆ ಆಲ್ಮೋಸ್ಟ್ 2500 ರೂಪಾಯಿ ಒಂದು ಸ್ಕ್ವೇರ್ ಫೀಟ್ ಬೀಳುತ್ತೆ. 2500 ರೂಪಾಯಿ ಪರ್ ಸ್ಕ್ವೇರ್ ಫೀಟ್, 2500 rupees ಒಂದು ಸ್ಕ್ವೇರ್ ಫೀಟ್ ಬೀಳುತ್ತೆ. ಕಸ್ಟಮೈಸ್ ಸೈಜ್ ಮಾಡ್ಕೊಬಹುದು. ಈಗ ನಾನು ಹಾಕಿದ್ರೆ 3x3 ಕೊಟ್ಟಿದ್ದೀನಿ ಇಲ್ಲಿ. ನಿಮ್ಗೆ ಏನ್ ಸೈಜಸ್ ಬೇಕು ಕಸ್ಟಮೈಸ್ ನಾವಲ್ಲಿ ಯೂಸ್ ಮಾಡಿ. ವಿತೌಟ್ ಇನ್ಸ್ಟಾಲೇಷನ್ ಪ್ರೈಸ್ ಹೇಳ್ತಾರೆ. ಹೌದು, ಮೆಟೀರಿಯಲ್ಸ್ ಮಾತ್ರ ಇನ್ಸ್ಟಾಲೇಷನ್ ಪ್ರೈಸ್ ಏನಿದೆ ಎಕ್ಸ್ಟ್ರಾ ಆಗುತ್ತೆ ಸರ್. ಇಲ್ಲ ಅವ್ರ ಬೇಕಾದ್ರೆ ಕಾರ್ಪೆಂಟರ್ 2500. ಇದೇನು ಹೇಳಿದ್ರಿ ಪ್ರೈಸ್ ಸರ್? ಇದು ಒಂದು ಮಾರ್ಬಲ್ ಶೀಟ್ ನನ್ನ ಹತ್ರ ಸ್ಕ್ವೇರ್ ಫೀಟ್ ವಿತೌಟ್ ಇನ್ಸ್ಟಾಲೇಷನ್ ಹೇಳ್ತಾ ಇದ್ದೀನಿ. ಸೊ 60 rupees to 90 rupees ಮೆಟೀರಿಯಲ್ ಕಾಸ್ಟ್ ಬರುತ್ತೆ. 60 ರೂಪಾಯಿಂದ 90 ರೂಪಾಯಿವರೆಗೂ ಮೆಟೀರಿಯಲ್ ಕಾಸ್ಟ್. ಅದು ನಿಮಗೆ ಥಿಕ್ನೆಸ್ ಮೇಲೆ ವೇರಿಯೇಷನ್ ಆಗುತ್ತೆ ಸರ್. ಸೊ ನಮ್ಮ ಹತ್ರ ಥಿಕ್ನೆಸ್ 1.2 ಇದೆ, 1.5 ಇದೆ, 3 mm ಇದೆ. ಸೊ ಆ ತರ ನೀವು ಥಿಕ್ನೆಸ್ ಮೇಲೆ ಹೋದಾಗ ಡಿಸೈನ್ಸ್ ಮೇಲೆ ಸಮ್ ಪ್ರೈಸಸ್ ವೇರಿಯೇಷನ್ ಆಗುತ್ತೆ. ನೀವು ಬರೀ ಮಾರ್ಬಲ್ ಶೀಟ್ ಪ್ರೈಸಿಂಗ್ ಅಂತ ತಗೊಂಡಾಗ 60 rupees to 90 rupees ವರೆಗೂ ನಿಮಗೆ ಪ್ರೈಸಿಂಗ್ ಆಗುತ್ತೆ. ಯಾವ್ದು ಬೇಕಾದ್ರೆ ಚೂಸ್ ಮಾಡಬಹುದು. ಹೌದು, ನಿಮಗೆ ವಿತ್ ಇನ್ಸ್ಟಾಲೇಷನ್ ಬೇಕು ಅಂತ ಹೇಳಿದ್ರೆ 110 to 160 rupees ವರೆಗೂ ಪ್ರೈಸಿಂಗ್ ಬರುತ್ತೆ ಸರ್. ಡಿಪೆಂಡ್ಸ್ ಆನ್ ಮೆಟಲ್ ಅವ್ರು ಯಾವ ಚೂಸ್ ಮಾಡ್ತಾರೋ ಅದ್ರ ಮೇಲೆ ವೇರಿಯೇಷನ್ ಆಗುತ್ತೆ. ಬೇರೆ ಯಾವ ನೆಕ್ಸ್ಟ್ ಬರೋದಾದ್ರೆ ಒಂದು ಒಳ್ಳೆ ಪ್ರೀಮಿಯಂ ಮೆಟಲ್ ನ ಆಡ್ ಮಾಡಿದೀವಿ ಸರ್ ನಾವು. ಆಲ್ಮೋಸ್ಟ್ ನಾವು ಬೆಂಗಳೂರಲ್ಲಿ ಫಸ್ಟ್ ಟೈಮ್ ತೋರಿಸ್ತಾ ಇರೋ ಮೆಟೀರಿಯಲ್ ಪ್ರೀಮಿಯಂ ಅಕ್ರಲಿಕ್ ಶೀಟ್ಸ್ ಸರ್. ಹಾಗಾದ್ರೆ ಇಲ್ಲೆಲ್ಲ ಇದೆಯಲ್ಲ, ಈಗ ಇರ್ತಕ್ಕಂಥದ್ದು ಅಷ್ಟೂನು ಮಾರ್ಬಲ್ ಶೀಟ್. ಇದೆಲ್ಲ ಮಾರ್ಬಲ್ ಶೀಟ್ಸ್ ಸರ್. ಇನ್ನು ಕಲೆಕ್ಷನ್ಸ್ ನಮ್ಮ ಹತ್ರ ಅವೈಲೇಬಲ್ ಇದೆ. ಸೊ ಇದೆಲ್ಲ ಮಾರ್ಬಲ್ ಶೀಟ್ಸ್ ಟೋಟಲ್ ಆಗಿ ನಿಮಗೆ. ಓಕೆ. ಇಷ್ಟು ಎಲ್ಲ ಹೈ ಗ್ಲಾಸಿ ಮೆಟೀರಿಯಲ್. ಕ್ಯಾಬಿನ್ ಹಾಕಿರೋದು ಇದೆ ಅಲ್ವಾ ಸರ್? ಕ್ಯಾಬಿನ್ ಹಾಕಿರೋದು ಬಂದು PVC ಮೆಟೀರಿಯಲ್ ನ ಕೊಟ್ಟಿದ್ದೀವಿ. PVC ಮತ್ತೆ WPC ಲೋಹಸ್ ನಾವು ಇಂಟ್ರೊಡ್ಯೂಸ್ ಮಾಡಿದ್ದೀವಿ. ಸೊ ನೀವು ಬ್ಯಾಕ್ ಗ್ರೌಂಡ್ ನೋಡ್ತಾ ಇರೋದು ಪಿಲ್ಲರ್ ಆಗಿ ಅಲ್ಲಿ ಪಿಲ್ಲರ್ ಎಡಿತ್ತು. ಸೊ ಆ ಪಿಲ್ಲರ್ ನ ಮರ್ಜ್ ಮಾಡ್ಕೊಂಡು WPC ವುಡನ್ ಮಾಡೋದ್ರ ಫೀಲಿಂಗ್ ಬರುತ್ತೆ ನಿಮ್ಗೆ. ಗೊತ್ತಾಗಲ್ವಲ್ಲ ಸರ್? ಗೊತ್ತಾಗುತ್ತೆ. ಸೊ ನೆಕ್ಸ್ಟ್ ನೋಡೋದಾದ್ರೆ ಅಕ್ರಲಿಕ್ ಶೀಟ್ ನ ನೋಡಬಹುದು ಸರ್ ನಾವು. ಅಕ್ರಲಿಕ್ ಶೀಟ್ಸ್, ಪ್ರೀಮಿಯಂ ಅಕ್ರಲಿಕ್ ಶೀಟ್ಸ್ ಅವೈಲೇಬಲ್ ಇದೆ. ಬೆಂಗಳೂರಲ್ಲಿ ಇನ್ನೂ ಎಲ್ಲೂ ಬಂದಿಲ್ವಾ ಸರ್? ಬಂದಿಲ್ಲ ಸರ್. ಫಸ್ಟ್ ಟೈಮ್ ನಮ್ಮ ವಿಡಿಯೋದಲ್ಲೇ ತೋರಿಸ್ತಾ ಇರೋದು. ನಿಮ್ಮ MBP ಚಾನಲ್ ಫಸ್ಟ್ ಟೈಮ್ ಈ ವಿಡಿಯೋನ ತೋರಿಸ್ತಾ ಇದೀವಿ ಸರ್. ಅದಕ್ಕೂ ಮುಂಚೆ ಇಲ್ಲಿ ನೋಡ್ಬೋದು ನೀವು SS ಲೋವರ್ಸ್ ಸರ್. ಈಗ ಏನ್ ಮಾಡ್ತಾರೆ, ನಾರ್ಮಲ್ ಆಗಿ ಲೋವರ್ಸ್ PVC ನೋಡಿರ್ತೀರಾ, ಫ್ಲೂಟೆಡ್ WPC ನೋಡಿರ್ತೀರಾ. ಇದು ಒಂದು ಪ್ಯೂರ್ಲಿ SS ಮೆಟೀರಿಯಲ್ ಸರ್. SS ಪ್ಲಸ್ ಫ್ಯಾಬ್ರಿಕ್ ಮೆಟೀರಿಯಲ್ ಇದೆ. ಇದರಲ್ಲಿ ನಮ್ಗೆ ಆಲ್ಮೋಸ್ಟ್ ಒಂದು 10 ರಿಂದ 15 ಕಲರ್ಸ್ ಅವೈಲೇಬಲ್ ಇದೆ. ಆ ಕಲರ್ಸ್ ಯಾವ ಚೂಸ್ ಮಾಡ್ಕೊಂತಾರೋ ಅದ್ರ ಪ್ರಕಾರ ನಾವು ಇದು ಮಾಡ್ಕೊಬಹುದು ಸರ್. ನೋಡಿ ಮೆಟೀರಿಯಲ್ ನೋಡ್ಕೊಳ್ಳಿ ಯಾವ ತರ ಇದೆ. ಎಕ್ಸಾಕ್ಟ್ ಕ್ಲಾತ್ ವೈಸ್ ಅಲ್ಲೇ ನಿಮಗೆ ಫ್ಯಾಬ್ರಿಕ್ ಮೆಟೀರಿಯಲ್ ಮಾಡಿರೋ ಮೆಟೀರಿಯಲ್ ಇದು. ಇದೆಲ್ಲ ಯಾವ ತರ ಸ್ಕ್ವೇರ್ ಫೀಟ್ ಸರ್? ಸರ್ ಇದು ಬಂದು ನಿಮಗೆ 1 ಅಡಿಗೆ 8 ಅಡಿ ಉದ್ದ ಬರುತ್ತೆ. ಸೊ 1 ಪ್ಯಾನಲ್ ಕಾಸ್ಟ್ ನಿಮಗೆ 6000 ಇಂದ ಸ್ಟಾರ್ಟ್ ಆಗುತ್ತೆ ಸರ್. 6000 ಇಂದ ಸ್ಟಾರ್ಟ್ ಆಗುತ್ತೆ. ಅಡಿ ಲೆಕ್ಕ ಇಲ್ಲ, ಫುಲ್ ಪ್ಯಾನಲ್. ಪ್ಯಾನಲ್ ನೋಡ್ತಿದ್ದೀರಲ್ವಾ, ಇದು 1 ಪ್ಯಾನಲ್ ಕಾಸ್ಟ್ 6000 ಇಂದ ಸ್ಟಾರ್ಟಿಂಗ್ ಆಗುತ್ತೆ. ಎಲ್ಲೆಲ್ಲಿ ಯೂಸ್ ಮಾಡ್ತಾರೆ ಇದನ್ನ ಅಷ್ಟೇ ಸರ್. ಟಿವಿ ಕಾಟ್ ಬ್ಯಾಕ್ ಸೈಡ್ ಆಗಿರ್ಬೋದು, ಹೈಲೈಟೆಡ್ ಪ್ಲೇಸಸ್ ಅಲ್ಲಿ ಯೂಸ್ ಮಾಡ್ಕೊಬಹುದು ಇದನ್ನ. ಈಗ ಟಿವಿ ಪ್ಯಾನಲ್ ಎಕ್ಸಾಂಪಲ್ ಈಗ ಒಂದು 50 ಇಂಚ್ ಟಿವಿ ಹಾಕ್ತೀನಿ, ಈ ತರ ಎಷ್ಟು ಶೀಟ್ ಯೂಸ್ ಮಾಡ್ಬೇಕಾಗುತ್ತೆ ಸರ್? ಆ ತರನಕ್ಕಿಂತ ಟಿವಿ ಬ್ಯಾಕ್ ಸೈಡ್ ಟಿವಿನ ಹಾಕಿದ್ರೆ ಫುಲ್ ಕ್ಲೋಸ್ ಆಗ್ಬಿಡುತ್ತೆ ಅಲ್ವಾ, ನಾವು ಕಾಂಬಿನೇಷನ್ ಮಾಡ್ಕೊಬೇಕು. ಸೊ ನಮ್ಮ ತುಂಬಾ ಮೆಟೀರಿಯಲ್ಸ್ ಅವೈಲೇಬಲ್ ಇರೋದ್ರಿಂದ ಸೊ ಸೆಂಟರ್ ಅಲ್ಲಿ ಟಿವಿ ಬರೋ ಒಂದು 10 feet ವಾಲ್ ಇತ್ತು ಅನ್ಕೊಳ್ಳಿ. ಸೊ ಆ ಕಡೆ ಈ ಕಡೆ 2 feet ಹಾಕಿದ್ರೆ 4 feet ಆಗುತ್ತೆ. ಇನ್ನ 6 feet ರಿಮೈನಿಂಗ್ ಉಳಿದ್ರೆ ಕಟ್ ಕೂಡ ಮಾಡಬಹುದು, ಕಟ್ ಮಾಡ್ಕೊಬಹುದು ಸರ್. ಈಗ 10 feet ವಾಲ್ 4 feet ಇದ್ದೋದ್ಮೇಲೆ ನಾವು ಸೆಂಟರ್ 6 feet ಅಲ್ಲಿ ಬಂದು ಮಾರ್ಬಲ್ ಶೀಟ್ ನ ಹಾಕೊಂಡಾಗ ಏನಾಗುತ್ತೆ, ಇದು ಹೈಲೈಟ್ ಆಗುತ್ತೆ. ಸೊ ಹೈಲೈಟ್ ಆಗಿ ತುಂಬಾ ಚೆನ್ನಾಗಿ ಕಾಣಿಸುತ್ತೆ.
ಅಲ್ಲ ಒಂಥರ ಲಕ್ಸುರಿ ಫೀಲಿಂಗ್ ಸರ್, ಇದೆಲ್ಲ ಪ್ರೀಮಿಯಂ ಕ್ವಾಲಿಟಿ. ಯೂಶುವಲ್ ಆಗಿ ಇವೆಲ್ಲ ಹೇಗೆ ಅಂದ್ರೆ ನಾವು ಮೂವಿಗಳಲ್ಲಿ ಮಾತ್ರ ನೋಡೋದಕ್ಕೆ ಸಾಧ್ಯ ಆಗುತ್ತೆ. ಹೌದು, ಪ್ರಾಕ್ಟಿಕಲಿ ನಾವು ಒಂದ್ ಮನೆಗೆ ಹೋಗಿ ನೋಡ್ತಕ್ಕಂಥ ತುಂಬಾ ಕಡಿಮೆ ಅಲ್ವಾ? ಒಂದ್ ಸೀರಿಯಲ್ ಆಗಿರ್ಬೋದು, ಮೂವಿ ಆಗಿರ್ಬೋದು, ಬ್ಯಾಕ್ ಗ್ರೌಂಡ್ ಅಲ್ಲಿ ಏನ್ ಅಷ್ಟ್ ಚೆನ್ನಾಗಿದೆ ಬಿಡಪ್ಪ ನಮ್ಮಂತವ್ರಿಗೆಲ್ಲ. ಇಲ್ಲಿ ಪ್ರೈಸ್ ಕೇಳಿದಾಗ ಗೊತ್ತಾಗುತ್ತೆ ಎಲ್ಲಾರು ಆಫರ್ಡ್ ಮಾಡ್ತಕ್ಕಂಥ ಪ್ರೈಸ್ ಅಲ್ಲಿ ಇರ್ತಾರೆ. ಖಂಡಿತ ಇರುತ್ತೆ ಸರ್. ಸರ್ ನಾವು ಪ್ರೈಸ್ ಆಫೋರ್ಡಬಲ್ ಅನ್ನೋದಕ್ಕಿಂತ ಕ್ವಾಲಿಟಿ ಮೆಟೀರಿಯಲ್ ನ ಕೊಡ್ತೀವಿ ಸರ್. ಈಗ ಪ್ರೈಸ್ ಏನ್ ಮಾಡ್ತಾರೆ, ಮಾರ್ಕೆಟ್ ಅಲ್ಲಿ ನಿಮ್ಗೆ ಲೋ ಕ್ವಾಲಿಟಿ ಮೆಟೀರಿಯಲ್ಸ್ ಹೈ ಕ್ವಾಲಿಟಿ ಮೆಟೀರಿಯಲ್ಸ್ ಇದೆ. ಸೊ ನಮ್ಮ ಹತ್ರ ಬಂದವರು ಮೆಟೀರಿಯಲ್ ಕ್ವಾಲಿಟಿ ಚೆಕ್ ಮಾಡ್ಲಿ. ಸೊ ಮೆಟೀರಿಯಲ್ ಕ್ವಾಲಿಟಿಗೂ ನಾವು ಹೇಳೋ ಪ್ರೈಸ್ಗೂ ಓಕೆ ಅಂದ್ರೆ ನಮ್ಮ ಹತ್ರ ಬಿಸ್ನೆಸ್ ಕೊಡ್ಲಿ ಸರ್. ಮೆಟೀರಿಯಲ್ ಕ್ವಾಲಿಟಿ ನಮ್ಮ ಕಡೆ 100% ನಾನು ಗ್ಯಾರಂಟಿ ಕೊಡ್ತೀನಿ. ಅದಕ್ಕೆ ಎಷ್ಟಾಗುತ್ತೆ ನಮ್ದೆಲ್ಲ ಹೋಲ್ಸೇಲ್ ಪ್ರೈಸ್ ಸರ್. ಸರ್ ಎಷ್ಟಿದು? 6000 ರೂಪಾಯಿ ಸ್ಟಾರ್ಟಿಂಗ್ ಆಗುತ್ತೆ. 6000. ಈಗ ನೀವು ಹೋಲ್ಸೇಲ್ ಪ್ಯಾಟರ್ನ್ಸ್ ಕ್ರಿಯೇಟ್ ಮಾಡಿದಾಗ ಇನ್ನೂ ಪ್ರೈಸ್ ವೇರಿಯೇಷನ್. ಹೋಲ್ಸೇಲ್ ಅವ್ರು ಬರ್ತಾರೆ ಅಂದ್ರೆ ಇಟ್ ಮೀನ್ಸ್ ಡೀಲರ್ ಬರ್ತಾರೆ. ಹೌದು, ಅವ್ರು ಪರ್ಸನಲ್ ಡಿಸ್ಕಸ್ ಮಾಡ್ಕೊಂತೀವಿ ಸರ್. ಬೆಸ್ಟ್ ಪ್ರೈಸ್ ಮಾಡ್ಕೊಡ್ತೀರಾ? ಈಗ ನಾನು ಹೇಳ್ತಾರೆ ಕಸ್ಟಮರ್ ಪ್ರೈಸ್ ನ ಕೊಡ್ತಾ ಇದ್ದೀನಿ. ಸೊ ಅವ್ರು ಡೀಲರ್ ಸರ್ ಆದ್ರೆ ಇಂಟ್ರೊಡ್ಯೂಸ್ ತಗೊಂಡು ಅವ್ರ ಮೆಟೀರಿಯಲ್ ಹೋಲ್ಸೇಲ್ ತಗೊಂಡು ಅಂತ ಹೇಳಿ ನಾನು ಬೆಸ್ಟ್ ಪ್ರೈಸ್ ಮಾಡ್ಕೊಡ್ತೀನಿ. ಸೊ ನೆಕ್ಸ್ಟ್ ಬರೋದ್ರೆ ಫೆದರ್ ಪ್ಯಾನಲ್ಸ್ ಸರ್. ಇದು ಫೆದರ್ ಪ್ಯಾನಲ್ಸ್ ಇದು ತುಂಬಾ ಟ್ರೆಂಡಿಂಗ್ ಅಲ್ಲಿರೋ ಮೆಟೀರಿಯಲ್ ಅಂತ ಹೇಳ್ಬೋದು. ಎಲ್ಲಿ ಯೂಸ್ ಮಾಡ್ತಾರೆ ಸರ್? ಇದನ್ನ ಟಿವಿ ಬ್ಯಾಕ್ ಸೈಡ್ ಅಲ್ಲಿ, ಕಾಟ್ ಬ್ಯಾಕ್ ಸೈಡ್ ಅಲ್ಲಿ, ಮತ್ತೆ ಡೂಪ್ಲೆಕ್ಸ್ ಸ್ಟೆಪ್ಸ್ ಡಬಲ್ ಹೈಟ್ ಸೀಲಿಂಗ್ ಇರುತ್ತಲ್ವಾ, ಸೊ ಆ ತರ ಹೈಲೈಟೆಡ್ ಅಲ್ಲಿ ಕಾಂಬಿನೇಷನ್ ಹಾಕೋದು ತುಂಬಾ ಚೆನ್ನಾಗಿ ಲಕ್ಸುರಿ ಕಾಣಿಸುತ್ತೆ ಸರ್ ಇದು. ಸರ್ ನೀವು ಒನ್ಸ್ ಏನಾದ್ರು ಈಗ ಲೋ ಬಜೆಟ್ ಇಂದ ಹೈ ಬಜೆಟ್ ಎಲ್ಲಿ ಆಗಿರ್ಬೋದು, ನಮ್ಮ ಸನ್ಸೈಡ್ ಒಂದ್ಸಲಿ ವಿಸಿಟ್ ಮಾಡಿದಾಗ ನೀವು ಮೆಟಲ್ ತಗೊಳಕ್ ಬರಬೇಡಿ. ಸೊ ಒನ್ಸ್ ನೀವು ಮೆಟಲ್ ವೈಸ್ ನೋಡಕ್ ಬನ್ನಿ. ಸೊ ನೀವು ನೋಡಿದಾಗ ನಿಮ್ಗೆ ಸ್ಯಾಟಿಸ್ಫ್ಯಾಕ್ಷನ್ ಆದ್ರೆ ನೀವು ಮೆಟಲ್ ಪರ್ಚೇಸ್ ಮಾಡ್ಕೊಳ್ಳಿ. ಸೊ ಆ ತರ ಒಂದು ಹೇಳೋದನ್ನ ಇಷ್ಟಪಡ್ತೀನಿ. ಸೊ ಇದು ಯಾವುದೇ ತಗೊಂಡ್ರು ನಿಮಗೆ ಎಲ್ಲ ಹೋಲ್ಸೇಲ್ ಪ್ರೈಸ್ ಎಲ್ಲ ಕೊಡ್ತೀನಿ ಸರ್ ನಾನು. ಹೋಲ್ಸೇಲ್ ಪ್ರೈಸ್. ಇದು ಡೈಮೆನ್ಷನ್ಸ್ ಬಂದು 4 ಕಡೆ ಉದ್ದ ಬರುತ್ತೆ. ಸೊ ಅಗಲ ಬಂದು 8 ಇಂಚಸ್ ಅಲ್ಲಿ ಬರುತ್ತೆ ಸರ್. ಇದೇ ತರ ಪೀಸ್ ಇನ್ನು ದೊಡ್ಡದಿದೆ ಸರ್. ಹೌದು, 4 ಕಡೆ ಅಗಲ ಬರುತ್ತೆ, ಉದ್ದ ಬರುತ್ತೆ. ಸೊ 8 ಇಂಚು ಅಗಲ ಬರುತ್ತೆ. ಏನ್ ಪ್ರೈಸಿಂಗ್ ಅಲ್ಲಿ ಕೊಡ್ತಾರೆ ಸರ್? ಈ ಪ್ರೈಸಿಂಗ್ ಬಂದು 750 ರೂಪೀಸ್ ಅಲ್ಲಿ ಸಿಗುತ್ತೆ. ಒಂದು ಪ್ಯಾನಲ್ 750 ರೂಪಾಯಿ. ದೊಡ್ಡ ಪ್ಯಾನಲ್ ಇದೆ ಪ್ಯಾನಲ್ ಸರ್ 750 ರೂಪಾಯಿ. ಇದಕ್ಕಿಂತ ದೊಡ್ಡದಂದ್ರಲ್ಲ ಅದು ಸರ್? ದೊಡ್ಡದು ಅಂದ್ರೆ ಇದಲ್ಲೇ ಸ್ಟ್ಯಾಂಡರ್ಡ್ ಸೈಜ್ ಅಲ್ಲಿ ಬರುತ್ತೆ. ಸೊ ಇದು ಸ್ಟ್ಯಾಂಡರ್ಡ್ ಸೈಜ್ ಕಟ್ ಮಾಡಿ ನಾವು ಇನ್ಸ್ಟಾಲೇಷನ್ ಮಾಡಿದೀವಿ ಇಲ್ಲಿ. ಸೊ ಸ್ಟ್ಯಾಂಡರ್ಡ್ ಸೈಜ್ ತಗೊಂಡು 750 ರೂಪೀಸ್ ಅಲ್ಲಿ ಕೊಡ್ತೀವಿ. ಇದಕ್ಕಿಂತ ದೊಡ್ಡದೇ ಅದು. ಹೌದು. ಓಕೆ ಓಕೆ. ಸೊ ನೆಕ್ಸ್ಟ್ ಬರೋದು ಸರ್, ಇದರಲ್ಲಿ ಎಷ್ಟು ಕಲರ್ ಸಿಗುತ್ತೆ ನಮಗೆ? ಸರ್ ಇದರಲ್ಲಿ ನಿಮಗೆ ನಾನು ಪ್ರೆಸೆಂಟ್ 5 ಕಲರ್ ನಮ್ಮ ಹತ್ರ ಅವೈಲೇಬಲ್ ಇದೆ ಸರ್. 5 ಕಲರ್ ಸಿಗುತ್ತೆ. ಇನ್ನು ಬೇಕಂದ್ರೆ ಯಾರಾದ್ರೂ ಪ್ಲೇನ್ ಕಲರ್ಸ್ ಬೇರೆ ಬೇರೆ ಕಲರ್ಸ್ ಬೇಕು ಅಂದ್ರೆ 8 ಕಲರ್ಸ್ ನಮ್ಮ ಹತ್ರ ಅವೈಲೇಬಲ್ ಇದೆ. ಸೊ ನಮ್ಮ ಹತ್ರ ಪ್ರೆಸೆಂಟ್ ಸ್ಟಾಕ್ ಇರೋದು 5 ಕಲರ್ಸ್ ಅವೈಲೇಬಲ್ ಇದೆ. ಓಕೆ ಓಕೆ. ಸೊ ನೆಕ್ಸ್ಟ್ ನೋಡೋದಾದ್ರೆ ಯಾರಾದ್ರೂ ಬಂಗ್ಲಾ ಕಟ್ತಾ ಇರೋದನ್ನ ಕನಸಿನ ಮನೆ ಸರ್. ತುಂಬಾ ಏನಾದ್ರು ಹೈ ಕ್ವಾಲಿಟಿ ಮೆಟೀರಿಯಲ್ ಯೂಸ್ ಮಾಡ್ಕೊಂಡು ನಾವು ಲೋ ಬಜೆಟ್ ಮಾಡ್ಕೊಂಡು ಹೇಳಿ ನಮ್ಮಸಲಿ ಒಂದು ನಮ್ಮ ಸನ್ಶೈನ್ ಇಂಟೀರಿಯರ್ಸ್ ವಿಸಿಟ್ ಮಾಡಿದಾಗ ಅವ್ರಿಗೆ ಗೊತ್ತಾಗುತ್ತೆ. ಇದು ನೋಡಿ ಅಕ್ರಲಿಕ್ ಶೀಟ್ಸ್ ಸರ್. ಬೆಂಗಳೂರಲ್ಲೇ ಫಸ್ಟ್ ಟೈಮ್ ಇಂಟ್ರೊಡ್ಯೂಸ್ ಅಕ್ರಲಿಕ್ ಶೀಟ್ಸ್ ಇದು. ಸೊ ಪ್ರೀಮಿಯಂ ಅಕ್ರಲಿಕ್ ಶೀಟ್ಸ್ ಸರ್. ಇದನ್ನ ಪ್ಲೇವುಡ್ ಮೇಲೆ ಯೂಸ್ ಮಾಡ್ಕೊಬೇಕಾಗುತ್ತೆ. ಸೊ ಬೆಂಗಳೂರಲ್ಲಿ ಫಸ್ಟ್ ಟೈಮ್ ನಾವೇ ಮೆಟೀರಿಯಲ್ ತೋರಿಸ್ತಾ ಇರೋದು ಸರ್. ಇದು ಬೆಂಗಳೂರಲ್ಲೇ ಫಸ್ಟ್ ಟೈಮ್ ನೋಡಿ. ಯಾರೆಲ್ಲ ನೋಡ್ತಾ ಇದೀರಾ, ಬೆಂಗಳೂರಲ್ಲಿ ಫಸ್ಟ್ ಟೈಮ್. ಹೌದು, ಮೊದಲಿಗೆ ನೀವೇನಾದ್ರೂ ಈ ಮೆಟೀರಿಯಲ್ ನೋಡ್ತಾ ಇದೀರ ಅಂದ್ರೆ ಅದು ಈ ಶೋರೂಮ್ ಅಲ್ಲಿ ಮಾತ್ರ. ಖಂಡಿತ ಸರ್. ಹೇಳಿ ಸರ್, ಏನು ಸ್ಪೆಷಲ್ ಇದರಲ್ಲಿ? ಸರ್ ಇದು ಸ್ಪೆಷಲ್ ಅಂತ ಹೇಳಿದ್ರೆ ಇದು ಆರ್ಟೇ ಒಂಥರ ಸ್ಪೆಷಲ್ ಇಶ್ಯೂ ಸರ್. ಇದು ನಮಗೆ ಆಲ್ಮೋಸ್ಟ್ ಗ್ಲಾಸ್ ಬರುತ್ತೆ ಅಲ್ವಾ. ಸೊ 1.5 mm ಗ್ಲಾಸ್ ಅಲ್ಲಿ ಮಿರರ್ ಆರ್ಟ್ ಅಂತ ಹೇಳ್ತಾರೆ ಇದನ್ನ ಡಿಸೈನ್ ನ. ಸೊ ಮಿರರ್ ಆರ್ಟ್ ಅಲ್ಲಿ ಡಿಸೈನ್ಸ್ ನ ಪ್ಯಾಟರ್ನ್ಸ್ ಕ್ರಿಯೇಟ್ ಮಾಡಿದೆ ಸರ್ ಇದು. ಸೊ ಇದನ್ನ ಯೂಸ್ ಮಾಡ್ಕೊಳ್ಳೋದು ವಾರ್ಡ್ರೋಬ್ಸ್ ಎಲ್ಲ ಬರುತ್ತೆ ಅಲ್ವಾ. ವಾರ್ಡ್ರೋಬ್ಸ್ ಆಗಿರ್ಬೋದು, ಮತ್ತೆ ಕಾಟ್ ಬ್ಯಾಕ್ ಸೈಡ್ ಪ್ಲಾನಲಿಂಗ್, ಸೊ ಅದೆಲ್ಲ ಹಾಕೊಂಡು ತುಂಬಾ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಸರ್. ಈ ಕಸ್ಟಮರ್ಸ್ ಬರ್ತಾರೆ, ನಂಗೆ ಈ ಪ್ಯಾಟರ್ನ್ಸ್ ನೋಡ್ತಾರೆ, ನಂಗೆ ಈ ಕಲರ್ ಇಷ್ಟ ಆಗಿಲ್ಲ ಅಂತ ಹೇಳ್ತಾರೆ ಸರ್. ಈಚ್ ಪ್ಯಾಟರ್ನ್ ಅಲ್ಲಿ 7 ಕಲರ್ ನಮ್ಮ ಅವೈಲೇಬಲ್ ಸಿಗುತ್ತೆ. ಎಷ್ಟು? 7 ಕಲರ್ಸ್ ಸಿಗುತ್ತೆ. 7 ಕಲರ್ಸ್ ಇದರಲ್ಲಿ ಇದೇ ಡಿಸೈನ್ಸ್ ಅಲ್ಲೇ. ಈ ಪ್ಯಾಟರ್ನ್ 7 ಕಲರ್ಸ್ ಅವೈಲೇಬಲ್ ಸಿಗುತ್ತೆ ನಮ್ಮ ಹತ್ರ. ಕೆಲವರಿಗೆ ವಾಸ್ತು ಪ್ರಕಾರ ಇದೇ ಕಲರ್ ಬೇಕು ಅಂತ ಹೇಳ್ತಾರೆ, ಅದಕ್ಕೂ ನೀವು ಯಾವ ಕಲರ್ ಬೇಕೋ ಕೊಡ್ತೀರಾ ಸರ್. ಸೊ ನೆಕ್ಸ್ಟ್ ನೋಡಿದ್ರೆ ಬುಕ್ ಮ್ಯಾಚಿಂಗ್ ಶೀಟ್ ಸರ್ ಇದು. ಸೊ ಬುಕ್ ಮ್ಯಾಚಿಂಗ್ ಶೀಟ್ ನಾವು ಸರ್ ವಾರ್ಡ್ರೋಬ್ ಏನ್ ಬರುತ್ತೆ ಅಲ್ವಾ. ಸೊ ವಾರ್ಡ್ರೋಬ್ ಓಪನ್ ಡೋರ್ ನಾವು ಈ ತರ ಶೀಟ್ಸ್ ತೋರಿಸ್ಕೊಂಡು ತುಂಬಾ ಹೆವಿಯಾಗಿ ಕಾಣಿಸುತ್ತೆ ಸರ್ ಇದು. ಸರ್ ಬಜೆಟ್ ಸೆಕೆಂಡ್ರಿ ಸರ್. ಒಂದೇ ಸಲ ಲೈಫಲ್ಲಿ ಮನೆ ಕಟ್ಟಕ್ ಆಗೋದು. ನಾವು ಮೆಟೀರಿಯಲ್ ನ ಯೂಸ್ ಮಾಡಿ ನಮಗೆ ರಿಲ್ಯಾಕ್ಸೇಷನ್ ಇರಬೇಕು. ಮೈಂಡ್ ಹೋಗಿದ ತಕ್ಷಣ ನಮ್ಮ ಮೈಂಡ್ ಒಂಥರ ಪೀಸ್ಫುಲ್ ಆಗಿರ್ಬೇಕು. ಆ ತರ ಮೆಟೀರಿಯಲ್ಸ್ ನಾವು ಅವೈಲೇಬಲ್ ತೋರಿಸ್ತಾ ಇದೀವಿ ಸರ್. ಸೊ ಎಕ್ಸಾಂಪಲ್ ಇದೇ ಡೋರ್ ಸರ್. ಹಿಂಗೆ ಈ ವಾರ್ಡ್ರೋಬ್ ಹಾಕಿದಾಗ ಇದು ಓಪನ್ ಮಾಡಿದ ತಕ್ಷಣ ಲೈಕ್ ಈ ಡಿಸೈನ್ ಇದು ಕ್ಲೋಸ್ ಅಂತ ಹೇಳಿದ್ರೆ ನಮಗೆ ವಾರ್ಡ್ರೋಬ್ ಅಂತ ಗೊತ್ತಾಗೋದೇ ಇಲ್ಲ. ಏನೋ ಒಂದು ಡೆಮೋ ಡಿಸ್ಪ್ಲೇ ಕೊಟ್ಟಿದ್ದಾರೆ. ಡಿಸ್ಪ್ಲೇ ಅನ್ನಕ್ಕಿಂತ ಕಸ್ಟಮರ್ ಮನೇಲಿ ಆದ್ರೆ ಒಂದು ಡಿಸೈನ್ ಮಾಡಿದ್ರೆ ಅಂತ ಹೇಳ್ಬೋದು ಅಲ್ವಾ. ಅವ್ರು ಯಾವಾಗ ವಾರ್ಡ್ರೋಬ್ ನ ಓಪನ್ ಮಾಡ್ತಾರಲ್ವಾ ಆಗ್ಲೇ ಅವ್ರಿಗೆ ವಾರ್ಡ್ರೋಬ್ ಇದೆ ಅಂತ ಗೊತ್ತಾಗೋದು. ಅದು ಮನೇಲಿ ಗೊತ್ತಿರ್ತಕ್ಕಂಥವ್ರಿಗೆ ಮಾತ್ರ ಗೊತ್ತಾಗುತ್ತೆ. ಏನೋ ಡಿಸೈನ್ ಮಾಡಿಸಿದ್ರೆ ಅದು. ಸೊ ಈ ಡಿಸೈನ್ ತುಂಬಾ ಏನೋ ಖರ್ಚು ಮಾಡಿದ್ರೆ ಅಂತ ಇರುತ್ತೆ. ಸೊ ನಮ್ಮಲ್ಲಿ ತುಂಬಾ ಬೆಸ್ಟ್ ಪ್ರೈಸ್ ಕೊಡ್ತೀವಿ ಸರ್. ಈ ಶೀಟ್ಸ್ ಎಲ್ಲ ಸ್ಟಾರ್ಟಿಂಗ್ ನಿಮ್ಗೆ ಸೊ 4500 ರೂಪೀಸ್ ಸ್ಟಾರ್ಟಿಂಗ್ ಆಗುತ್ತೆ. 4,500 ಸ್ಟಾರ್ಟಿಂಗ್ ಆಗುತ್ತೆ. ಅಂದ್ರೆ ಸ್ಕ್ವೇರ್ ಫೀಟ್ ಯಾವ ತರ ಶೀಟ್ ಸರ್? ಶೀಟ್ 8 ಅಡಿ ಉದ್ದ ಬರುತ್ತೆ, 2 ಅಡಿ ಅಗಲ ಬರುತ್ತೆ. ಥಿಕ್ನೆಸ್ 1.5 mm ಪ್ಲೇವುಡ್ ಮೇಲೆ ಇನ್ಸ್ಟಾಲೇಷನ್ ಮಾಡ್ಕೊಬೇಕು. 4,500 ಸ್ಟಾರ್ಟ್ ಆಗುತ್ತೆ. 4,500 ಎಷ್ಟು ಕಲರ್ ಸಿಗುತ್ತೆ ಇದರಲ್ಲಿ ಸರ್? ಇದ್ರಲ್ಲಿ ಆಲ್ಮೋಸ್ಟ್ 20 ಕಲರ್ಸ್ ಇದೆ ಸರ್. 20 ಪ್ಯಾಟರ್ನ್ಸ್ ಸ್ಟಾಕ್ ಅವೈಲೇಬಲ್ ಸಿಗುತ್ತೆ ಸರ್. 20 ಕಲರ್ಸ್ ಸಿಗುತ್ತೆ. ಎಲ್ಲ ಕಲರ್ಸ್ ಸಿಗುತ್ತೆ. ಹೋಲ್ಸೇಲರ್ಗೆ ಡೀಲರ್ಗಳಿಗೆ ಇಬ್ಬರಿಗೂ ಸಿಗುತ್ತೆ ಸರ್. ಯಾರಾದ್ರೂ ಬನ್ನಿ ಸ್ಟಾಕ್ ಕೊಡ್ತೀನಿ. ಗೋಡನ್ ತೋರಿಸ್ತೀನಿ. ಲಾಸ್ಟ್ ಗೋಡನ್ ವಿಡಿಯೋ ತೋರಿಸ್ತೀನಿ ನಮ್ಮ ಸ್ಟಾಕ್ ಎಂದು. ಯಾರು ಬಂದ್ರು ಸಪೋಸ್ ಸ್ಟಾಕ್ ಇಲ್ಲ ಅಂದ್ರೆ 3 to 4 ಡೇಸ್ ಅರೇಂಜ್ ಮಾಡ್ಕೊಡ್ತೀನಿ. ರೆಡಿ ಸ್ಟಾಕ್ ಇರುತ್ತೆ. ಬೈ ಸಮ್ ಟೈಮ್ಸ್ ರೆಗ್ಯುಲರ್ ಜಾಸ್ತಿ ಆದಾಗ ನಮ್ಗೆ ಸ್ಟಾಕ್ ಅಂದ್ರೆ 3 to 4 ಡೇಸ್ ಕೊಡ್ತೀನಿ ಸರ್.
ಸೊ ನೆಕ್ಸ್ಟ್ ಬರೋದು ಇದೆ ಬುಕ್ ಮ್ಯಾಚಿಂಗ್ ಇನ್ನೊಂದು ಕಲರ್ ಹೇಳಿದ್ರೆ ಇದೊಂದು ಕಲರ್ ಬರುತ್ತೆ ನಿಮ್ಗೆ. ಈ ಕಲರ್ಸ್ ಅಲ್ಲೂ 6 ಕಲರ್ಸ್ ಅವೈಲೇಬಲ್ ಸಿಗುತ್ತೆ. ನಾನು ಕ್ಯಾಟ್ಲಾಗ್ ಬೇಕಾದ್ರೆ ತೋರಿಸ್ಕೊಡ್ತೀನಿ. ಈ ಪ್ಯಾಟರ್ನ್ ಅಲ್ಲಿ ನಿಮ್ಗೆ ಆರೆಂಜ್ ಶೇಡಲ್ಲಿ ಇದೆ ಅಲ್ವಾ, ಇದು ಇಷ್ಟ ಆಗ್ಲಿಲ್ಲ ಅನ್ಕೊಳ್ಳಿ, ಇದೆಲ್ಲ ಬೇರೆ ಕಲರ್ ಸಿಗುತ್ತೆ. ಈಗ ಈ ಪ್ಯಾಟರ್ನ್ ಅವ್ರಿಗೆ ವೈಟ್ ಕಲರ್ ಬೇಕು ಅನ್ಕೊಳ್ಳಿ, ಆ ವೈಟ್ ಕೂಡ ಸಿಗುತ್ತೆ ನಮಗೆ ಅವೈಲೇಬಲ್ ಸಿಗುತ್ತೆ. ನೋಡ್ಬೋದು ಸರ್ ಕಲೆಕ್ಷನ್ಸ್ ನೋಡ್ಬೋದು ಸರ್. ಈ ತರ ಪ್ಯಾಟರ್ನ್ಸ್ ಎಲ್ಲ ಆಲ್ಮೋಸ್ಟ್ ಒಂದು ಪ್ಲೇವುಡ್ ಅಂಗಡಿಲಿ ನೋಡಿರ್ತೀರಾ, ಪ್ಲೇವುಡ್ ತೋರಿಸ್ತಾರೆ ಇಲ್ಲಾಂದ್ರೆ ಡೋರ್ಸ್ ತೋರಿಸ್ತಾರೆ. ನಾವೇನ್ ಮಾಡಿದೀವಿ, ಸೊ ಇದೇ ಪ್ಯಾಟರ್ನ್ಸ್ ಅಲ್ಲಿ ನಾವು ಡಿಸೈನ್ಸ್ ನ ತೋರಿಸೋಕೆ ಡಿಸ್ಪ್ಲೇ ಕೊಟ್ಕೊಂಡಿದ್ದೀವಿ ಸರ್. ನೋಡಿ ಇದೆಲ್ಲ ಅದೇ ಶೀಟ್ಸ್ ಸರ್, ಎಲ್ಲ ಶೀಟ್ಸ್ 2x4 ಅಲ್ಲೇ ಬರುತ್ತೆ. ಇದು ನೋಡ್ಬೋದು ಸರ್, ಏನು ಮಿರರ್ ಫೀಲಿಂಗ್ ಇದೆ ಅಲ್ವಾ, ಇದು ಮಿರರ್ ಮೇಲೆ ನಾವು ಡಿಸೈನ್ ನ ಮಾಡಿರೋದು. ಮಿರರ್ ಅಂತ ಹೇಳಿ ಮಿರರ್ ಮೇಲೆ ಶೀಟ್ ಮಾಡಿರೋದು ಇದು. ಈ ಶೀಟ್ಸ್ ಸರ್ ಇದೆಲ್ಲ ವೈಟ್ ಪ್ಯಾಟರ್ನ್ ಇದೆ. ಇದರಲ್ಲಿ ನಿಮಗೆ 6 ಕಲರ್ಸ್ ಅವೈಲೇಬಲ್ ಸಿಗುತ್ತೆ ಸೇಮ್ ಡಿಸೈನ್ ಅಲ್ಲಿ. ಸೊ ಯಾವ್ದು ಬೇಕು ಡಿಸೈನ್ ಚೂಸ್ ಮಾಡ್ಕೊಂಡ್ರು. ಮತ್ತೆ ನಮ್ಮ ಹತ್ರ ಸರ್ ಡಿಸೈನ್ ವೈಸು ಪ್ರೈಸ್ ವೇರಿಯೇಷನ್ ಆಗಲ್ಲ, ಥಿಕ್ನೆಸ್ ವೈಸು ಪ್ರೈಸ್ ವೇರಿಯೇಷನ್ ಆಗುತ್ತೆ. ಈಗ ಏನ್ ನಿಮ್ ಸ್ಟಾರ್ಟಿಂಗ್ ಮೆಟೀರಿಯಲ್ ತೋರಿಸ್ದಲ್ವಾ, ಇದೆಲ್ಲ ಮೆಟೀರಿಯಲ್ ಬಂದು ಸೇಮ್ ಪ್ರೈಸಿಂಗ್ ಅಲ್ಲೇ ಬರುತ್ತೆ. ನೋಡಿ ಈ ಕಲೆಕ್ಷನ್ಸ್ ನೋಡಿ ಸರ್, ಒಂದು ಬ್ಲಾಕ್ ವಿತ್ ಮೋಲ್ಡ್ ಮಿರರ್ ಎಲ್ಲ ಇದೆ. ಕಾಟ್ ಬ್ಯಾಕ್ ಸೈಡ್ ಹಾಕೊಂಡ್ಬಿಟ್ಟು ಒಂದು ಡಾರ್ಕ್ ಥೀಮ್ ಅಲ್ಲಿ ಇದನ್ನ ಕೊಟ್ಟಾಗ ತುಂಬಾ ಹೆವಿ ಹೈಲೈಟ್ ಆಗಿ ಕಾಣಿಸುತ್ತೆ ಸರ್ ಇದು ಅಲ್ವಾ. ಒಂದು ಲೋ ಬಜೆಟ್ ಅಲ್ಲಿ ಇಂಟರ್ ಮಾಡೋಕೆ ಸನ್ಸೆಟ್ ಖಂಡಿತ ವಿಸಿಟ್ ಮಾಡಬೇಕು ಸರ್ ಕಸ್ಟಮರ್ಸ್. ಸೊ ಅದಾದ್ಮೇಲೆ ಈ ಕಲರ್ಸ್ ನೋಡಿ ಸರ್. ಸರ್ ಬ್ಲಾಕ್ ತುಂಬಾ ಜನ ಇಷ್ಟಪಡ್ತಾರೆ, ಇಷ್ಟಪಡಲ್ವಾ? ಸೊ ಬ್ಲಾಕ್ ತುಂಬಾ ಜನ ನಮ್ಮ ಹತ್ರ ಮೂವಿಂಗ್ ಇರೋ ಕಲರ್ ಬ್ಲಾಕ್ ಸರ್. ಅಂದ್ರೆ ಬ್ಲಾಕ್ ಅಲ್ಲಿ ಓನ್ಲಿ ಬ್ಲಾಕ್ ಇಲ್ಲ, ಇದು ವಿತ್ ಮಿರರ್ ಇದೆ. ಇದು ಬ್ಲಾಕ್ ನ ಇನ್ಸ್ಟ್ರಕ್ಷನ್ ಕೊಟ್ಟು ನಾವು ವಾರ್ಮ್ ವೈಟ್ ನಾವು ಇಲ್ಲಿ ಇಂಟ್ರೊಡ್ಯೂಸ್ ಮಾಡಿದಾಗ ತುಂಬಾ ಹೆವಿಯಾಗಿ ಕಾಣಿಸುತ್ತೆ. ಓಕೆ ಓಕೆ ಓಕೆ. ಸೊ ನೆಕ್ಸ್ಟ್ ಬರೋದ ಹತ್ರ ಇದೆ ಸರ್, ಸೇಮ್ ಮಿರರ್ ಆರ್ಟ್ ಶೀಟ್ಸ್ ಇದೆ. ಇದು ಬಂದು ಎಂಬೋಸ್ ಶೀಟ್ಸ್ ಅಂತ ಹೇಳಿ. ಸೊ ಸ್ಟಾರ್ಟಿಂಗ್ ಪ್ರೈಸ್ ನಿಮಗೆ 5,000 ಇಂದ ಸ್ಟಾರ್ಟ್ ಆಗುತ್ತೆ, 4,500 ರೂಪಾಯಿ ಸ್ಟಾರ್ಟ್ ಆಗುತ್ತೆ. ನಿಮಗೆ 4,500 ಸ್ಟಾರ್ಟಿಂಗ್ ಆಗುತ್ತೆ. ಸೊ ಮೆಟೀರಿಯಲ್ ಕನ್ಫ್ಯೂಸ್ ಆಗಲ್ಲ ಸರ್, ನಾವು ಜಸ್ಟ್ ಮೆಟೀರಿಯಲ್ ಮೇಲೆ ಪ್ರೈಸಿಂಗ್ ಹಾಕ್ಬಿಟ್ಟಿರ್ತೀವಿ. ಸೊ ಅದೇ ಪ್ರೈಸಿಂಗ್ ಅಲ್ಲೇ ಕಸ್ಟಮರ್ಸ್ ಕೊಡ್ತೇವೆ. ನೋಡೋದಕ್ಕೆ ಒಂಥರ ಲೈಕ್ ಈಗ ಹಾರ್ಡ್ವೇರ್ ಶಾಪ್ ಅಲ್ಲಿ ನಾವ್ ಹೆಂಗೆ ಡೋರ್ಸ್ ಗಳನ್ನ ನೋಡ್ತಿದೀವೋ ಅದೇ ತರನೇ ಅಕ್ರಿಲಿಕ್ ಶೀಟ್ಸ್ ಕೂಡ ನೋಡಬಹುದು. ಯಾವ ತರ ಬೇಕು ನೋಡಿ ಸರ್, ಒಂದು ಒಳ್ಳೆ ಸ್ಟೋನ್ ಫಿನಿಶಿಂಗ್ ಶೀಟ್ ಇದೆ ಸರ್. ಇದಂತ ಟಿವಿ ಬ್ಯಾಕ್ ಗ್ರೌಂಡ್ ಕೊಟ್ಟರೆ ತುಂಬಾ ಹೆವಿಯಾಗಿ ಕಾಣಿಸುತ್ತೆ ಸರ್. ಹಿಂದ್ಗಡೆ ಗ್ರಾನೈಟ್ ಇಟ್ಟಿದ್ದಾರೆ, ಅದಾದ್ರೂ ಕಲ್ಲಿಂದು. ಹೌದು ಹೌದು ಹೌದು. ಈಗ ಸ್ಟೋನ್ ಕ್ಲಾಡಿಂಗ್ ನೋಡಕ್ಕೆ ಬಿಲ್ಡಿಂಗ್ ವೈಟ್ ಜಾಸ್ತಿ ಆಗುತ್ತೆ, ವಾಲ್ ವೈಟ್ ಜಾಸ್ತಿ ಆಗುತ್ತೆ, ಅದೆಲ್ಲ ಏನೋ ಅವಶ್ಯಕತೆ ಏನ ಸರ್. ಜಸ್ಟ್ ತಗೊಂಡೋಗಿ ಇನ್ಸ್ಟಾಲೇಷನ್ ಕೊಟ್ಟರೆ ತುಂಬಾ ಹೆವಿಯಾಗಿ ಕಾಣಿಸುತ್ತೆ. ಮತ್ತೆ ಇದು ಅಷ್ಟೇ ಸರ್, ಇದು ಒಂದು ಸ್ಟೋನ್ ಪ್ಯಾಟರ್ನ್ ಅಲ್ಲಿ ಇದು ವೈಟ್ ಇದೆ, ಸ್ವಲ್ಪ ಡಾರ್ಕ್ ಪ್ಯಾಟರ್ನ್ ಅಲ್ಲಿ ಕೊಟ್ಟಿದೀವಿ. ಇದು ಲೀಫ್ ಪ್ಯಾಟರ್ನ್ ಇದೆ ಸರ್, ಅಕ್ರಿಲಿಕ್ ಶೀಟ್ ಅಲ್ಲೇ ಮಿರರ್ ಹಾರ್ಟ್ ಅಲ್ಲಿ ಲೀಫ್ ಪ್ಯಾಟರ್ನ್ ಕೊಟ್ಟಿದ್ದೀವಿ ಇಲ್ಲಿ. ಸೊ ಎಲ್ಲ 4,500 ರೂಪಾಯಿಂದಾನೇ ಸ್ಟಾರ್ಟ್ ಆಗಿವೆಲ್ಲ. 4,300 ರೂಪಾಯಿಂದ ಸ್ಟಾರ್ಟ್ ಆಗುತ್ತೆ ಸರ್. ಈ ಪ್ಯಾಟರ್ನ್ ಸ್ಟೋನ್ ಪ್ಯಾಟರ್ನ್ ತೋರಿಸಿದೆ ಅಲ್ವಾ, ಇದು 4,500 ರೂಪೀಸ್ ಇದೆ. ಅಂದ್ರೆ ಪ್ರೈಸ್ ಸ್ವಲ್ಪ ವೇರಿಯೇಷನ್ ಆಗ್ತಾ ಇರುತ್ತೆ. ಸೊ ಡಿಸ್ಪ್ಲೇ ಬಂದು ನೋಡ್ಕೊಂಡಾಗ ಪ್ರೈಸ್ ಅವ್ರಿಗೆ ಅಡ್ಬಟ್ ಆಗ್ಬಿಡುತ್ತೆ ಸರ್. ಹೇಳಿರೋ ಪ್ರೈಸ್ ಸ್ಲೈಟ್ಲಿ ನೆಗೋಷಿಯಬಲ್ ಮಾಡ್ಕೊಡ್ತೀನಿ ಸರ್. ಸೊ ಇದು ಒಂದು ಅಷ್ಟೇ ಸರ್, ಇದು ಅಕ್ರಿಲಿಕ್ ಶೀಟ್ ಸರ್, ಇದು 1.5 mm. ಸೊ ಇದಕ್ಕೆ ಬ್ಯಾಕ್ ಗ್ರೌಂಡ್ ಪ್ಲೇವುಡ್ ಬೇಕಾಗಿಲ್ಲ, ಡೈರೆಕ್ಟ್ ನಾವು ಶೀಟ್ ನ ಅಪ್ಲೈ ಮಾಡ್ಕೊಬಹುದು, ಅಲ್ ಮೇಲೆ ಅಪ್ಲೈ ಮಾಡಬಹುದು. ನೋಡಿ ಇದು ಯಾವ ತರ ಇದೆ ಫಿನಿಶಿಂಗ್. ಹೌದು, ಎಲ್ಲ ಎಂಬೋಸ್ಡ್ ಸರ್, ನಿಮ್ಗೆ ಕೈಯಲ್ಲಿ ಟಚ್ ಮಾಡಿದ್ರೆ ಫೀಲ್ ಆಗುತ್ತೆ. ಇದು ಎಂಬೋಸ್ಡ್ ಯಾವ ತರ ಇದೆ ಡಿಸೈನ್. ಈ ತರ ಈಗ ಲೈಕ್ ನಾವು ವಾರ್ಡ್ರೋಬ್, ಡೋರು ಅಥವಾ ಏನಾದ್ರು ಟಿವಿ ಹಿಂದ್ಗಡೆ ಡಿಸೈನ್ ಇರಬೇಕು. ಹೌದು, ಮತ್ತೆ ಸ್ಟೆಪ್ಸ್ ಹತ್ರ ಫೈರ್ ಯೂನಿಟ್ಸ್ ಮಾಡ್ತೀವಲ್ಲ ಆ ತರ ಎಲ್ಲ ಮಾಡಿ ತುಂಬಾ ಹೆವಿಯಾಗಿ ಕಾಣಿಸುತ್ತೆ ಸರ್. ಸೊ ನೆಕ್ಸ್ಟ್ ಬರೋದಾದ್ರೆ ಇದು ಕಾಪರ್ ಮೆಟೀರಿಯಲ್ ಅಂತಾನೆ ಅನ್ಕೊಬಹುದು, ಲೈಕ್ ಕಾಪರ್ ಇಟ್ಟಿದ್ದಾರೆ ಅನ್ನೋ ಫೀಲ್ ಆ ತರ ಅನ್ಕೊಬಹುದು. ಇದು ಬಂದು ಪ್ಯೂರ್ಲಿ ಪಿವಿಸಿ ಮೆಟೀರಿಯಲ್ ಸರ್, ಇದು ಪಿವಿಸಿ ಮೆಟೀರಿಯಲ್ ಪಿವಿಸಿ ಮಾಡಿರೋದು. ಇದನ್ನ ಇದು ಕಾಸ್ಟ್ಲಿನಾ? ಸೇಮ್ ಪ್ರೈಸ್ ಸರ್, ಅದೇ ಪ್ರೈಸ್ ಅಲ್ಲೇ ಬರ್ತಾ. ಇದು 5,000 ರೂಪೀಸ್ ಅಲ್ಲಿ ಸಿಗುತ್ತೆ ಶೀಟ್ ನಿಮ್ಗೆ. ಒನ್ ಶೀಟ್ ಕಾಸ್ಟ್. ಸೊ ನೆಕ್ಸ್ಟ್ ಬರೋದು ಅದೇ ಕಲರ್ಸ್ ಕಾಂಬಿನೇಷನ್ ಇದೆ. ಕಾಪರ್ ಕಲರ್ ವೈಟ್, ಪ್ಯೂರ್ ವೈಟ್ ಕಲರ್ ನ ಕೊಟ್ಟಿದ್ದೀವಿ ಇಲ್ಲಿ. ಮತ್ತೆ ವೈಟ್ ವಿತ್ ಗೋಲ್ಡ್ ಕಾಂಬಿನೇಷನ್ ಇದೆ ಇಲ್ಲಿ. ಇದರಲ್ಲಿ ನೋಡಿ ನೋಡ್ತಾ ಇದೀರಲ್ವಾ, ವೈಟ್ ವಿತ್ ಗೋಲ್ಡ್ ಇದೆ ಸರ್. ಸೊ ಅದಾದ್ಮೇಲೆ ಇದು ಒಂದು ಲೈಟ್ ಪಾಸಿಂಗ್ ಶೀಟ್ಸ್ ಸರ್, ಅಲಾಬಾಷಾ ಶೀಟ್ ಅಂತ ಹೇಳ್ತಾರಲ್ವಾ, ಇದು ಲೈಟ್ ಪಾಸಿಂಗ್ ಶೀಟ್. ಇದ್ರ ಬ್ಯಾಕ್ ಸೈಡ್ ಲೈಟ್ ನ ಕೊಟ್ಟಾಗ ಏನ್ ಈ ಗ್ರೈನ್ಸ್ ಇದೆ ಅಲ್ವಾ, ಈ ಗ್ರೈನ್ಸ್ ವಿಸಿಬಲ್ ರಿಫ್ಲೆಕ್ಷನ್ ಕಾಣಿಸುತ್ತೆ. ಇದು ಈ ತರ ಎಲ್ಲ ಕಲ್ಗಳನ್ನ ನೋಡಿದೀವಿ. ಆ ಇಮ್ಯಾಜಿನೇಷನ್ ಅಲ್ಲೇ ಇವರು ಅಕ್ರಿಲಿಕ್ ಶೀಟ್ಸ್ ನ ರೆಡಿ ಮಾಡ್ಬಿಟ್ಟಿದ್ದಾರೆ ಸರ್. ಹೌದು, ಸೊ ಲೈಕ್ ನ್ಯಾಚುರಲ್ ಕಲ್ ತಗೊಂಡಾಗ ಅಲ್ಲಿ ಇನ್ಸ್ಟಾಲೇಷನ್ ಕೊಡಕ್ ಆಗಲ್ಲ. ಹೌದು, ವೈಟ್ ಜಾಸ್ತಿ ಆಗುತ್ತೆ, ಮೇಂಟೆನೆನ್ಸ್ ಕಾಸ್ಟ್ಲಿ ಇರುತ್ತೆ, ಫಿಟ್ಟಿಂಗ್ ಎಲ್ಲ ತಗೊಂಡು ಟ್ರಾನ್ಸ್ಪೋರ್ಟೇಷನ್ ತುಂಬಾ ಹೆವಿ ಇರುತ್ತೆ. ಫಿನಿಶಿಂಗ್ ನಾವು ಎಕ್ಸ್ಪೆಕ್ಟ್ ಮಾಡಕ್ಕಾಗಲ್ಲ. ಈಗ ನೀವು ನೋಡಿದೆ ಸರ್, ದೂರದಿಂದ ನೋಡಿದಾಗ ನಿಮ್ಗೆ ಶೀಟ್ ಅಂತ ಗೊತ್ತಾಗಲ್ಲ, ಟಚ್ ಮಾಡಿ ಫೀಲ್ ಮಾಡಿದಾಗ ಮಾತ್ರ ಇದು ಶೀಟ್ ಅಂತ ಗೊತ್ತಾಗುತ್ತೆ ಅಷ್ಟೇ. ನಮ್ಗೆ ಅದರಿಂದ ₹1 ಉಪಯೋಗ ಇಲ್ಲ ಸರ್, ನೋಡೋದಕ್ಕೆ ಚೆನ್ನಾಗಿ ಕಾಣಬೇಕು ಅಂತ ಅನ್ಬೇಕಷ್ಟೇ. ಅದೇ ನಾವು ಕಲ್ಲು ಗ್ರಾನೈಟ್ ಫುಲ್ ದುಡ್ಡು ಹಾಕ್ತಿವಿ ಅಂದಾಗ ದುಡ್ಡು ಜಾಸ್ತಿ ಆಗುತ್ತೆ, ದುಡ್ಡು ಕಡಿಮೆ ಆಗಬೇಕು, ನನಗೆ ಚೆನ್ನಾಗಿ ಕಾಣಬೇಕು, ಖಂಡಿತ ಮಾಡ್ಕೊಬಹುದು ಸರ್. ನೆಕ್ಸ್ಟ್ ಆಪ್ಷನ್ಸ್ ಸರ್, ಇದು ಅಷ್ಟೇ ಲೈಟ್ ಪಾಸಿಂಗ್ ಶೀಟ್ ಸರ್. ಇದೊಂದು ಮಾರ್ಬಲ್ ಇಟಲಿ ಮಾರ್ಬಲ್ ಫಿನಿಶಿಂಗ್ಸ್ ಅಂತ ಇದೆ. ಇದೊಂದು ಬ್ಲಾಕ್ ಥೀಮ್ ಅಲ್ಲಿ ಬರುತ್ತೆ. ಇದು ಲೈಟ್ ಪಾಸಿಂಗ್ ಶೀಟ್ ಸರ್. ಇದು ಇಲ್ಲಿಗೆ ನನಗೆ ಎಷ್ಟೊಂದು ಟೈಮ್ ಹಿಡಿತಾ ಇದೆ. ಇನ್ನು ಎಷ್ಟು ಕಲೆಕ್ಷನ್ಸ್ ಇಟ್ಟಿದೆ? ಖಂಡಿತ ಇದೆ ಸರ್, ಆಲ್ಮೋಸ್ಟ್ ನೋಡಿ ಈಗ ಹೇಳ್ತಾ ಹೋದ್ರೆ ಕೊನೆನೇ ಇಲ್ಲ. ಇಲ್ಲಿಗೆ ಆಲ್ಮೋಸ್ಟ್ ಒಂದು 10 ಮಿನಿಟ್ಸ್ ಹತ್ರ ನೋಡ್ತಾ ಇದೀರಾ. ತುಂಬಾ ಕಲೆಕ್ಷನ್ಸ್ ಇದೆ. ಸೊ ನಾನು ಡಿಸ್ಪ್ಲೇ ತೋರಿಸ್ತಿರ್ತೀನಿ, ಒಂದ್ಸಲ ವಿಸಿಟ್ ಮಾಡಕ್ಕೆ ಹೇಳಿ ಸರ್. ಸ್ಕ್ರೀನ್ ಶಾಟ್ ತಗೊಳ್ಳಿ, ಡಿಸ್ಪ್ಲೇ ಮೇಲೆ ನಂಬರ್ ಇದೆ. ಈ ಶೀಟ್ಸ್ ಅವೈಲೇಬಲ್ ಇಲ್ಲ, ನಮಗೆ ವಾಟ್ಸ್ಆಪ್ ಮಾಡಿದಾಗ ಏನಂದ್ರೆ ಜಸ್ಟ್ ಅವ್ರಿಗೆ ಕಲೆಕ್ಷನ್ಸ್ ಕಳ್ಸಿಕೊಡ್ತೀವಿ ಸರ್. ಇದನ್ನ ಕಲರ್ ನೋಡಬಹುದು ಸರ್. ಇದು ಲೀಫ್ ಪ್ಯಾಟರ್ನ್ ಇದೆ, ಫ್ಯಾಬ್ರಿಕ್ ಮೆಟೀರಿಯಲ್. ಇದು ಏನಾಗಲ್ಲ ಸರ್, ಫ್ಯಾಬ್ರಿಕ್ ವಿತ್ ಪಿವಿಸಿ ಮೆಟೀರಿಯಲ್ ಇದೆ. ವಾರಂಟಿ ವಾಷಬಲ್ ಇದೆ ಸರ್. ವಾರಂಟಿ ಇದೆಲ್ಲ ಸರ್, ಪ್ರೀಮಿಯಂ ಮೆಟೀರಿಯಲ್ ಗೆ ವಾರಂಟಿ ಬರಲ್ಲ, ಇದಕ್ಕಿರಲ್ಲ. ಪ್ರೀಮಿಯಂ ಮೆಟೀರಿಯಲ್ ವಾರಂಟಿ ಬರಲ್ಲ. ಇದೆಲ್ಲ ವಾಷಬಲ್ ಇದೆ, ವಾಟರ್ ಪ್ರೂಫ್ ಮೆಟೀರಿಯಲ್ ಇದೆ, ಪಿವಿಸಿ ವಿತ್ ಫ್ಯಾಬ್ರಿಕ್ ಮೆಟೀರಿಯಲ್ ಇದೆ ಸರ್, ಯೂಸ್ ಮಾಡ್ಕೊಬಹುದು. ಇದನ್ನ ಅಷ್ಟೇ ಸರ್, ಫೈರ್ ಯೂನಿಟ್ಸ್ ಅಲ್ಲಿ ಸ್ಟೆಪ್ಸ್ ಹತ್ರ ಹಾಕೊಂಡ್ರೆ ತುಂಬಾ ಹೆವಿ ರೀಚ್ ಆಗಿ ಕಾಣಿಸುತ್ತೆ ನಮ್ಗೆ. ಇದು ಈ 2 ಶೀಟ್ ಕಾಂಬಿನೇಷನ್ ಮಾಡಿ ಹಾಕೊಂಡಾಗ ಸರ್, ಒಂದೇ ಶೀಟ್ ನ ಹಾಕಿದ್ರೆ ಕಾಂಬಿನೇಷನ್ ಇರಲ್ಲ. ಮಲ್ಟಿ ಕಲರ್ಸ್ ಯೂಸ್ ಮಾಡ್ಕೊಂಡು ಹಾಕೊಂಡಾಗ ಬಜೆಟ್ ವೈಸ್ ಈಸಿ ಇರುತ್ತೆ, ಪ್ಲಸ್ ಲುಕ್ ವೈಸ್ ಚೆನ್ನಾಗಿ ಕಾಣಿಸುತ್ತೆ.
ಇದೆಲ್ಲ ತುಂಬಾ ಕಲೆಕ್ಷನ್ಸ್ ಇದೆ ಸರ್. ಕಲೆಕ್ಷನ್ಸ್ ಇದೆಲ್ಲ ಒಂದು 3D ವಾಲ್ ಪ್ಯಾನಲ್ಸ್ ಸರ್. 3D ವಾಲ್ ಪ್ಯಾನಲ್ ಇದು ಬೇಕಂದ್ರೆ ಸೆಲ್ಫ್ ಅಡೆಸಿವ್ ಕಸ್ಟಮರ್ ಫಿಟ್ಟಿಂಗ್ ಮಾಡ್ಕೋಬಹುದು. ಇದು 4,500 ರೂಪಾಯಿಂದಾನೇ ಇಲ್ಲ ಸರ್, 2x2 ಸೈಜ್ ಅಲ್ಲಿ ಸಿಗುತ್ತೆ. ಇದು ಬಂದು 450 ರೂಪೀಸ್ ಆಗುತ್ತೆ ಒಂದು ಪ್ಯಾನಲ್. 450 ರೂಪಾಯಿ ಒಂದು ಪ್ಯಾನಲ್. 250 ರೂಪಾಯಿಂದ 450 ರೂಪಾಯಿವರೆಗೂ ಸಿಗುತ್ತೆ. ಈ ಮೇಲೆ ಪ್ಲೇನ್ ಕಲರ್ಸ್ ಎಲ್ಲಿ ಯೂಸ್ ಮಾಡ್ತಾರೆ ಇದನ್ನ? ಇದೆಲ್ಲ ಬಂದು 250 ರೂಪೀಸ್ ಆಗುತ್ತೆ. ಸೇಮ್ ಅದೇ ಜಾಗದಲ್ಲಿ ಕಾಟ್ ಬ್ಯಾಕ್ ಸೈಡ್, ಟಿವಿ ಬ್ಯಾಕ್ ಸೈಡ್. ಈಗ ಏನಂದ್ರೆ ಈಗ ಬಜೆಟ್ ಜಾಸ್ತಿ ಅನ್ನೋರ್ಗೆ ಈ ಕಡೆ ಯೂಸ್ ಮಾಡ್ಕೋಬಹುದು. ಇಲ್ಲ ಸ್ವಲ್ಪ ಕಡಿಮೆ ಬಜೆಟ್ ಬೇಕು ಅಂದ್ರೆ ಈ ಪ್ಯಾಟರ್ನ್ಸ್ ಕ್ರಿಯೇಟ್ ಮಾಡ್ಬೋದು. ಇದು ದೇವ್ರ ಮನೆಗೆಲ್ಲ ಯೂಸ್ ಮಾಡಕ್ಕೆ ನೋಡಿ. ಇದೆಲ್ಲ ಸೀಲಿಂಗ್ ಅಲ್ಲಿ ಹಾಕೊಂಡಾಗ ಒಳ್ಳೆ ಶ್ರೀ ಚಕ್ರದ ತುಂಬಾ ಹೆವಿ ಕಾಣಿಸುತ್ತೆ ಸರ್. ಇದು ಸೂಪರ್. ಇದೆಲ್ಲ ಏನ್ ರೇಟ್ ಇಂದ? ಇದೆಲ್ಲ ನಿಮಗೆ 250 ಇಂದ 550 ಕ್ಲೋಸ್ ಆಗುತ್ತೆ. ಇದು 250 ರೂಪಾಯಿಂದ 500 ರೂಪಾಯಿಗೆಲ್ಲ ಸಿಕ್ಬಿಡುತ್ತೆ ಎಲ್ಲ ಪ್ಯಾನಲ್. ಇದು ಸೂಪರ್. ಇದು ಇದರಲ್ಲೂ ಸರ್ ನಿಮ್ಗೆ ಈ ಕಲರ್ ಇಷ್ಟ ಆಗಿಲ್ಲ ಅನ್ಕೊಳ್ಳಿ, ಇದೇ ಕಲರ್ಸ್ ಅಲ್ಲಿ ನಿಮ್ಗೆ 20 ಪ್ಯಾಟರ್ನ್ ಸಿಗುತ್ತೆ. ಒಂದು ಪ್ಲೈನ್ ಡೋರ್ದು ಪ್ಲೈವುಡ್ ತಗೊಂಡ್ಬಿಟ್ಟು ಇದನ್ನೆಲ್ಲ ಅದಕ್ಕೆ ಯೂಸ್ ಮಾಡ್ಕೋಬಹುದಲ್ವಾ? ಮಾಡ್ಕೊಬಹುದು ಸರ್. ಅಲ್ಲೂ ಕೂಡ ಹೌದು ಮಾಡಬಹುದಾ? ಮಾಡಿದ್ದಾರೆ ಸರ್ ಆತರ? ಮಾಡಿದ್ದಾರೆ ಸರ್, ತುಂಬಾ ಚೆನ್ನಾಗಿ ಯೂಸ್ ಮಾಡ್ಕೊಂಡಿದ್ದಾರೆ. ಯಾಕಂದ್ರೆ ಏನಂದ್ರೆ ಇದು PVC ಮೆಟಲ್ ಆಗಿರೋದು ಒಂದು ಸ್ವಲ್ಪ ಸೇಫ್ಟಿ ವೈಸ್. ಕಾಟ್ ಬ್ಯಾಕ್ ಸೈಡ್ ತುಂಬಾ ಟಚ್ ಮಾಡಲ್ಲ. ಡೋರ್ ಅಂದ್ರೆ ರೆಗ್ಯುಲರ್ ಯೂಸ್ ಮಾಡ್ತಾರೆ. ರೆಗ್ಯುಲರ್ ಯೂಸ್ ಮಾಡತ್ರ ಜಾಸ್ತಿ ಯೂಸ್ ಮಾಡತ್ರ ಆಗಲ್ಲ. ಕಾಟ್ ಬ್ಯಾಕ್ ಸೈಡ್, ಟಿವಿ ಬ್ಯಾಕ್ ಸೈಡ್ ಯಾರು ಯೂಸ್ ಮಾಡಿ ಮತ್ತೆ ಸೀಲಿಂಗ್ ಅಲ್ಲಿ ಯೂಸ್ ಮಾಡ್ಕೊಬಹುದು. ಸೀಲಿಂಗ್ ಅಲ್ಲಿ ಕಾಸ್ಟ್ ಕಟ್ಟಿಂಗ್ ಪ್ಲಸ್ ಲುಕ್ ವೈಸ್ ಚೆನ್ನಾಗಿ ಕಾಣುತ್ತೆ. ಸೀಲಿಂಗ್ ಎಲ್ಲ ಯೂಸ್ ಮಾಡ್ಕೊಬಹುದು. ಇದೆಲ್ಲ ತುಂಬಾ ಕಲೆಕ್ಷನ್ಸ್ ಅವೈಲೇಬಲ್ ಇದೆ ಸರ್. ನೋಡಿ ಇದೆಲ್ಲ ಕಲೆಕ್ಷನ್ಸ್ ನಮ್ಮ ಹತ್ರ ಒಂದು ಡಿಫರೆನ್ಸ್ ಗೊತ್ತಾಗಲಿಲ್ಲ. ಎಕ್ಸಾಂಪಲ್ ಇಲ್ಲೆಲ್ಲ ಶೀಟ್ಸ್ ಲೆಕ್ಕಾಚಾರದಲ್ಲಿ ಕೊಟ್ರಿ. ಇದು ಯಾಕೆ ಈ ತರ ಚಿಕ್ಕ ಚಿಕ್ಕ ಪೀಸು? ಇದು ವಾಲ್ ಪ್ಯಾನಲ್ಸ್ ಸರ್. ಅಂದ್ರೆ ನಿಮ್ಗೆ ಟೈಲ್ಸ್ ತರ ಬರುತ್ತೆ, 2x2 ಫಿನಿಶಿಂಗ್ ಬರುತ್ತೆ. ಸೊ ಇದಕ್ಕೆ ನಿಮ್ಗೆ ಬ್ಯಾಕ್ ಗ್ರೌಂಡ್ ಪ್ಲೇವುಡ್ ಬೇಕು. ಏನಲ್ಲಿ ನೀವು 2x8 ಶೀಟ್ ನೋಡಿದ್ರಲ್ಲ, ಅದು ಬ್ಯಾಕ್ ಗ್ರೌಂಡ್ ಪ್ಲೇವುಡ್ ಬೇಕಾಗುತ್ತೆ. ಸೊ ನೀವು ಈ ಮೆಟಲ್ ಏನ್ 2x2 ಇದೆಲ್ಲ ನೋಡ್ತಿದ್ದೀರಲ್ವಾ, ಇದಕ್ಕೆಲ್ಲ ನಿಮ್ಗೆ ಪ್ಲೇವುಡ್ ಅವಶ್ಯಕತೆ ಇಲ್ಲ. ಈ ಪ್ಯಾಟರ್ನ್ ಪ್ಲೇವುಡ್ ಅವಶ್ಯಕತೆ ಇಲ್ಲ. ಜಸ್ಟ್ ಬ್ಯಾಕ್ ಸೈಡ್ ಇಂದ ಗಮ್ಮಿ ಹಾಕೊಂಡು ಡೈರೆಕ್ಟ್ ವಾಲ್ ಮೇಲೆ ಅಪ್ಲೈ ಮಾಡ್ಕೊಬಹುದು ನಾವು. ಸೊ ಇನ್ನೊಂದ್ ಏನ್ ಪ್ಲಸ್ ಪಾಯಿಂಟ್ ಅಂದ್ರೆ ಡೈರೆಕ್ಟ್ ಆಗಿ ಯಾರು ಹೊಸದಾಗಿ ಮನೆ ಕಟ್ಟಿರೋದ್ರೆ ಪಟ್ಟಿ ಸಮೇತ ಬೇಕಾಗಿಲ್ಲ. ಪ್ಲಾಸ್ಟಿಂಗ್ ಒಂದಾಗಿದ್ರೆ ಸಾಕು. ಡೈರೆಕ್ಟ್ ಆಗಿ ಪ್ಲಾಸ್ಟಿಂಗ್ ಮೇಲೆ ಹಾಕೊಂಡ್ಬಿಟ್ರೆ ಪಟ್ಟಿ ಅಮೌಂಟ್ ಸೇವ್ ಆಗುತ್ತೆ. ಪ್ಲಾಸ್ಟಿಂಗ್ ಬೆಂಡ್ ಆಗೋದು, ಕಲರ್ ಚೇಂಜ್ ಆಗೋದು ಸರ್. ಒಂದ್ಸಲ ವಾಲ್ ಸ್ಟಿಕ್ ಆದ್ಮೇಲೆ ಏನಾಗಲ್ಲ. ಹೌದು. ಮತ್ತೆ ಈ ಕಲರ್ ವೈಟ್ ಕಲರ್ಸ್ ಏನಿದೆ ಇದಕ್ಕೆ ರೀಪೇಂಟ್ ಮಾಡ್ಕೊಬಹುದು ಸರ್, ಪೇಂಟ್ ಮಾಡ್ಕೊಬಹುದು. ಸೊ ಈ ವೈಟ್ ಸಪೋಸ್ ಅವ್ರಿಗೆ ಇಷ್ಟ ಆಗಿಲ್ಲ ಅನ್ಕೊಳ್ಳಿ, ಫೀಚರ್ ಎಲ್ಲ ಕಲರ್ ಬೇಡ ಅಂತ ಹೇಳಿದ್ರೆ ನಾವು ಅವ್ರಿಗೆ ಪೇಂಟ್ ಮಾಡಿ ಕಲರ್ ಚೇಂಜ್ ಮಾಡ್ಕೊಬಹುದು. ಸೊ ಇದು ಅಷ್ಟೇ ಸರ್. ಇದು ಹೊಸ ಕಲರ್ ಸರ್, HDMR ಬೋರ್ಡ್. ಅದು ಈ ಕಸ್ಟಮರ್ಸ್ ಏನ್ ಮಾಡಿದ್ರೆ ಈ ತರ ಪ್ಯಾಟರ್ನ್ಸ್ ಎಲ್ಲ ಕ್ರಿಯೇಟ್ ಮಾಡ್ಕೊಂಡ್ಮೇಲೆ ಕಾರ್ಪೆಂಟರ್ ತಗೊಂಡು ಮೆಟೀರಿಯಲ್ ತಗೊಂಡು ಕಟಿಂಗ್ ಮಾಡಿಸಿ CNC ಕಟ್ ಮಾಡಿಸಿ ಪಾಲಿಶ್ ಎಲ್ಲ ಮಾಡಿಸ್ಬೇಕಾಗುತ್ತೆ. ಸೊ ನಮ್ಮ ಹತ್ರ ಬಂದು ರೆಡಿಮೇಡ್ ಮೆಟೀರಿಯಲ್ ಸಿಕ್ಬಿಡುತ್ತೆ. ಜಸ್ಟ್ ಅವ್ರು ತಗೊಂಡೋಗ್ಬೇಕು, ಅಲ್ಲಿ ಮನೇಲಿ ಫಿಟ್ ಮಾಡ್ಕೊಬೇಕು ಅಷ್ಟೇ. ಸೊ ಈ ಪ್ಯಾನಲ್ಸ್ ಎಲ್ಲ ನಿಮ್ಗೆ ಆಲ್ಮೋಸ್ಟ್ 7,000 ಸ್ಟಾರ್ಟ್ ಆಗುತ್ತೆ ಸರ್. 7,000 ಸ್ಟಾರ್ಟ್ ಆಗುತ್ತೆ. ಥಿಕ್ನೆಸ್ 8 mm ಬರುತ್ತೆ. ಇದು 2 feet by 8 feet ಬರುತ್ತೆ. ಸೊ 6,500 ಇಂದ ಅಪ್ ಟು 9,000 ವರೆಗೂ ಇದೆ. 2x8 ಬರುತ್ತೆ. ಇದು ತುಂಬಾ ಕಲೆಕ್ಷನ್ಸ್ ಅವೈಲೇಬಲ್ ಇದೆ ಸರ್. ಸೊ ಈ ಒಂದು ಕಲರ್ ಈ ಪ್ಯಾಟರ್ನ್ ನಿಮಗೆ ಕಲರ್ ಇಷ್ಟ ಆಗಿರೋದು 4 ಕಲರ್ ಸಿಗುತ್ತೆ ಇದರಲ್ಲಿ. ಹೌದು. ಈ ವೈಟ್ ಇದೆ ಅನ್ಕೊಳ್ಳಿ, ವೈಟ್ ಅಲ್ಲಿ ಕಲರ್ ಇಷ್ಟ ಆಗಲ್ಲ, ಪ್ಯಾಟರ್ನ್ ಇಷ್ಟ ಆಯ್ತು ಅಂದ್ರೆ 4 ಕಲರ್ಸ್ ಅವೈಲೇಬಲ್ ಸಿಗುತ್ತೆ. ಸೂಪರ್. ಎಲ್ಲ ಅಕ್ರಿಲಿಕ್ ಇದೆಲ್ಲ ಸರ್ HDMR ಬೋರ್ಡ್ ಸರ್. ಸಾರಿ ಏನಂತೀರಾ? HDMR ಬೋರ್ಡ್. ಇದು ಅಂದ್ರೆ ಇದು ಲೈಕ್ ಪ್ಲೇವುಡ್ ಗೆ ಯೂಸ್ ಮಾಡೋದಾ ಡೈರೆಕ್ಟ್ ಆಗಿ? ಇದು ಪ್ಲೇವುಡ್ ಬೇಕಾಗಿಲ್ಲ. ಥಿಕ್ನೆಸ್ 8 mm ಬರುತ್ತೆ. ಡೈರೆಕ್ಟ್ ವಾಲ್ ಮೇಲೆ ಅಪ್ಲೈ ಮಾಡ್ಕೊಬಹುದು. ಸೊ ಅವಕ್ಕೆ ಮಾತ್ರ ಪ್ಲೇವುಡ್ ಬೇಕಾಗಿಲ್ಲ. ಇದಕ್ಕೆ ಮಾತ್ರ ಪ್ಲೇವುಡ್ ಬೇಕಾಗುತ್ತೆ. ಇವಕ್ಕೆಲ್ಲ ಬೇಕಾಗಿಲ್ಲ. ಇದಕ್ಕೆಲ್ಲ ಪ್ಲೇವುಡ್ ಅವಶ್ಯಕತೆ ಇಲ್ಲ. ಇದೆಲ್ಲ ಏನು ರೇಟ್ ಇಂದ ಸ್ಟಾರ್ಟ್? ಇದೆಲ್ಲ 7,000 ಸರ್. 7,000. ಇದು CNC ಕಟಿಂಗ್ ಇರತಕ್ಕಂತ ಟೋಟಲ್ ಸರ್. ಈ ಫಿನಿಶಿಂಗ್ ಏನ್ ನೋಡ್ತಿದ್ರಲ್ವಾ, ಅವ್ರು ತಗೊಂಡೋಗಿ ಜಸ್ಟ್ ಇನ್ಸ್ಟಾಲೇಷನ್ ಮಾಡ್ಕೊಬೇಕಷ್ಟೇ. 7,000 ಸ್ಟಾರ್ಟಿಂಗ್ ಆಗುತ್ತೆ ಪ್ರೈಸ್ ಇದು. ಸೊ ನೆಕ್ಸ್ಟ್ ಬರೋದಾದ್ರೆ ಅದೇ ಪ್ಯಾನಲ್ಸ್ 8x4 ಬರುತ್ತೆ ಸರ್. ಇದು ಈಗ 2x8 ನೋಡಿದ್ವಿ. ಈಗ ನಮ್ಮ 2x8 ನೋಡಿದ್ವಿ, 8x4 ಬರುತ್ತೆ. 8x4 ಇದು ಬಂದು ಗ್ರಾಫಿಟಾ ಸಾಫ್ಟ್ ಪ್ಯಾನಲ್ ಅಂತ ಹೇಳಿ ಸರ್. ಅಂದ್ರೆ ಯಾವ ಕಡೆ ಯೂಸ್ ಮಾಡ್ತಾರೆ ಸರ್? ಇದು ಟಿವಿ ಬ್ಯಾಕ್ ಸೈಡ್ ಗೆ ಸರ್. ಟಿವಿ ಬ್ಯಾಕ್ ಸೈಡ್ ಗೆ, ಕಾಟ್ ಬ್ಯಾಕ್ ಸೈಡ್ ಗೆ ಹೈಲೈಟೆಡ್ ಮಾಡ್ಕೊಂಡು ತುಂಬಾ ಹೆವಿ ಕಾಣಿಸುತ್ತೆ. ಸೊ ಇದ್ರಲ್ಲಿ ನಮ್ಮ ಹತ್ರ ತುಂಬಾ ಕಲೆಕ್ಷನ್ಸ್ ಅವೈಲೇಬಲ್ ಇದೆ. ನಾವೇನ್ ಮಾಡಿದೀವಿ, ಈ ಚಿಪ್ ಪ್ಯಾಟರ್ನ್ ಅಲ್ಲಿ ಸಿಂಗಲ್ ಕಲರ್ ಡಿಸ್ಪ್ಲೇ ಕೊಟ್ಟಿದ್ದೀವಿ ಸರ್ ನಾವಿಲ್ಲಿ. ಸೊ ಇದು ನಿಮಗೆ ಕಲೆಕ್ಷನ್ಸ್ ಬೇಕು ಅಂದಾಗ ಆಫೀಸ್ ಅಲ್ಲಿ ಇಲ್ಲ ಕ್ಯಾಟಲಾಗ್ ಕಲೆಕ್ಷನ್ ಮಾಡೋದು ತುಂಬಾ ವೆರೈಟೀಸ್ ನಿಮಗೆ ಅವೈಲೇಬಲ್ ಸಿಗುತ್ತೆ ಇದರಲ್ಲಿ. ಸೊ ಇದು ಸ್ಟಾರ್ಟಿಂಗ್ ಪ್ರೈಸ್ ನಿಮಗೆ 10,000 ಸ್ಟಾರ್ಟ್ ಆಗುತ್ತೆ. 9,500 ಸ್ಟಾರ್ಟ್ ಆಗುತ್ತೆ ಸರ್. 9,000 ಸ್ಟಾರ್ಟಿಂಗ್ ಪ್ರೈಸ್ ಬರುತ್ತೆ ನಿಮ್ಗೆ ಇದರಲ್ಲಿ. ಸೂಪರ್. ಡಿಸೆಂಟ್ ಆಗಿರೋ ಕಲರ್. ಸರ್ ಈ ಪ್ಯಾಟರ್ನ್ಸ್ ಅಲ್ಲಿ ತುಂಬಾ ಹೆವಿ ಕಾಣಿಸುತ್ತೆ ಸರ್. ಸೂಪರ್. ಮತ್ತೆ ಇದು ಒಂದು ಫೆದರ್ ಪ್ಯಾನಲ್ಸ್ ಸರ್. ಫೆದರ್ ಪ್ಯಾಟರ್ನ್ ನಮ್ಗೆ ಫಸ್ಟ್ ಅಲ್ಲಿ ಬಂದು ನೀವು ಫೆದರ್ ಪ್ಯಾನಲ್ಸ್ ನಾರ್ಮಲ್ ಆಗಿ 4 feet by 8 inches ತೋರಿಸಿದಲ್ವಾ, ಇದು 8x4 ಬರುತ್ತೆ. ಫ್ಯಾಬ್ರಿಕ್ ಮೆಟೀರಿಯಲ್. ಫ್ಯಾಬ್ರಿಕ್ ಸರ್. ಇದು ಫ್ಯಾಬ್ರಿಕ್ PVC ವಿತ್ ಫ್ಯಾಬ್ರಿಕ್ ಮೆಟೀರಿಯಲ್ ಇದೆ. ಓಕೆ ಸರ್. ಏನಾಗಲ್ಲ ಫ್ಯಾಬ್ರಿಕ್ ಅಂತೀರಾ ಸರ್? ಫ್ಯಾಬ್ರಿಕ್ ಎಲ್ಲ ವಾಷಬಲ್ ಇದೆ ಸರ್. ಅಂದ್ರೆ ವೆಟ್ ವಾಶ್ ಮಾಡ್ಕೊಬೇಕು, ಡ್ರೈ ವಾಶ್ ಮಾಡಕ್ಕಾಗಲ್ಲ. ಸೊ ಬಟ್ಟೆ ತಗೊಂಡು ತುಂಬಾ ಹಾರ್ಡ್ ಆಗಿ ಯೂಸ್ ಮಾಡ್ಕೊಳಕ್ಕಾಗಲ್ಲ. ಸೊ ವ್ಯಾಕ್ಯೂಮ್ ಅಲ್ಲಿ ಆತರ ಕ್ಲೀನ್ ಮಾಡ್ಕೊಂಡಾಗ ನೀಟಾಗಿ ಲುಕ್ ವೈಸ್ ಚೆನ್ನಾಗಿ ಕಾಣಿಸುತ್ತೆ ನಮ್ಗೆ. ಇದು ನೋಡಿ ಎಲ್ಲ ಫ್ಯಾಬ್ರಿಕ್. ಸೊ ಇದೆಲ್ಲ ಶೀಟ್ಸ್ ನಮ್ಗೆ ಆಲ್ಮೋಸ್ಟ್ 12,000 ಸ್ಟಾರ್ಟ್ ಆಗುತ್ತೆ. 12,000 ಸ್ಟಾರ್ಟ್ ಆಗುತ್ತೆ. ಸೊ ಇದು ಬಂದು ಬುಕ್ ಮ್ಯಾಚಿಂಗ್ ಫ್ಯಾಬ್ರಿಕ್ ಮೆಟೀರಿಯಲ್ ಸರ್. ಇದು ಈ ಸೆಂಟರ್ ಬಂದು ಗ್ಲಾಸ್ ಮಿರರ್ ಕೋಟಿಂಗ್ ಇದೆ. ಇದೆಲ್ಲ ಬಂದು ಫ್ಯಾಬ್ರಿಕ್ ಮೆಟೀರಿಯಲ್. ಇದ್ರಲ್ಲಿ ನಿಮ್ಗೆ 4 to 5 ಡಿಸೈನ್ಸ್ ಅವೈಲೇಬಲ್ ಇದೆ. ಸೊ ಇದ್ರ ಕಾಸ್ಟಿಂಗ್ ಬಂದಾಗ ನಿಮ್ಗೆ 2 ಶೀಟ್ಸ್ ಸೇರಿ 24,000 ಆಗುತ್ತೆ ಸರ್. 2 ಶೀಟ್ಸ್ ಅಂದ್ರೆ 12,000 ಈಚ್ ಆಯ್ತು. 24,000 ನಿಮ್ಗೆ ಈಚ್ ಬರುತ್ತೆ. ಇದರಲ್ಲೂ ಕಲರ್ಸ್ ಪ್ಯಾಟರ್ನ್ಸ್ ಎರಡು ತಗೊಂಡು ಈಗ ಟಿವಿಗೆ ಯೂಶುವಲ್ ಆಗಿ ಇಷ್ಟು 2 ಸೇರ್ಸ್ ಹಾಕ್ತಾರ ಟಿವಿ ಪ್ಯಾನಲ್ಗೆ ಸರ್? ಟಿವಿ ಪ್ಯಾನಲ್ ಒಂದು ದೊಡ್ಡ ವಾಲ್ ಇದೆ ಅನ್ಕೊಳ್ಳಿ. ಈಗ 10 feet ವಾಲ್ 15 feet ವಾಲ್ ಇದೆ ಅನ್ಕೊಳ್ಳಿ.
ಸೊ ಆ ವಾಲಲ್ಲಿ ಓಪನಿಂಗ್ಸ್ ಎಲ್ಲ ಏನು ಇರಬಾರ್ದು, ವಿಂಡೋಸ್ ಆಗಿರೋ ಡೋರ್ಸ್ ಏನು ಇಲ್ಲ ಅಂತ ಹೇಳಿದಾಗ ಇದನ್ನ ಸೆಂಟರ್ಗೆ ಹಾಕೊಂಡು ಬೇರೆ ಮೆಟಲ್ ಪಕ್ಕದಲ್ಲಿ ನಾವು ಕಂಬೈನ್ ಮಾಡ್ಕೊಂಡು ತುಂಬಾ ಹೆವಿ ಕಾಣಿಸುತ್ತೆ ನಮಗೆ, ಲುಕ್ ಚೆನ್ನಾಗಿ ಕಾಣಿಸುತ್ತೆ. ಇಲ್ಲ ಫೈರ್ ಯೂನಿಟ್ಸ್ ಅಲ್ಲಿ ಡೈನಿಂಗ್ ಏರಿದ್ರೆ ಆ ತರ ಯೂಸ್ ಮಾಡ್ಕೊಂಡು ಕಾಂಬಿನೇಷನ್ ಅಲ್ಲಿ ಯೂಸ್ ಮಾಡ್ಕೊಳ್ಳೋದು. ಇದು ಮಾರ್ಬಲ್ ಶೀಟ್ ಸರ್, ನಾವು ಹೊರಗಡೆ ತೋರಿಸಿದ್ವಿ ಅಲ್ವಾ, ಸೊ ಅದೊಂದು ಫುಲ್ ಶೀಟ್ ಡಿಸ್ಪ್ಲೇನ ಕೊಟ್ಟಿದ್ದೀವಿ ನಾವಿಲ್ಲಿ. ಸೊ ಫುಲ್ ಶೀಟ್ ಗ್ರೇನ್ಸ್ ನೋಡಿದಾಗ ನಿಮ್ಗೆ ಈ ತರ ಬರುತ್ತೆ, ವಾಲ್ಗೆ ಯೂಸ್ ಮಾಡಬಹುದು, ವಾಲ್ಗೆ ಯೂಸ್ ಮಾಡ್ಕೊಬಹುದು. ಇದೆಲ್ಲ ಸ್ಟಾರ್ಟಿಂಗ್ ನಿಮ್ಗೆ 2500 ರೂಪಾಯಿಂದ ಬರುತ್ತೆ. 2500 ಒಂದು ಶೀಟ್ ಆಗುತ್ತೆ. ಫುಲ್ ಶೀಟ್ 2500. ಇದನ್ನ ಡೈರೆಕ್ಟ್ ಆಗಿ ವಾಲ್ ಮೇಲೆ ಅಪ್ಲೈ ಮಾಡಬಹುದು, ಪಟ್ಟಿ ಬೇಕಿಲ್ಲ, ಪ್ಲೇಔಟ್ ಬೇಕು, ಏನು ಬೇಕಾಗಿಲ್ಲ. ಲೈಕ್ ಇದೆಲ್ಲ ಅಂದ್ರೆ ಎಸ್ಪೆಷಲಿ ಈಗ ಆಫೀಸ್ಗಳು ಯೂಸ್ ಮಾಡ್ತಾರಲ್ವಾ, ಹೌದು, ತುಂಬಾ ಇಂಟೀರಿಯರ್ ದುಡ್ಡು ಹಾಕೋಕ್ ಹೋಗ್ತಾರೆ. ಖಂಡಿತ ಸರ್, ಲಾಭ ಆಗುತ್ತೋ ಲಾಸ್ ಆಗುತ್ತೋ ಗೊತ್ತೇ ಇರಲ್ಲ. ಇದೆಲ್ಲ ಬದಲು ಈ ತರ ಬಜೆಟ್ ಫ್ರೆಂಡ್ಲಿ ಯೂಸ್ ಮಾಡಿದ್ರೆ ಬೆಟರ್. ಮೆಟಲ್ ಯೂಸ್ ಮಾಡ್ಕೊಬಹುದು. ಇದು ಗೋಲ್ಡ್ ಪ್ಯಾಟರ್ನ್ ಇದೆ. ಸೊ ಇದು ನೀವು ನಾರ್ಮಲ್ ಮೆಟಲ್, ಅದು ಗೋಲ್ಡ್ ಪ್ಯಾಟರ್ನ್ಸ್ ಅವೈಲೇಬಲ್ ಇದೆ. ಸೂಪರ್. ಸೊ ನೆಕ್ಸ್ಟ್ ಬಂದು ಫ್ಲೂಟೆಡ್ ಮೆಟೀರಿಯಲ್ ಇದೆ ಸರ್. ಈಗ ಫ್ಲೂಟೆಡ್ ಪ್ಯಾನಲ್ಸ್ ಪ್ರೆಸೆಂಟ್ ಮಾರ್ಕೆಟಿಂಗ್ ಅಲ್ಲಿ ತುಂಬಾ ಹೆವಿ ಓಡಾಡ್ತಾ ಇದೆ. ನಿಮ್ಗೆ ಮಾರ್ಬಲ್ ಶೀಟ್ ಅಲ್ಲಿ ಫ್ಲೂಟೆಡ್ ಮೆಟೀರಿಯಲ್ಸ್ ಇದೆ, ಬೇಕಾದ್ರೆ ಟಚ್ ಮಾಡಿ ನೋಡಿ ಫೀಲ್ ಆಗುತ್ತೆ, ಮೆಟೀರಿಯಲ್ ಮ್ಯಾಟ್ ಫಿನಿಶಿಂಗ್ ಇದೆ, ಫೀಲ್ ಆಗುತ್ತೆ. ಇದು ಫೀಲೇ ಬೇರೆ ಇದೆ ಬಿಡಿ ಸರ್. ಇದೆಲ್ಲ ತುಂಬಾ ಹೆವಿ ಮೆಟೀರಿಯಲ್ ಸರ್, ಇದು ತುಂಬಾ ಹೆವಿ ಕಾಣಿಸುತ್ತೆ ಹಾಕೋದು ಇನ್ಸ್ಟಾಲೇಷನ್ ಮಾಡಿದ್ಮೇಲೆ ನಿಮ್ಗೆ. ಸೊ ಇಲ್ಲಿ ನೀವು ಸಿಂಗಲ್ ಪೀಸ್ ಮಾಡೋದಕ್ಕೂ ಮನೇಲಿ ನೀವು ಇನ್ಸ್ಟಾಲೇಷನ್ ಮಾಡೋದಕ್ಕೂ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಇದು ಸಿಕ್ಕಾಪಟ್ಟೆ ಕಲೆಕ್ಷನ್ಸ್ ಇದೆ. ಮತ್ತೆ ಬೇರೆ ಏನೇನು ಸರ್ ನೆಕ್ಸ್ಟ್ ಬರೋ ಇದರಲ್ಲಿ ನಿಮ್ಗೆ ಇನ್ನೂ 20 ಪ್ಯಾಟರ್ನ್ಸ್ ಅವೈಲೇಬಲ್ ಇದೆ, ಕ್ಯಾಟಲಾಗ್ ಅಲ್ಲಿ ತೋರಿಸ್ಕೊಡೋಣ. ಓಕೆ. ನೆಕ್ಸ್ಟ್ ಬರೋದಾದ್ರೆ WPC ಪ್ಯಾನಲ್ಸ್ ಇದೆ ಸರ್. WPC. ಸೊ ಇಲ್ಲಿ ನೋಡ್ಬಿಟ್ಟು WPC ಪ್ಯಾನಲ್ಸ್ ಇದೆ ಸರ್. ಇದು 6 ಇಂಚಸ್ ಬೈ ನಿಮ್ಗೆ 9.5 ಫೀಟ್ ಹೈಟ್ ಬರುತ್ತೆ. 9.5 6 ಇಂಚ್ ಅಗಲ ಬರುತ್ತೆ ಇದು. ಸೊ ಇದನ್ನ 2 ಕ್ವಾಲಿಟಿ ಇದೆ ಸರ್. ಸ್ಟಾರ್ಟಿಂಗ್ ಪ್ರೈಸ್ 450 ರೂಪೀಸ್ ಇಂದ 750 ವರೆಗೂ ಇದೆ. ಸೊ ಕ್ವಾಲಿಟಿ ವೈಸ್ ಪ್ರೈಸ್ 450 ರೂಪಾಯಿಂದ 750 ರೂಪಾಯಿ. ಹೌದು. ಎಷ್ಟು ಈ ಪೀಸ್ ಅಷ್ಟೇ? ಈ ಪೀಸ್ ಅಷ್ಟೇ. ಒಂದು ಕಲರ್ ಇದೆ ಅಲ್ವಾ, 9.5 ಅಡಿ ಉದ್ದ ಬರುತ್ತೆ, 6 ಇಂಚ್ ಅಗಲ ಬರುತ್ತೆ. ನಿಮ್ಮ ಆಫೀಸ್ ಅಲ್ಲಿ ಯೂಸ್ ಮಾಡಿದಿರಲ್ಲ ಇದೇನೆ ಅಲ್ವಾ? ಸೇಮ್ ಸರ್, ಹೌದು. ಫಸ್ಟ್ ಅಲ್ಲಿ ನಾವು ಫೋಟೋ ತೋರಿಸಿದ್ವಲ್ವಾ, ಸೇಮ್ ಮೆಟೀರಿಯಲ್ ಇದೆ. ಸೊ ಈ ಪೀಸ್ ತಗೊಂಡಾಗ ನಮಗೆ ನಾರ್ಮಲ್ ಮೆಟೀರಿಯಲ್ ಆದ್ರೆ ಸ್ವಲ್ಪ ನಾರ್ಮಲ್ ಸ್ಟಾರ್ಟಿಂಗ್ ಮೆಟೀರಿಯಲ್ ಆದ್ರೆ 450 ರೂಪೀಸ್ ಆಗುತ್ತೆ. ಸ್ವಲ್ಪ ಚೆನ್ನಾಗಿರೋ ಮೆಟೀರಿಯಲ್, ಇಲ್ಲ ಹಾಕಿರೋ ಮೆಟೀರಿಯಲ್ ಆದ್ರೆ 700 ರೂಪೀಸ್ ಪರ್ ಪ್ಯಾನಲ್ ಬರುತ್ತೆ ಸರ್. ಇದನ್ನು ಕೂಡ ಟಿವಿ ಪ್ಯಾನಲ್ ಹಿಂದ್ಗಡೆ ಹಾಕೋದು, ಮತ್ತೆ ರೂಮ್ ಗೆ ಡಿಸೈನ್. ಅಂದ್ರೆ ನಾವೀಗ ಇದೇನು ತೋರಿಸ್ದಲ್ವಾ, ಅಲ್ಲಿ ನಿಮ್ಗೆ ಫಸ್ಟ್ ಅಲ್ಲಿ ಪ್ಯಾನಲ್ಸ್ ತೋರಿಸ್ದಲ್ವಾ, ಎರಡು ಕಾಂಬಿನೇಷನ್ ಮಾಡೋಕೆ ತುಂಬಾ ಹೆವಿ ಕಾಣಿಸುತ್ತೆ. ಸೂಪರ್. ಮತ್ತೆ ಬೇರೆ ಸರ್? ಸೊ ನೆಕ್ಸ್ಟ್ ಬರೋದಾದ್ರೆ ಕಿಚನ್ ಸೆಟಪ್ ಕೊಟ್ಟಿದ್ದೀವಿ ಸರ್. ನಾವು ಮೆಟಲ್ ಕೊಡೋದ್ರ ಜೊತೆಗೆ ಇಂಟೀರಿಯರ್ ಮಾಡ್ತಿದ್ವಿ, ಇಂಟೀರಿಯರ್ ಮಾಡ್ತಾ ಇದ್ವಿ. ಸೊ ಈ ಪ್ರೆಸೆಂಟ್ ಟೋಟಲಿ ಕಾನ್ಸೆಪ್ಟ್ ಅಲ್ಲಿ ಜಸ್ಟ್ ಮೆಟಲ್ ಮಾತ್ರ ಸಪ್ಲೈ ಮಾಡ್ತಾ ಇದೀವಿ. ಸೊ ಯಾರೇ ಒಂದು ಮನೆ ಕಟ್ಟೋರು ಏನೊಂದು ಮೆಟೀರಿಯಲ್ ನಾವು ಬೇರೆ ಕಡೆ ಹೋಗಿ ಬೇರೆ ಡಿಫ್ರೆಂಟ್ ಶಾಪ್ಸ್ ಹೋಗಿ ನೋಡ್ಬೇಕು ಅನ್ನೋದಕ್ಕಿಂತ, ಸೊ ಇಲ್ಲಿ ನಮ್ಮ ಹತ್ರ ಬಂದಾಗ ನಾವೇ ಕಲೆಕ್ಷನ್ಸ್ ಅವ್ರಿಗೆ ತೋರಿಸ್ಬಿಡ್ತೀವಿ. ಸೊ ಆಲ್ಮೋಸ್ಟ್ ಒನ್ ಸ್ಟಾಪ್ ಸೊಲ್ಯೂಷನ್ ಅಂತ ಹೇಳ್ಬೋದು ಸರ್ ನಾವು. ಒನ್ ಸ್ಟಾಪ್ ಸೊಲ್ಯೂಷನ್ ಅಂತ ಹೇಳ್ಬೋದು. ಸೊ ಮತ್ತೆ ಇದು ಬಂದು ಸರ್, ಇದು WPC ಮೆಟೀರಿಯಲ್ ಸರ್, ಎಕ್ಸ್ಟೀರಿಯರ್ ಪ್ರಾಡಕ್ಟ್ ಇದು. ಓಕೆ. ಸೊ ಇದನ್ನ ನಾವು ಮೇನ್ ಗೇಟ್ ಯೂಸ್ ಮಾಡ್ಕೊಂತೀವಿ ಸರ್. ಸೇಮ್ ಪ್ಲೇವುಡ್ ತರನೇ ಇದೆ ಫುಲ್. ಇದು ಪ್ಲೇವುಡ್ ತರ ಬರಲ್ಲ ಸರ್, WPC ಮೆಟೀರಿಯಲ್ ಇದು. ಅಲ್ಲ, ಬಟ್ ನೋಡೋದಕ್ಕೆ ಸೇಮ್ ಫ್ಲಾಂಕೋ ಅಂತ ಹೇಳ್ತೀವಿ, ಫ್ಲಾಂಕೋ ಇದಂತ ಹೇಳ್ತೀವಿ. ಇದನ್ನ ನಾವು ಮೇನ್ ಗೇಟ್ ಯೂಸ್ ಮಾಡ್ಕೊಬಹುದು. ಈಗ ಮೇನ್ ಗೇಟ್ ಗೆಲ್ಲ ಮಾಡ್ತಾರೆ, ACP ಶೀಟ್ ಹಾಕ್ತಾರೆ, ಇದಾಗ್ತಾರೆ. ಇದನ್ನ ಬಂದು ಫ್ಲಾಂಕೋ ಶೀಟ್ ಡೈರೆಕ್ಟ್ ಆಗಿ ನಾವು ಗೇಟ್ ಮೇಲೆ ಹಾಕೊಂಡು ತುಂಬಾ ಹೆವಿ ಲುಕ್ ಕಾಣಿಸುತ್ತೆ. ಗೇಟ್ ಮೇಲೆ ಇದರಲ್ಲಿ 6 ಕಲರ್ಸ್ ಅವೈಲೇಬಲ್ ಇದೆ. ಇಲ್ಲಿ ನೋಡಬಹುದು 6 ಕಲರ್ ಇಲ್ಲಿ ಕೊಟ್ಟಿದ್ದೀವಿ. ಸೂಪರ್. ಸೊ ಇದ್ರ ಡೈಮೆನ್ಷನ್ಸ್ ಬಂದು ನಿಮ್ಗೆ 6 ಇಂಚಿಗೆ 10 ಅಡಿ ಉದ್ದ ಬರುತ್ತೆ. ಇದು ಒಂದು ಪ್ಯಾನಲ್ ಕಾಸ್ಟ್. ಒಂದು ಪ್ಯಾನಲ್ ಎಷ್ಟು? 10 ಅಡಿ ಹೈಟ್ ಬರುತ್ತೆ, 6 ಇಂಚಸ್ ವಿಡ್ತ್ ಬರುತ್ತೆ ಒಂದು ಪ್ಯಾನಲ್. ಏನ್ ರೇಟು ಸರ್? ಇದು ಬಂದು ಸ್ಟಾರ್ಟಿಂಗ್ 1300 ರೂಪೀಸ್ ಸ್ಟಾರ್ಟ್ ಆಗುತ್ತೆ. ಒಂದು ಪ್ಯಾನಲ್ 1300 ರೂಪಾಯಿಗೆ ಇದೊಂದು ಪೀಸ್ ಸಿಗುತ್ತೆ ನೋಡಿ. ಹೌದು, ಪ್ಲಸ್ ಟ್ಯಾಕ್ಸ್ ಬರುತ್ತೆ. 10 ಅಡಿ ಬರುತ್ತೆ. 10 ಅಡಿ ಉದ್ದ ಬರುತ್ತೆ. 10 ಅಡಿ ಉದ್ದ ಬರುತ್ತೆ. 10 ಅಡಿ ಉದ್ದ ಬರುತ್ತೆ. ಸೊ ಇದೆಲ್ಲ ಯೂಸ್ ಮಾಡೋಕೆ ತುಂಬಾ ಹೆವಿ ಕಾಣಿಸುತ್ತೆ ಸರ್ ನಮಗೆ. ಸರ್ ಇದಂದ್ರೆ ಇಂಟೀರಿಯರ್ ಅಂದ್ರೆ ಏನೇನ್ ಮಾಡ್ಕೊಡ್ತೀರಾ ನೀವು? ಸರ್ ಟೋಟಲ್ ಇಂಟೀರಿಯರ್ ಮಾಡ್ಕೊಡ್ತೀವಿ. ಫಾಲ್ ಸೀಲಿಂಗ್ ಆಗಿರ್ಬೋದು, ವುಡ್ ವರ್ಕ್ ಆಗಿರ್ಬೋದು, ಮಾರ್ಬಲ್ ಶೀಟ್ ವರ್ಕ್ ಆಗಿರ್ಬೋದು, ಟೋಟಲ್ ಎಲ್ಲ ಮಾಡ್ಕೊಡ್ತೀವಿ. ಸೊ ಪ್ರೆಸೆಂಟ್ ಕಾನ್ಸೆಪ್ಟ್ ನಾವು ಮೆಟೀರಿಯಲ್ ಮಾತ್ರ ಸಪ್ಲೈ ಮಾಡ್ತಾ ಇದೀವಿ. ಸೊ ನಾವೇನಾದ್ರೂ ಈಗ ನಮ್ದು ಆಲ್ಮೋಸ್ಟ್ ಪ್ರಾಜೆಕ್ಟ್ಸ್ ನಡೀತಾ ಇರುತ್ತೆ. ಸೊ ಫ್ರೀ ಟೈಮಲ್ಲಿ ಯಾರಾದ್ರೂ ನಮ್ಮ ಪ್ರಾಜೆಕ್ಟ್ ನಿಲ್ಲಾದಾಗ ಏನಾದ್ರು ಪ್ರಾಜೆಕ್ಟ್ ಸಿಕ್ತು ಅಂದ್ರೆ ನಾವು ಖಂಡಿತ ಮಾಡ್ಕೊಡ್ತೀವಿ. ಸೊ ಈ ಪ್ರೆಸೆಂಟ್ ನಮ್ಮ ಮೇನ್ ಕಾನ್ಸೆಪ್ಟ್ ಆಲ್ ಓವರ್ ಕರ್ನಾಟಕ ಎಲ್ಲೇ ಬೇಕಾದ್ರೆ ಮೆಟೀರಿಯಲ್ ಸಪ್ಲೈ ಮಾಡ್ತೀವಿ, ಕಳ್ಸ್ಕೊಡ್ತೀವಿ ನಾವು. ಸೊ ನೋಡಿ, ಯಾರಾದ್ರೂ ಅಕ್ರಲಿಕ್ ಶೀಟ್ಸ್ ಸರ್, ಅಕ್ರಲಿಕ್ ಶೀಟ್ಸ್ ನಮ್ಮ ಹೋಲ್ಸೇಲ್ ಪ್ರೈಸ್ ಅಲ್ಲಿ ಕೊಡ್ತೀವಿ ಕಸ್ಟಮರ್ಸ್ ಗೆ. ಇನ್ ಕೇಸ್ ಇಂಟೀರಿಯರ್ ಮಾಡಿಸದೇ ಇದ್ರೂ ಪರವಾಗಿಲ್ಲ, ನಿಮಗೆ ಗೊತ್ತಿರೋರು ಆಲ್ರೆಡಿ ಮಾಡ್ತಾ ಇದಾರ, ಅವ್ರ ಮೆಟೀರಿಯಲ್ ಕಾಸ್ಟ್ ಎಷ್ಟು ಕೊಡ್ತಾರೆ, ಯಾವ ತರ ಕ್ವಾಲಿಟಿ ಕೊಡ್ತಾರೆ ಅಂತ ಕೇಳಿ ಅವ್ರಿಗೆ ಹೇಳಿ, ಇಲ್ಲಪ್ಪ ಮೆಟೀರಿಯಲ್ ನಾನು ಕೊಡ್ತೀನಿ, ನಿನ್ ಕಾಸ್ಟ್ ಎಷ್ಟು ಅಷ್ಟು ಮಾತ್ರ ತಗೋ ಅಂದ್ರೆ ಮೆಟೀರಿಯಲ್ ನ ನೀವು ಕಳ್ಸ್ಕೊಡ್ತೀರಾ ಸರ್? ಕೊಡ್ತೀನಿ ಸರ್. ಅಲ್ವಾ ಸರ್? ಅವ್ರು ಜಸ್ಟ್ ಬೇರೆ ಶಾಪ್ಸ್ ಅಲ್ಲಿ ಎನ್ಕ್ವೈರಿ ಮಾಡ್ಲಿ ಸರ್, ಮೆಟೀರಿಯಲ್ ನೋಡ್ಕೊಳ್ಳಿ, ಕ್ವಾಲಿಟಿ ಪ್ರೈಸಿಂಗ್ ನೋಡ್ಕೊಳ್ಳಿ. ಸೊ ನಮ್ಮ ಹತ್ರ ಪ್ರೈಸಿಂಗ್ ಕ್ವಾಲಿಟಿ ನೋಡ್ಲಿ. ಸೊ ಅವ್ರಿಗೆ ಇಷ್ಟ ಆದ್ರೆ ಮೆಟೀರಿಯಲ್ ಸಪ್ಲೈ ಮಾಡ್ಕೊಡ್ತೀನಿ ನಾನು. ಇದೆಲ್ಲ ಕಿಚನ್ ಸೆಟಪ್ ಇಲ್ಲಿ ನಾವು ಕಾನ್ಸೆಪ್ಟ್ ಕೊಟ್ಟಿದ್ದೀವಿ ಸರ್ ನಾವಿಲ್ಲಿ. ಸೊ ನೆಕ್ಸ್ಟ್ ಬರೋದಾದ್ರೆ ಮೊಸಾಯಿಕ್ ಗ್ಲಾಸ್ ನಮ್ಮ ಹತ್ರ ಅವೈಲೇಬಲ್ ಇದೆ ಸರ್. ಅದು ಸೊ ಇಲ್ಲೇನ್ ನೋಡ್ತೀರಾ, ಮೊಸಾಯಿಕ್ ಗ್ಲಾಸ್ ಇದೆ. ಏನ್ ಯೂಸ್ ಸರ್ ಇದರಿಂದ? ಇದನ್ನ ಬಂದು ಡಿಸೈನ್ ಪರ್ಪಸ್ಗೆ ಸರ್, ಪ್ಯಾಂಟ್ ಯೂನಿಟ್ಸ್ ಹತ್ರ ಆಗಿರ್ಬೋದು, ಆಲ್ಮೋಸ್ಟ್ ಡೈನಿಂಗ್ ಹತ್ರ ಹಾಕೊಳ್ಳೋಕೆ ತುಂಬಾ ಹೆವಿ ಕಾಣಿಸುತ್ತೆ. ಈ ನಾವು ಗ್ಲಾಸ್ ಕಟ್ ಮಾಡಿಸಿ ಬೀಳಲ್ಲ ಸರ್. ಈ ನಾವು ಗ್ಲಾಸ್ ಅಲ್ಲೇ ಕಟ್ ಮಾಡಿಸಿ ಹಾಕಿದ್ರೆ ಕಾಸ್ಟ್ ವೈಸ್ ತುಂಬಾ ಜಾಸ್ತಿ ಆಗುತ್ತೆ. ಈ ಮೊಸಾಯಿಕ್ ಗ್ಲಾಸ್ ಅಲ್ಲಿ ಮತ್ತೆ 6 ಪ್ಯಾಟರ್ನ್ಸ್ ಅವೈಲೇಬಲ್ ಇದೆ. ಸೊ ಇದ್ರ ಸ್ಪೆಷಾಲಿಟಿ ಏನಂತ ಹೇಳಿದ್ರೆ, ಇಲ್ಲಿ ನೋಡಿ ಬ್ಯಾಕ್ ಸೈಡ್ ಬಂದು ಗಮ್ಮಿಂಗ್ ಇದೆ ಸರ್. ಈ ಗಮ್ಮಿಂಗ್ ನಾಗ ತೆಗೆದ್ಬಿಟ್ಟು ಡೈರೆಕ್ಟ್ ಆಗಿ ವಾಲ್ ಮೇಲೆ ಅಂಟಿಸಬಹುದು. ತುಂಬಾ ಹೆವಿ ಕಾಣಿಸುತ್ತೆ. ಜಸ್ಟ್ ಗಮ್ಮಿಂಗ್ ಅಷ್ಟೇ. ತೋರಿಸಿ ಸರ್. ಟೇಪ್ ಇದೆ,
ನಾವು ತೆಗೆದು ಡೈರೆಕ್ಟ್ ಆಗಿ ವಾಲ್ ಮೇಲೆ ಅಪ್ಲೈ ಮಾಡ್ಕೊಂಡು ಹೌದು ಗಮ್ ಅಂದ್ರೆ ಎಲ್ಲೆಲ್ಲಿ ಯೂಸ್ ಮಾಡ್ಬೋದು ಇದನ್ನ? ಸೇಮ್ ಸರ್ 5 ಯೂನಿಟ್ಸ್ ಅಲ್ಲಿ ಟಿವಿ ಬ್ಯಾಕ್ ಸೈಡ್ ಆಗಿರ್ಬೋದು ಮತ್ತೆ ಡೈನಿಂಗ್ ಹತ್ರ ಯೂಸ್ ಮಾಡಿ ತುಂಬಾ ಚೆನ್ನಾಗಿ ಕಾಣಿಸುತ್ತೆ, ಹೆವಿ ಕಾಣಿಸುತ್ತೆ ನಮ್ಗೆ ಇದು. ಇದರಲ್ಲಿ 6 to 7 ಪ್ಯಾಟರ್ನ್ಸ್ ನಮ್ಮ ಹತ್ರ ಅವೈಲೇಬಲ್ ಇದೆ. ಲೈಕ್ ಇದು ಈಗ ಇದು ಯೂಸ್ ಮಾಡ್ತಾ ಇದ್ರಲ್ಲ, ಈಗ ನಾವು ಮಿರರ್ ತರನೇ ಯೂಸ್ ಮಾಡಬಹುದಾ ಇದನ್ನ? ಸೊ ಮಿರರ್ ತರ, ಯಾಕಂದ್ರೆ ನಮಗೆ ಕಟಿಂಗ್ಸ್ ಅಲ್ಲಿ ಡಿಫ್ರೆಂಟ್ ಶೇಪ್ಸ್ ಬರುತ್ತೆ. ಕ್ವಾಲಿಟಿ ಅಂದ್ರೆ ಕ್ವಾಲಿಟಿ ಓಕೆ. ಇದು ಮಿರರ್ ಸರ್, ಆಕ್ಚುಲಿ ಮಿರರ್ 6mm 4mm ಮಿರರ್ ಅಲ್ಲಿ ಕಟ್ ಮಾಡಿರೋದ. ಅಂದ್ರೆ ನಾವು ಪ್ಯೂರ್ ಮಿರರ್ ಯೂಸ್ ಮಾಡ್ಕೊಂಡು ಈ ಡೈಮೆನ್ಸ್ ಎಲ್ಲ ಇರುತ್ತಲ್ವಾ, ಅದೇ ನಮಗೆ ಕ್ಲಾರಿಟಿ ಇರಲ್ಲ, ಡಿಸ್ಟರ್ಬೆನ್ಸ್ ಇರುತ್ತೆ. ಇದರಲ್ಲಿ ಎಷ್ಟು ಕಲರ್ಸ್? ಇದರಲ್ಲಿ 6 ಕಲರ್ ಅವೈಲೇಬಲ್ ಇದೆ ಸರ್. 6 ಕಲರ್ ಸಿಗುತ್ತೆ ನನ್ನ ಹತ್ರ. 6 ಪ್ಯಾಟರ್ನ್ಸ್ 6 ಕಲರ್ಸ್ ಅಲ್ಲಿ ಸಿಗುತ್ತೆ. ಸೂಪರ್. ಸೊ ನೆಕ್ಸ್ಟ್ ಬರೋದಾದ್ರೆ ಫಾರ್ಮ್ ಶೀಟ್ ಸರ್. ಇನ್ನು ಲೋ ಬಜೆಟ್ ಅಲ್ಲಿ ಯಾರಾದ್ರೂ ನೋಡ್ತಾ ಇರೋದ್ರೆಲ್ಲ ಫಾರ್ಮ್ ಶೀಟ್ ಸಿಗುತ್ತೆ. ಸೊ ಇದು ಬಂದು 2 feet by 2 feet ಬರುತ್ತೆ. ಇದನ್ನ ಡೈರೆಕ್ಟ್ ಆಗಿ ಸೆಲ್ಲಿಂಗ್ ಅಲ್ಲಿ ಅಪ್ಲೈ ಮಾಡ್ಕೊಬೋದು ಸರ್ ಇದು. ಸೊ ಇದರಲ್ಲೂ ಸೆಲ್ಫ್ ಅಡ್ಜಸ್ಟ್ ಗಮ್ಮಿಂಗ್ ಇರುತ್ತೆ ನೋಡಿ, ಇದರಲ್ಲೂ ಗಮ್ಮಿಂಗ್ ಇದೆ. ಎಷ್ಟು ಗಮ್ಮಿಂಗ್ ತೆಗೆದುಕೊಂಡು ಡೈರೆಕ್ಟ್ ನಾವು ಸೆಲ್ಲಿಂಗ್ ಅಲ್ಲಿ ಅಪ್ಲೈ ಮಾಡ್ಕೊಂಡ್ಬಿಡ್ಬೋದು. ಕಾಸ್ಟ್ ವೈಸ್ ಅಲ್ಲೂ ಕಡಿಮೆ ಆಗುತ್ತೆ. ಸೊ ಇದೆಲ್ಲ ಸ್ಟಾರ್ಟಿಂಗ್ ನಿಮಗೆ 250 rupees ಸಿಗುತ್ತೆ ಸರ್. ಫಾರ್ಮ್ ಶೀಟ್ 250 rupees ಅಲ್ಲಿ ಸಿಗುತ್ತೆ. ಈ ಗ್ಲಾಸ್ ಏನಿದೆ ಅಲ್ವಾ, ಈ ಗ್ಲಾಸ್ ಬಂದು ನಿಮಗೆ 350 rupees ಆಗುತ್ತೆ. ಒಂದು ಗ್ಲಾಸ್ ನಿಮಗೆ 350 ರೂಪಾಯಿ ಒಂದು ಗ್ಲಾಸ್ ಬರುತ್ತೆ. ನೀವು ಅದೇ ಔಟ್ ಸೈಡ್ ಅಲ್ಲಿ ಕಟಿಂಗ್ ಎಲ್ಲ ಮಾಡಿಸಿ ಮಾಡ್ಬೇಕಂದ್ರೆ ಆಲ್ಮೋಸ್ಟ್ ತುಂಬಾ ಹೆವಿ ಆಗುತ್ತೆ ಕಾಸ್ಟ್ ವೈಸ್ ಅಲ್ಲಿ. ಇದು ಬಂದು ನಿಮಗೆ 350 rupees ಒಂದು ಗ್ಲಾಸ್ ಸಿಗುತ್ತೆ. ಸೂಪರ್. ಸೊ ನೆಕ್ಸ್ಟ್ ಬರೋದಾದ್ರೆ ಕೆಲವರೆಲ್ಲ ಏನ್ ಮಾಡ್ತಾರೆ, ಆಫೀಸ್ ಬಂದಾಗ ಮಾರ್ಬಲ್ ಶೀಟ್ಸ್ ನ ಕೇಳ್ತಾರಲ್ವಾ. ಸೊ ಮಾರ್ಬಲ್ ಶೀಟ್ ಕಾಸ್ಟ್ ವೈಸ್ ಜಾಸ್ತಿ ಆಗುತ್ತೆ ಅನ್ನೋರಿಗೆ ಹೊಸದಾಗ ಬಂದು ಮಾರ್ಬಲ್ ಶೀಟ್ ರಲ್ಲಿ ಕೊಟ್ಟಿದ್ದೀವಿ ಸರ್. ಇದು ನೋಡ್ಬೋದು, ನಿಮ್ಗೆ ಮಾರ್ಬಲ್ ಪ್ಯಾಟರ್ನ್ ಸಿಗುತ್ತೆ ಈ ಶೀಟ್ ಅಲ್ಲಿ ನಿಮ್ಗೆ ನೋಡಿ. ಫುಲ್ ಶೀಟ್ ಸರ್ 10 feet by 4 feet ಬರುತ್ತೆ. ಮಾರ್ಬಲ್ ಫಿನಿಶಿಂಗ್ ಇದ್ರಲ್ಲೇ ಇರುತ್ತೆ. ಇದು ಸೆಲ್ಫ್ ಅಡ್ಹೆಸಿವ್ ಸರ್, ಗಮ್ಮಿಂಗ್ ಇದ್ರಲ್ಲೇ ಇರುತ್ತೆ. ನೀವು ಜಸ್ಟ್ ಗಮ್ಮಿಂಗ್ ತಗೊಂಡು ಡೈರೆಕ್ಟ್ ಆಗಿ ವಾಲ್ ಮೇಲೆ ಅಪ್ಲೈ ಮಾಡ್ಕೊಬೋದು. ಇದರ ಗಮ್ಮಿಂಗ್ ತಗೊಂಡ್ಬಿಟ್ಟು ಡೈರೆಕ್ಟ್ ಆಗಿ ಗೋಡೆ ಮೇಲೆ ಅಪ್ಲೈ ಮಾಡಬಹುದು. ಎಲ್ಲದು ಎಷ್ಟು ಈಸಿ ಇದೆಯಾ ಸರ್ ಇದೆಲ್ಲ ಇಂಟೀರಿಯರ್? ಇದರಲ್ಲಿ 20 ಪ್ಯಾಟರ್ನ್ಸ್ ಅವೈಲೇಬಲ್ ಇದೆ. ಸೂಪರ್. ಥಿಕ್ನೆಸ್ 3mm ಬರುತ್ತೆ ಸರ್. ಡೈರೆಕ್ಟ್ ವಾಲ್ ಮೇಲೆ ಅಪ್ಲೈ ಮಾಡ್ಬೋದು. ಸರ್ ಇದು ಪ್ರೈಸ್? ಸರ್ ಇದು ಪ್ರೈಸ್ ಬಂದು ನಿಮಗೆ 950 rupees ಆಗುತ್ತೆ ಒಂದು ಪ್ಯಾನಲ್. 950 ರೂಪಾಯಿ. 950 ರೂಪಾಯಿ ಒಂದು ರೋಲ್, ಫುಲ್ ರೋಲ್. ಇದು ಇದೇನು ಫುಲ್ ಇದೆ ಅಲ್ವಾ, ಈ ಒಂದು ರೋಲ್ ಇಷ್ಟೇ. ಈಗ ಏನಿದೆಯಾ ಬ್ಯಾಕ್ ಸೈಡ್ ಗಮ್ ಕೀಳೋದು ಹಚ್ಚೋದು. ಇನ್ ಕೇಸ್ ಇದಕ್ಕೆ ಯಾರಾದ್ರೂ ಇನ್ಸ್ಟಾಲೇಷನ್ ಮಾಡ್ತಕ್ಕಂತವ್ರು ಬೇಕಾಗಿಲ್ಲ, ನೀವೇ ಹಾಕೋಬಹುದು. ಆಫೀಸು ಚಿಕ್ಕ ಪುಟ್ಟದ್ದು, ಈಗ ಎಕ್ಸಾಂಪಲ್ ಒಂದು ರೂಮ್ ಒಂಥರ ನನ್ನ ರೂಮ್ ಅಷ್ಟೇ ಚೆನ್ನಾಗಿರ್ಬೇಕು, ನಾನು ಮಲಗಿರೋ ಮಂಚದ ಹಿಂದ್ಗಡೆ ಪ್ಯಾನಲ್ ಚೆನ್ನಾಗಿರ್ಬೇಕು ಅಂತಕ್ಕಂತ ಇದು ಯೂಸ್ ಮಾಡಬಹುದು. 950 rupees ಯೂಸ್ ಮಾಡ್ಕೊಬಹುದು ಸರ್. ಸೇಮ್ ಒಂಥರ ಟೈಲ್ಸ್ ಏನೋ. ಇದರಲ್ಲಿ 20 ಕಲರ್ಸ್ ಅವೈಲೇಬಲ್ ಇದೆ ಸರ್. 20 ಕಲರ್ಸ್ ಅವೈಲೇಬಲ್ ಇದೆ. ಏನ್ ರೇಟ್ ಅಂದ್ರಿ ಸರ್? ನಾವು 950 rupees ಒಂದು ರೋಲ್ ನಿಮ್ಗೆ. ಎಷ್ಟು ಫುಲ್ ಶೀಟ್ 950 rupees ಆಗುತ್ತೆ. ಸೈಜ್ ಎಷ್ಟು? 10 feet ಉದ್ದ ಬರುತ್ತೆ, 4 feet ವಿಡ್ತ್ ಬರುತ್ತೆ ನಿಮ್ಗೆ. ನೆಕ್ಸ್ಟ್ ಸರ್ ನೆಕ್ಸ್ಟ್ ಬರೋದಾದ್ರೆ ಇಲ್ಲಿ ಒಂದು PVC ಪ್ಯಾನಲ್ಸ್ ಹೇಳಿದೆ ಅಲ್ವಾ, ಈ ಬ್ಯಾಕ್ ಸೈಡ್ ಒಂದು ಡೆಮೋ ಕೊಟ್ಟಿದ್ವಿ PVC ಪ್ಯಾನಲ್ಸ್. ಇದೆಲ್ಲ ಫಾರ್ಮ್ ಶೀಟ್ಸ್ ಇನ್ನೂ ಇದೆ ಸರ್, ಯಾಕಂದ್ರೆ ನಮ್ಮ ಆಫೀಸ್ ಚಿಕ್ಕದಿರೋದ್ರಿಂದ. ಎಷ್ಟು ಭಾರ ಇದೆಯೋ ಅನ್ಕೋಬೇಕು ಸ್ಟಾರ್ಟಿಂಗ್ ನೋಡಿದಾಗ. ವೆಯ್ಟ್ಲೆಸ್ ಏನಿಲ್ಲ. ಹೌದು, ಅಂದ್ರೆ ನಿಮ್ಗೆ ತುಂಬಾ ಆಫೀಸ್ ಚಿಕ್ಕ ಸ್ಪೇಸ್ ತುಂಬಾ ಕಲೆಕ್ಷನ್ ನಾವು ಇಡಕ್ಕೆ ಹೋಗ್ಲಿಲ್ಲ. ಕಸ್ಟಮರ್ಸ್ ಬಂದಾಗ 1-2 ಸ್ಯಾಂಪಲ್ ಅಂತ ತೋರಿಸ್ತೀವಿ. ಕಲರ್ಸ್ ಕಾಂಬಿನೇಷನ್ ಯಾವ್ದು ಬೇಕೋ ಕ್ಯಾಟಲಾಗ್ ಕಲರ್ ಚೂಸ್ ಮಾಡಿ ಅದ್ರ ಪ್ರಕಾರ ಮೆಟೀರಿಯಲ್ ಕೊಡ್ತೀವಿ ಸರ್. ಇದು ಒಂದು PVC ಮೆಟೀರಿಯಲ್ ಸರ್. 1 feet by 10 feet ಬರುತ್ತೆ ಇದು. ಇದೆಲ್ಲ ಕಲೆಕ್ಷನ್ಸ್ ಗ್ಲಾಸ್ ಆಗ್ಲೇ ತೋರಿಸಿದ್ರಲ್ಲ, ಈ ತರ ಡಿಸೈನ್ ಆಗಿ ಯೂಸ್ ಮಾಡ್ಕೊಬಹುದು. ಮತ್ತೆ ಈ ಪ್ಯಾಂಟ್ರಿ ಯೂನಿಟ್ಸ್ ಹತ್ರ ಬರುತ್ತಲ್ಲ, ಪ್ಯಾಂಟ್ರಿ ಡ್ಯಾಡೋ ಏರಿಯಾ ಹತ್ರ ಟೈಲ್ಸ್ ಬದಿ ಗ್ಲಾಸ್ ಹಾಕೊಂಡು ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಸೊ ನೆಕ್ಸ್ಟ್ ಬರೋದ್ರೆ ಚಾರ್ಕೋಲ್ ಪ್ಯಾನಲ್ಸ್ ಸರ್. ಸೊ ನಮ್ದು ಒಂದು ಮೆಟೀರಿಯಲ್ ಯೂಸ್ ಮಾಡ್ಕೊಂಡು ಒಂದು ಪೂಜಾ ರೂಮ್ ಡಿಸ್ಪ್ಲೇ ಕೊಟ್ಟಿದ್ದೀವಿ ನಾವಿಲ್ಲಿ. ನೋಡ್ಬೋದು, ಬಜೆಟ್ ಫ್ರೆಂಡ್ಲಿ ಅಂತ ಹೇಳ್ಬೋದು ಸರ್. ಬ್ಯಾಕ್ ಸೈಡ್ ಏನಿದೆ ಮಾರ್ಬಲ್ ಶೀಟ್. ನಿಜವಾಗಿ ನೋಡಿದ್ರೆ ಜಾಸ್ತಿ ಖರ್ಚು ಮಾಡಿರ್ತಾರೆ ಬಿಡ. ಖಂಡಿತ ಸರ್, ಬೇಕಿಲ್ಲ ಸರ್. ಏನಕ್ಕೆ ಸರ್, ನೀವು ಲಕ್ಷಾಂತರ ರೂಪಾಯಿ ಕೊಟ್ಟು ಗ್ರಾನೈಟ್ ಹಾಕಿ ಕ್ವಾಡ್ಸ್ ಹಾಕಿ ಮಾಡೋದೆಲ್ಲ ಒಂದೇ. ನೀವು ಈ ಸೆಟಪ್ ಟೋಟಲ್ ಮಾಡೋಕೆ ಆಲ್ಮೋಸ್ಟ್ ಒಂದು 20,000 to 30,000 ಟೈಮ್ ಸೇವಿಂಗ್, ಮನಿ ಸೇವಿಂಗ್, ಮತ್ತೆ ಲುಕ್ ಎಕ್ಸ್ಟ್ರಾರ್ಡಿನರಿ ಇದೆ. ಫಿನಿಶಿಂಗ್ ಫೈರ್ ಪ್ರೂಫ್ ಇದೆ, ಶೀಟ್ ಆಯಿಲ್ ಪ್ರೂಫ್ ಇದೆ, ವಾಟರ್ ಪ್ರೂಫ್ ಇದೆ, ಫಂಗಸ್ ರೆಸಿಸ್ಟೆನ್ಸ್ ಇದೆ ಸರ್. ಹುಳ ಹಿಡಿಯಲ್ಲ. ಈ ಪ್ಯಾಟರ್ನ್ ಫುಲ್ ನೀವು ಕ್ರಿಯೇಟ್ ಮಾಡೋಕೆ ಆಲ್ಮೋಸ್ಟ್ 20,000 to 30,000 ಫುಲ್ ಪ್ಯಾಟರ್ನ್ ಕ್ರಿಯೇಟ್ ಆಗ್ಬಿಡುತ್ತೆ ನಿಮಗೆ ಟೋಟಲ್ ಆಗಿ. ಸೊ ನೆಕ್ಸ್ಟ್ ಬರ್ತದೆ ಚಾರ್ಕೋಲ್ ಪ್ಯಾನಲ್ಸ್ ಸರ್. ಸೊ ಚಾರ್ಕೋಲ್ ಅಲ್ಲಿ ಆಲ್ಮೋಸ್ಟ್ ಒಂದು 20 ಪ್ಯಾಟರ್ನ್ಸ್ ಅವೈಲೇಬಲ್ ಇದೆ. ಇಲ್ಲಿ ಡಿಸ್ಪ್ಲೇ ಕೊಟ್ಟಿದ್ದೀವಿ. ಇದು ಪ್ಯಾಟರ್ನ್ಸ್ ಅಲ್ಲಿ ಅಲ್ಲಿ ಮೇಲೆ ನೋಡ್ತೀರಾ ಸರ್, ಮೇಲೆ ಪ್ಯಾಟರ್ನ್ಸ್ ಬಂದು 4 ಇಂಚಿಗೆ 9 ಅಡಿ ಉದ್ದ ಬರುತ್ತೆ. ಸೊ ಈ ಸೆಕೆಂಡ್ ರೋ ಪ್ಯಾಟರ್ನ್ಸ್ ಬಂದು ಗೋಲ್ಡನ್ ಶೇಡ್ಸ್ 1 feet by 10 feet ಬರುತ್ತೆ ಇದು. ಸೊ ತುಂಬಾ ಹೆವಿ ಬರುತ್ತೆ ಸರ್. ಇದು ಅಷ್ಟೇ ನೋಡಕ್ಕೂ ಲುಕ್ ವೈಸ್ ಚೆನ್ನಾಗಿ ಕಾಣಿಸುತ್ತೆ. ಇದು ಅಷ್ಟೇ ಟಿವಿ ಹಿಂದ್ಗಡೆ, ಟಿವಿ ಬ್ಯಾಕ್ ಸೈಡ್ಸ್, ಟೋಟಲಿ ಇಂಟೀರಿಯರ್ ನಿಮ್ಗೆ ಏನೇನ್ ಬೇಕು, ಏನ್ ಮೆಟೀರಿಯಲ್ಸ್ ಬೇಕು, ನಮಗೆ ಯಾವ ಡಿಸೈನ್ಸ್ ಬೇಕು ಎಲ್ಲ ಅದು ಇಲ್ಲಿ ಸಿಗುತ್ತೆ. ಹೌದು. ಮತ್ತೆ ಇದು ಬಂದು ಮೋಲ್ಡಿಂಗ್ ಪ್ಯಾನಲ್ಸ್ ಸರ್. ಪ್ರೆಸೆಂಟ್ ಚೆನ್ನಾಗಿ ಓಡ್ತಿರೋ ಮೆಟೀರಿಯಲ್ ಮೋಲ್ಡಿಂಗ್ ಪ್ಯಾನಲ್ಸ್ ಇದೆ. ಇದೆಲ್ಲ ಕಲೆಕ್ಷನ್ಸ್ ನಮ್ಮ ಹತ್ರ ಅವೈಲೇಬಲ್ ಇದೆ ಮೋಲ್ಡಿಂಗ್ ಪ್ಯಾನಲ್ಸ್ ಎಲ್ಲಾನು. ಇದೆಲ್ಲ ಬಂದು ನಿಮಗೆ 20mm 22mm 30mm ಅಲ್ಲಿ ನಿಮ್ಗೆ 10 feet ಹೈಟ್ ವರೆಗೂ ಸಿಗುತ್ತೆ. ಸೊ ಒಂದು ಫೋಟೋ ಫ್ರೇಮ್ ಯಾವ್ದೊಂದು ಫೋಟೋ ಹಾಕ್ಬಿಟ್ಟು ಸೆಂಟ್ರಲ್ಲಿ ಎಕ್ಸಾಂಪಲ್ ಇಲ್ಲಿ ನೋಡ್ಬೋದು ಸರ್ ನೀವು. ಇಲ್ಲೊಂದು ಫೋಟೋ ಫ್ರೇಮ್ ಕೊಟ್ಟಿದ್ದೀನಿ. ಸೊ ಇದಾವ್ದು ಫೋಟೋ ಫ್ರೇಮ್ ನ ಹಾಕೊಂಡು ನಾವು ಸೆಂಟರ್ ಅಲ್ಲಿ ಈ ತರ ಬಾಟರ್ಸ್ ನ ಕೊಡ್ಕೊಂಡಾಗ ತುಂಬಾ ಹೆವಿಯಾಗಿ ಕಾಣಿಸುತ್ತೆ ನಮ್ಗೆ. ಸೊ ಅದಕ್ಕೋಸ್ಕರನೇ ಯೂಸ್ ಮಾಡೋದು ಇದು. ಹೌದು ಸರ್. ನೋಡಿ ಇಲ್ಲಿ ಏನ್ ನೋಡ್ತಾ ಇದ್ರು, ಇದರಲ್ಲಿ ಸೈಜಸ್ ಡಿಸೈನ್ಸ್ ಎಲ್ಲ ಇದೆ. ಕಲರ್ಸ್ ಸಿಗುತ್ತಾ? ಕಲರ್ಸ್ ಸಿಗುತ್ತೆ ಸರ್. ಅಂದ್ರೆ ಇದು ಪೇಂಟಬಲ್ ಸರ್. ಈಗ ನಮ್ಮ ಹತ್ರ ಸಿಗೋದು ವೈಟ್ ಕಲರ್ ಒಂದ್ ಸಿಗುತ್ತೆ. ಇದೇ ಬೇಕಾದ್ರೆ ಅವ್ರು ಪೇಂಟ್ ಮಾಡ್ಕೊಂಡು ಫೋಟೋದ ಈ ತರ ಬೀಡಿಂಗ್ ತರ ಯೂಸ್ ಮಾಡ್ಕೊಬಹುದು ಸರ್. ಸೂಪರ್. ಸೊ ನೆಕ್ಸ್ಟ್ ಬರೋದು WPC ಎಕ್ಸ್ಟೀರಿಯರ್ ಕ್ಲಾಡಿಂಗ್ ಸರ್. ಇದು ಅಂದ್ರೆ ಇಷ್ಟೊತ್ತು ನಾವು ಇಂಟೀರಿಯರ್ ಮೆಟೀರಿಯಲ್ ತೋರಿಸಿದ್ವಲ್ವಾ, ಸೇಮ್ ಫುಡ್ ಎಕ್ಸ್ಟೀರಿಯರ್ ಪ್ರಾಡಕ್ಟ್ ಬರುತ್ತೆ. ಇದು ಬಂದು 1 ಅಡಿಗೆ 10 ಅಡಿ ಉದ್ದ ಬರುತ್ತೆ.
26mm ತುಂಬಾ ಹೆವಿ ಮೆಟೀರಿಯಲ್ ಸರ್. 1 ಅಡಿ ಅಗಲ, ಹೌದು, 10 10 ಅಡಿ ಉದ್ದ ಬರುತ್ತೆ. ಎಷ್ಟಾಗುತ್ತೆ ರೇಟ್ ಇದು ಸರ್? ಇದು ಸ್ಟಾರ್ಟಿಂಗ್ ನಿಮ್ಗೆ ಪ್ರೈಸ್ 230 ರೂಪಾಯಿಂದ 230-260 ರೂಪಾಯಿ ಅಷ್ಟೇ. ಒಂದು ಫುಲ್ ಸಿಗುತ್ತೆ ಅಲ್ಲ, ಸ್ಕ್ವೇರ್ ಫೀಟ್. ಫುಲ್ ಅಂದ್ರೆ ಇದೆಲ್ಲ ನಿಮ್ಗೆ ಸ್ಕ್ವೇರ್ ಪ್ರೈಸ್ ಅಲ್ಲಿ ಬರುತ್ತೆ. ನಿಮ್ಗೆ ಫುಲ್ ಅಂದಾಗ ಇದೊಂದು ಪೀಸ್ ಏನು ಬರುತ್ತೆ ಅಲ್ವಾ, ಇದೊಂದು ಪೀಸ್ ಆಲ್ಮೋಸ್ಟ್ ನಿಮ್ಗೆ 2000-2200 ರೂಪಾಯಿವರೆಗೂ ಸಿಗುತ್ತೆ. ಆ ತರ. ಹೌದು, ತಗೊಂಡೋಗ್ಬೇಕು ಅವರೇ ಕಾರ್ಪೆಂಟರ್ ಇನ್ಸ್ಟಾಲೇಷನ್ ಮಾಡ್ಕೊಬಹುದು ಸರ್. ಇದೆಲ್ಲ 6 ಕಲರ್ಸ್ ಅವೈಲೇಬಲ್ ಇದೆ. 6 ಕಲರ್ಸ್ ಅಲ್ಲಿ ನೀವು ಕಲರ್ಸ್ ಅಲ್ಲಿ ತಗೊಂಡ್ರೆ ಎಲ್ಲ ಯಾವ ತಗೊಂಡ್ರೆ ಒಂದೇ ಪ್ರೈಸ್ ಇರುತ್ತೆ. ಇದು ನಿಮ್ಗೆ ಹೇಳಿದೆ ಅಲ್ವಾ 230 ಪ್ಲಸ್ ಟ್ಯಾಕ್ಸ್ ಬರುತ್ತೆ. ಮತ್ತೆ ಕಲೆಕ್ಷನ್ಸ್ ನೋಡ್ಬೋದು ಸರ್ ನಾವಿಲ್ಲಿ. ನಾ ಆಗ್ಲೇ ಅಕ್ರಲಿಕ್ ಶೀಟ್ ಅಂತ ಹೇಳಿದೆ ಅಲ್ವಾ. ಸೊ ಇದು ಅಕ್ರಲಿಕ್ ಶೀಟ್ಸ್ ಸರ್. ಕಿಚನ್ ಗೆಲ್ಲ ಯೂಸ್ ಮಾಡ್ಕೋ ಅಕ್ರಲಿಕ್ ಶೀಟ್ಸ್ ಮತ್ತೆ ತುಂಬಾ ಹೋಲ್ಸೇಲ್ ಪ್ರೈಸ್ ಅಲ್ಲೇ ಕೊಡ್ತೀವಿ. ಸ್ಟಾರ್ಟಿಂಗ್ ನಿಮ್ಗೆ 3500 7,000 ವರೆಗೂ ನಂತರ ಶೀಟ್ ಅವೈಲೇಬಲ್ ಇದೆ ಸರ್. ಡಿಸೈನ್ಸ್ ಮೇಲೆ ಪ್ರೈಸ್ ವೇರಿಯೇಷನ್ ಆಗುತ್ತೆ. ಸೊ ಇದು ಬಂದು ಪ್ಲೇನ್ ಅಕ್ರಲಿಕ್ ಶೀಟ್ಸ್ ಇದೆ. ಸೊ ನಿಮ್ಗೆ ಇದರಲ್ಲೇ ಹೊಸದಾಗಿ ಬಂದಿರೋ ಫುಟೆಡ್ ಇದೆ ಸರ್. ಇದು ನೋಡ್ಬೋದು. ಇದು ನೀವು ಫೀಲ್ ಮಾಡಿ ಸರ್. ಇದು ಗ್ಲಾಸಿನೆಸ್ ಇದೆ, ಫೀಲ್ ಆಗಲ್ಲ. ಇದು ಒಂದು ಫೀಲ್ ಆಗುತ್ತೆ ನಿಮ್ಗೆ. ಇದು ಫ್ಲೂಟೆಡ್ ಮಾರ್ಬಲ್ ಅಕ್ರಲಿಕ್ ಶೀಟ್ ಅಂತ ಹೇಳಿ. ಇದರಲ್ಲಿ ತುಂಬಾ ಕಲೆಕ್ಷನ್ಸ್ ಇದೆ. ಏನೆಲ್ಲ ಬಂದ್ಬಿಟ್ಟಿದಾವಲ್ಲ ಸರ್, ಎಷ್ಟೋ ವಿಚಾರಗಳು ಗೊತ್ತೇ ಇಲ್ಲ. ಎಷ್ಟೋ ನೀವು ಹಾಕ್ಸ್ತಿರೋ ಬಿಡ್ತಿರೋ ಈ ನಾಲೆಡ್ಜ್ ಗೊತ್ತಿದ್ದು ಇನ್ನು 10 ವರ್ಷ ಬಿಟ್ಟು ನೀವು ಮನೆ ಕಟ್ಸ್ತಾ ಇದೀನಿ ಅಂದ್ರೆ ಅವಾಗ ಇದನ್ನ ಹಾಕ್ಸ್ತೀನಿ ಅಂದ್ರೆ ಇನ್ನೂ ಏನೆಲ್ಲ ಎಕ್ಸ್ಟೀರಿಯರ್ ಪ್ರಾಡಕ್ಟ್ ಸರ್. ಇದು ಎಕ್ಸ್ಟೀರಿಯರ್ ಕ್ಲಾಡಿಂಗ್ ACP ಶೀಟ್ ಅಂತ ಹೇಳ್ತಾರಲ್ವಾ, ACP ಶೀಟ್ ಅಲ್ಲೇ ಯೂಸ್ ಮಾಡ್ತಾರೆ. ಮನೆಗೆ ಇಂಟೀರಿಯರ್ ಮಾಡಿಸ್ತಕ್ಕಂಥವ್ರು ಸ್ವಲ್ಪ ಯೋಚನೆ ಮಾಡಿ, ಒಂದು ತಿಂಗಳು ಕಾಲಾವಕಾಶ ತಗೊಳ್ಳಿ. ಯೂಟ್ಯೂಬ್ ಅಲ್ಲಿ ವಿಡಿಯೋ ಸರ್ಚ್ ಮಾಡಿದಾಗ ಎಲ್ಲಿ ಕ್ವಾಲಿಟಿ ಮೆಟೀರಿಯಲ್ ಸಿಗುತ್ತೆ, ಎಲ್ಲಿ ಪ್ರೈಸ್ ಉಳಿಯುತ್ತೆ, 2 ರೂಪಾಯಿ ಎಲ್ಲಿ ಉಳಿತಾ ಅಂತ ನೋಡ್ಕೊಂಡು ಹೋದಾಗ ಅವ್ರಿಗೂ ಬಜೆಟ್ ಅಲ್ಲೂ ವೇರಿಯೇಷನ್ ಆಗುತ್ತೆ, ಪ್ಲಸ್ ಕ್ವಾಲಿಟಿ ಮೆಟೀರಿಯಲ್ಸ್ ಸಿಗುತ್ತೆ. ಡಿಫ್ರೆಂಟ್ ಮೆಟೀರಿಯಲ್ ಯೂಸ್ ಮಾಡ್ಕೊಬೋದು ಸರ್. ಸೂಪರ್. ಈಗ ಹಳೆ ಕಾಲ ಯಾರೋ ನೋಡಿ ಎಂಟೈರ್ ಇದೊಂಥರ ಫ್ಯಾಕ್ಟ್ರಿನ ಏನೋ ಗೊತ್ತಿಲ್ಲ, ಎಂಟೈರ್ ಎಕ್ಸ್ಟೀರಿಯರ್ ಫುಲ್ ಅದನ್ನ ಯೂಸ್ ಮಾಡಿದ್ದಾರೆ ಸರ್. HPS ಶೀಟ್ ಅಂತ ಹೇಳಿ ಸರ್. ಇದು ಹೊಸದಾಗಿ ಬಂದಿರೋ ಪ್ರಾಡಕ್ಟ್ ತುಂಬಾ ಚೆನ್ನಾಗಿದೆ. ಮತ್ತೆ ಇದ್ರ ಬೇಸ್ ಬಂದು ಚಾರ್ಕೋಲ್ ಪ್ಯಾನಲ್ಸ್ ಸರ್. ಚಾರ್ಕೋಲ್ಸ್ ಅಂತ ಅದ್ರ ಕಲೆಕ್ಷನ್ಸ್ ತುಂಬಾ ಇದೆ ಸರ್. ಇದೆಲ್ಲ ಬಂದು ಚಾರ್ಕೋಲ್ ಪ್ಯಾನಲ್. ಚಾರ್ಕೋಲ್ ಅಂದ್ರೆ 3 ಕ್ಯಾಟಲಾಗ್ ಇದೆ. ನೀವು ಯಾವ್ದೇ ತಗೊಂಡ್ರು ಪ್ರೈಸ್ ನಿಮ್ಗೆ 6 ಇಂಚಸ್ ಇಂದ 1 ಫೀಟ್ ವರೆಗೂ ಇದೆ. ನಿಮ್ಗೆ ಅಪ್ ಟು 750 ಇಂದ 1000-2000 ವರೆಗೂ ಪ್ರೈಸ್ ನಿಮ್ಗೆ ವೇರಿಯೇಷನ್ ಆಗುತ್ತೆ ಸರ್. ಕ್ಯಾಟಲಾಗ್ ಅಂದ್ರೆ ನಿಮ್ಗೆ ಡಿಸೈನ್ ಮೇಲೆ ಪ್ರೈಸ್ ವೇರಿಯೇಷನ್ ಆಗುತ್ತೆ. ಸೊ ನೆಕ್ಸ್ಟ್ ಬರೋದ್ರೆ PVC ಮೆಟೀರಿಯಲ್ ಸರ್. PVC ಫ್ಲೂಟೆಡ್ ಪ್ಯಾನಲ್ಸ್. ಇದು ಬಂದು ನಿಮಗೆ 10 ಇಂಚಸ್ ಸಿಗುತ್ತೆ, 1 ಫೀಟ್ ಅಲ್ಲಿ ಸಿಗುತ್ತೆ. ಸ್ಟಾರ್ಟಿಂಗ್ ಹತ್ರ 450 ಇಂದ ಮೆಟೀರಿಯಲ್ ಅವೈಲೇಬಲ್. ಏನ್ ಡಿಫರೆನ್ಸ್ WPC ಗೂ PVC ಗೂ ಸರ್? WPC ಅಂತ ಹೇಳಿದ್ರೆ ನಿಮಗೆ ಕೋಟಿಂಗ್ ಆಗಿರುತ್ತೆ, ಅದು ಲೈಫ್ ವೈಸ್ ಚೆನ್ನಾಗಿ ಬರುತ್ತೆ, ಲುಕ್ ವೈಸ್ ಬರುತ್ತೆ. ಅಂದ್ರೆ ಅದು ತುಂಬಾ ಹಾಲೋ ಗ್ಯಾಪಿಂಗ್ ಇರುತ್ತೆ. ಇದು ಒಂದು ಸಾಲಿಡ್ ಮೆಟೀರಿಯಲ್. ಇದರಲ್ಲಿ ಹಾಲೋ ಏನಿದೆ ಕಡಿಮೆ ಬರುತ್ತೆ ಗ್ಯಾಪಿಂಗ್. ಇದರಲ್ಲಿ ತುಂಬಾ ಹೆವಿ ಇದೆ ಸರ್. ತುಂಬಾ ಹೆವಿ ಇದೆ. ನಿಮ್ಗೆ weight ವೈಸ್ ಹೋದಾಗ ನಿಮ್ಗೆ 1 ಪ್ಯಾನ್ ಆಲ್ಮೋಸ್ಟ್ 3 to 4 kg ಬರುತ್ತೆ. 3 to 4 kg weight ಬರುತ್ತೆ. ಸೊ ಈ ಪ್ಯಾನಲ್ಸ್ ಎಲ್ಲ ನಿಮ್ಗೆ ನಂತರ ಸ್ಟಾರ್ಟಿಂಗ್ 250 ಇಂದ ಅವೈಲೇಬಲ್ ಇದೆ ಸರ್. 250 ರೂಪಾಯಿ. ಇದು ಸ್ಟಾರ್ಟಿಂಗ್ ಮೆಟೀರಿಯಲ್ ಇದೆ ಅಲ್ವಾ, ಇದು 250 ಇಂದ ಇದೆ. ಸೂಪರ್. ಈ ಪ್ಯಾನಲ್ಸ್ 250 ರೂಪೀಸ್ ಇದೆ. ಸೊ ಇದೆಲ್ಲ PVC ಹೋದಾದ್ರೆ 10 ಇಂಚ್ ಬೈ 10 ಫೀಟ್ ಬರುತ್ತೆ. ಎಲ್ಲ 550 ರೂಪೀಸ್ ವರೆಗೂ ಇದೆ. ಇದೆಲ್ಲ ಬಂದು 1 ಫೀಟ್ ಬೈ 10 ಫೀಟ್ ಪ್ಯಾನಲ್ಸ್. ತುಂಬಾ ಹೆವಿ ಮೆಟೀರಿಯಲ್. ನೀವು ಒಂದ್ಸಲ ಹಾಕಿದ್ರೆ WPC ತರಾನೇ ತುಂಬಾ ಕ್ವಾಲಿಟಿ ವೈಸ್ ಬರುತ್ತೆ ಸರ್. ಇದು ನಿಮಗೆ 750 ರೂಪೀಸ್ ಒಂದು ಪ್ಯಾನಲ್ ಬರುತ್ತೆ. ಇದು 750 ರೂಪೀಸ್ ಬರುತ್ತೆ. ಕ್ವಾಲಿಟಿ ವೈಸ್ ಅಲ್ಲಿ 250 ಇಂದ 750 ವರೆಗೂ ಅವ್ರು ಬಂದು ನೋಡ್ಕೊಂಡು ಕ್ವಾಲಿಟಿ ಆಗಿರ್ಬೋದು, ಬಜೆಟ್ ವೈಸ್ ಯಾವ್ದು ಬೇಕು ಅವರು ಚೂಸ್ ಮಾಡ್ಕೊಬಹುದು. ಸೊ ನೆಕ್ಸ್ಟ್ ಬರೋದಾದ್ರೆ ನಿಮ್ಗೆ ಆಗಲೇ ಮೋಲ್ಡಿಂಗ್ ಪ್ಯಾನಲ್ ತೋರಿಸ್ದೆ ಅಲ್ವಾ ನೋಡಿ, 8 ಫೀಟ್ ಅಲ್ಲಿ ಬರುತ್ತೆ ಮೋಲ್ಡಿಂಗ್ ಪ್ಯಾನಲ್. 8 ಫೀಟ್ ಮೋಲ್ಡಿಂಗ್ ಪ್ಯಾನಲ್ಸ್ 2 ಟೈಪ್ಸ್ ಇದೆ. ಇದು ಬಂದು ಪೇಂಟಬಲ್, ಪೇಂಟ್ ಮಾಡ್ಕೊಬಹುದು. ಸೊ ಸೆಕೆಂಡ್ ಒನ್ ಬಂದಾಗ ಪೇಂಟ್ ಆಗಿರೋದು ಇರುತ್ತೆ ಸರ್. ಮಾರ್ಬಲ್ ಫಿನಿಶಿಂಗ್ ಅಲ್ಲೇ ಇದಕ್ಕೆ ಪೇಂಟ್ ಮಾಡಕ್ಕಾಗಲ್ಲ. ಇದಕ್ಕೆ ಪೇಂಟ್ ಮಾಡಕ್ಕಾಗಲ್ಲ, ಜಸ್ಟ್ ಕಟ್ ಮಾಡ್ಕೊಂಡು ಹಂಗೆ ಲೇ ಮಾಡ್ಕೊಬಹುದು. ಇದಕ್ಕೆಲ್ಲ ಪೇಂಟ್ ಮಾಡಕ್ ಹೇಳ್ದೆ ಅಲ್ವಾ, ಇದು ಪೇಂಟ್ ಮಾಡೋ ಅವಶ್ಯಕತೆ ಏನೂ ಇಲ್ಲ. ಇದ್ರಲ್ಲಿ ಯಾವುದೇ ಕಾರಣಕ್ಕೂ ಉಡ್ಡಿಲ್ಲ ಸರ್. ಪ್ಯೂರ್ಲಿ PVC ಮೆಟೀರಿಯಲ್. PVC ಮೆಟೀರಿಯಲ್. ಸೊ ನೆಕ್ಸ್ಟ್ ಬರೋದು ಇಲ್ಲಿ ನೋಡಬಹುದು ಸರ್. ಚಾರ್ಕೋಲ್ ನಿಮ್ಗೆ ಆಗ್ಲೇ ಒಂದು ಸ್ಮಾಲ್ ಪೀಸ್ ತೋರಿಸ್ತೆ ಅಲ್ವಾ, ಇದು ಚಾರ್ಕೋಲ್ ಫುಲ್ ಈ ತರ ಬರುತ್ತೆ. ಮತ್ತೆ ಫಾರ್ಮ್ ಶೀಟ್ ತೋರಿಸ್ತೆ ಆಗ್ಲೇ ನಿಮ್ಗೆ. ಸೊ ಫಾರ್ಮ್ ಶೀಟ್ ಪ್ಲಸ್ ಚಾರ್ಕೋಲ್ ಎರಡು ಕಾಂಬಿನೇಷನ್ ನಾವು ಇಲ್ಲಿ ಕೊಟ್ಟಿದ್ದೀವಿ ಸರ್. ಡಿಸ್ಪ್ಲೇ ಕೊಟ್ಟಿದ್ದೀವಿ, ರಿಸೆಪ್ಷನ್ ಪ್ಯಾಕ್ಸ್ ಯೂಸ್ ಮಾಡ್ಕೊಂಡಿದ್ದೀವಿ. ಯಾವ ತರ ಇದೆ. ಸೊ ಈ ತರ ನಾವು ಮೆಟೀರಿಯಲ್ ಯೂಸ್ ಮಾಡ್ಕೊಂಡು ಪ್ಯಾಟರ್ನ್ಸ್ ಕ್ರಿಯೇಟ್ ಮಾಡ್ಕೊಬಹುದು ಸರ್. ಒಂದು ಒಳ್ಳೆ ಬಜೆಟ್ ಅಲ್ಲಿ ರಿಚ್ ಲುಕ್ ಮಾಡ್ಕೊಬಹುದು. ಟಿವಿ ಪ್ಯಾನಲ್ ಯೂಸ್ ಮಾಡ್ಕೋಬಹುದು. ಹೌದು ಸರ್. ಇಲ್ಲ ನಾನು ರೂಮಿ ಬ್ಯಾಕ್ ಸೈಡ್ ಈ ತರ ಸರ್. ಈ ಪ್ಯಾಟರ್ನ್ ನೋಡ್ತಿದ್ದೀರಲ್ವಾ ನೀವು, ಈ ಟೋಟಲ್ ಸೆಟಪ್ ಗೆ ಆಲ್ಮೋಸ್ಟ್ ಕಸ್ಟಮರ್ಸ್ ಅನ್ಕೊಬಹುದು ತುಂಬಾ ಒಂದು 23 ಸಾವಿರ ಆಗುತ್ತೆ, ಬಜೆಟ್ ಜಾಸ್ತಿ ಆಗುತ್ತೆ ಅಂತ ಹೇಳ್ಕೊಬಹುದು. ಈ ಕಾನ್ಸೆಪ್ಟ್ ನಾವು ಕ್ರಿಯೇಟ್ ಮಾಡ್ಕೊಬೇಕಾದ್ರೆ ಇದು ಫಾರ್ಮ್ ಶೀಟ್ ಇದೆ, UV ಫಾರ್ಮ್ ರೋಲು, ಇದು ಚಾರ್ಕೋಲ್ ಪ್ಯಾನಲ್ಸ್. ಅವ್ರು ಇಷ್ಟನ್ನು ಮಾಡ್ಕೊಬೇಕಾದ್ರೆ ಆಲ್ಮೋಸ್ಟ್ ಒಂದು 6,000-7,000 ಮುಗಿದಿರುತ್ತೆ ಸರ್. ಇದು 7,000 ಮುಗಿದ್ಬಿಡುತ್ತೆ. ಇದು ಅಂದ್ರೆ ಪ್ಯಾನಲ್ ಕಾಸ್ಟು ಇದ್ರ ಕಾಸ್ಟು ಎಲ್ಲ ಸೇರಿ 7,000 ಮುಗಿಯುತ್ತೆ. 1,000 ರೂಪೀಸ್ ಲೇಬರ್ ಅನ್ಕೊಂಡ್ರು 10,000 ಬಿಲೋ ಎಲ್ಲ ಡಿಸೈನ್ ಮುಗಿಯುತ್ತೆ. ಸೂಪರ್. ನಮ್ಮ ಹತ್ರ ಪ್ರೀಮಿಯಂ ಇಂದ ಹೈ ಕ್ವಾಲಿಟಿ ವರೆಗೂ ಇದೆ ಸರ್. ನಾರ್ಮಲ್ ಇಂದ ಹೈ ಕ್ವಾಲಿಟಿ ವರೆಗೆ ಒಂದ್ಸಲ ಬಂದು ವಿಸಿಟ್ ನಮ್ಮ ಹತ್ರ ಮಾಡಿ ನೋಡ್ಬೇಕು ಅಷ್ಟೇ. ಸೊ ಸೆಕೆಂಡ್ ವೈಸ್ ಬಂದಾಗ ನಮ್ದು ಆಫೀಸ್ ರಿಸೆಪ್ಷನ್ ಕೊಟ್ಟಿದ್ದೀವಿ. ಸೊ ಇನ್ನರ್ ಮೆಟೀರಿಯಲ್ PU ಸ್ಟೋನ್ ಪ್ಯಾನಲ್ಸ್ ಅಂತ ಹೇಳಿ ಸರ್. ಇಲ್ಲಿದೆ ನೋಡಿ, ಇದು PU ಸ್ಟೋನ್ ಪ್ಯಾನಲ್ಸ್. ಇದು ತುಂಬಾ ಮಾರ್ಕೆಟಿಂಗ್ ಟ್ರೆಂಡಿಂಗ್ ಅಲ್ಲಿರೋ ಮೆಟೀರಿಯಲ್. ಇದು 2 ಫೀಟ್ ಬೈ 4 ಫೀಟ್ ಬರುತ್ತೆ. ಸೊ ಥಿಕ್ನೆಸ್ 20 mm ಬರುತ್ತೆ, 35 mm ಬರುತ್ತೆ, 50 ಬರುತ್ತೆ, 100 mm ವರೆಗೂ ಬರುತ್ತೆ ಸರ್. ರಿಯಲ್ ಸ್ಟೋನ್ ರಿಯಲ್ ಸ್ಟೋನ್ ತರನೇ ಇರುತ್ತೆ ನಿಮ್ಗೆ. ಇದು ನ್ಯಾಚುರಲ್ ಕ್ಲಾಡಿಂಗ್ ತರನೇ ಇರುತ್ತೆ. ಇದು 2 ಫೀಟ್ ಬೈ 4 ಫೀಟ್. ನಿಮ್ಗೆ ಒಂದು ಪ್ಯಾನಲ್ ಕಾಸ್ಟ್ ಆಲ್ಮೋಸ್ಟ್ 1,800 ರೂಪೀಸ್ ಪ್ಲಸ್ ಟ್ಯಾಕ್ಸ್ ಬರುತ್ತೆ ಸರ್. ಇದು ಪ್ಯಾನಲ್ 1,800 ಪ್ಲಸ್ ಟ್ಯಾಕ್ಸ್ ಒಂದು ಪ್ಯಾನಲ್ ಬರುತ್ತೆ ನಿಮ್ಗೆ.
ಎಂಟೈರ್ ನಿಮ್ಮ ಆಫೀಸ್ ನ ನಿಮ್ ಮೆಟೀರಿಯಲ್ ಎಲ್ಲ ಮುಳುಗಿಸ್ಬಿಟ್ಟಿದ್ದೀರಾ ಟೋಟಲ್ ಮಾಡಿದೀವಿ ಅಲ್ವಾ? ಸರ್ ಇನ್ನು ಏನಂದ್ರೆ ನಾವು ಸುಮ್ನೆ ಡಿಸ್ಪ್ಲೇ ಮೆಟೀರಿಯಲ್ ಒಂದೊಂದು ಜೋಡ್ಸೋದಕ್ಕೂ ಒಂದು ಆರ್ಗನೈಸ್ ಮಾಡೋದಕ್ಕೂ ಡಿಫ್ರೆನ್ಸ್ ಇರುತ್ತೆ. ಯಾಕಂದ್ರೆ ಬಂದ ತಕ್ಷಣ ಏನಾದ್ರೂ ಜಾತ್ರೆ ಅನ್ನಿಸ್ಬಾರ್ದು. ಒಂದು ಪ್ಯಾಟರ್ನ್ ನ ಕ್ರಿಯೇಟ್ ಮಾಡಿದಾಗ ಏನಾಗುತ್ತೆ, ಕಸ್ಟಮರ್ ಅಂತ ನೋಡೋದಕ್ಕೂ ಟೈಮ್ ತಗೊಳುತ್ತೆ. ಸೊ ಅದಕ್ಕೆ ಏನ್ ಮಾಡಿದೀವಿ, ಈಚ್ ಮೆಟೀರಿಯಲ್ ಒಂದೊಂದು ಸ್ಯಾಂಪಲ್ ನ ಇಟ್ಟಿದ್ದೀವಿ. ಇದೆಲ್ಲ ಕಾಂಬಿನೇಷನ್ ಸಿಗುತ್ತೆ ಅವ್ರಿಗೆ. ನಾವು ಎಲ್ಲಾ ಮೆಟೀರಿಯಲ್ ಹಾಕೋ ಸ್ಪೇಸ್ ವೇಸ್ಟ್ ಆಗುತ್ತೆ, ನೋಡೋರ್ಗು ಅಷ್ಟು ಹೈಲೈಟ್ ಆಗಿ ಕಾಣಿಸಲ್ಲ. ಸೊ ಅದಕ್ಕೋಸ್ಕರ ಒಂದು ಬೆಸ್ಟ್ ಲುಕ್ ವೈಸ್ ಅಲ್ಲಿ ಆರ್ಗನೈಸ್ ಮಾಡ್ಕೊಂಡಿದೀವಿ ಸರ್ ನಾವು. ಸೂಪರ್. ಇನ್ನೇನಾದ್ರೂ ಹೇಳೋದಿದ್ಯಾ? ಇನ್ನೊಂದು ಬಂದು ಅದ್ರ ಬ್ಯಾಕ್ ಸೈಡ್ ಸ್ವಲ್ಪ ಮೆಟೀರಿಯಲ್ ಇದೆ, ಬನ್ನಿ ಸರ್. ಆಗ್ಲೇ ಫ್ರೇಮ್ ಅಲ್ಲಿ ಒಂದು ಸಿಂಗಲ್ ಪೀಸ್ ತೋರಿಸಿದಲ್ವಾ, ಇಲ್ಲಿ ಅದ್ರ ಕಲೆಕ್ಷನ್ಸ್ ಹಾಕಿದೀನಿ ಸರ್ ಇದರಲ್ಲಿ. ನೋಡಿ ಆಲ್ಮೋಸ್ಟ್ ನೀವು ವೈಟ್ ಅಲ್ಲಿ ನೋಡಿದ್ರಿ. ಸೊ ವೈಟ್ ಅಲ್ಲಿ ನಿಮ್ಗೆ ಆಲ್ಮೋಸ್ಟ್ ತುಂಬಾ ಕಲರ್ಸ್ ಅವೈಲೇಬಲ್ ಸಿಗುತ್ತೆ ಸರ್. ವೈಟ್ ಅಲ್ಲಿ ನೋಡಿ 1, 2, 3 ಕಲರ್ ಇದೆ ನಿಮ್ಗೆ. ಒಂದು ಡಿಸೈನ್ ಅಲ್ಲಿ ಹೋದಾಗ ಒಂದು ಪ್ಯಾಟರ್ನ್ ಅನ್ಕೊಳ್ಳಿ, ಕಲರ್ಸ್ ನಿಮ್ಗೆ ಒಂದು ಇದರಲ್ಲಿ 3 to 4 ಕಲರ್ಸ್ ಅವೈಲೇಬಲ್ ಸಿಗುತ್ತೆ ಸರ್. ಈಗ ಅವರು ಈ ಡಿಸೈನ್ ನೋಡಿರ್ತಾರೆ, ಇದ್ರಲ್ಲಿ ಅವ್ರ ಕಲರ್ಸ್ ಇಷ್ಟ ಆಗಿಲ್ಲ ಅಂತ ಹೇಳಿದ್ರೆ ಈ ಕಾಂಬಿನೇಷನ್ ಯೂಸ್ ಮಾಡ್ಕೊಬೋದು. ಗ್ರೇ ಕಲರ್ ಅವೈಲೇಬಲ್ ಇದೆ, ಸೊ ಗ್ರೇ ಬಡದೆ ಕ್ರೀಮ್ ವೈಟ್ ಇದೆ. ಸೊ ಈ ತರ ಡಿಫ್ರೆಂಟ್ ಅಲ್ಲಿ ಅವ್ರು ಚೂಸ್ ಮಾಡ್ಕೊಬೋದು ಸರ್. ಸೊ ಇದೆಲ್ಲ ಡಿಸ್ಪ್ಲೇ ಬಂದು ಮೆಟೀರಿಯಲ್ ನಾವು ಇಲ್ಲಿ ಕೊಟ್ಟಿದ್ದೀವಿ. ಇಷ್ಟು ಶೇಡ್ಸ್ ಮಾತ್ರ ಅವೈಲೇಬಲ್ ಇದೆ. ಚಾರ್ಕೋಲ್ ಪೆನಲ್ಸ್ ಸರ್, ಇನ್ನು ಕಲೆಕ್ಷನ್ಸ್ ಅಲ್ಲಿ ತೋರಿಸ್ತೀವಿ ಅಲ್ವಾ. ಸೊ ಎಲ್ಲ ನಮ್ಮದು ಟೆಕ್ಸ್ಚರ್ ಫಿನಿಶಿಂಗ್ಸ್, ಗ್ಲಾಸಿ ಫಿನಿಶಿಂಗ್ಸ್ ಎಲ್ಲ ಇದೆ. ಸೊ ನೀವು ಈ ಕ್ಯಾಟಗರಿಯಲ್ಲಿ ಪ್ಲೇನ್ ಕಲರ್ ಸಿಗುತ್ತೆ ಸರ್ ನಿಮಗೆ. ಸೊ ನೀವು ಫೀಲ್ ಮಾಡೋದಾದ್ರೆ ಚೇಂಜ್ ನಿಮಗೆ ಈ ಕೆಲವರೆಲ್ಲ ಈ ಗ್ಲಾಸಿ ಎಲ್ಲ ಹಾಕೊಂಡ್ರೆ ತುಂಬಾ ಜಾತ್ರೆ ತರ ನಮಗೆ ಟೆಕ್ಸ್ಚರ್ ಬೇಡ, ಪ್ಲೇನ್ ಕಲರ್ಸ್ ಬೇಕು ಅನ್ನೋರಿಗೆ ಈ ನಾವು ಪ್ಲೇನ್ ಕಲರ್ಸ್ ಸಿಗುತ್ತೆ ಸರ್. ಸೂಪರ್. ನ್ಯಾಚುರಲ್ ಪೇಂಟ್ ತರನೇ ಇರುತ್ತೆ ಅವರಿಗೆ. ತುಂಬಾ ಐಟಮ್ ನಿಮ್ಮ ಹತ್ರ ಸಿಗುತ್ತೆ. ಹೌದು ಸೂಪರ್. ಆಲ್ಮೋಸ್ಟ್ ಇದ್ ನೋಡೇ ಸುಸ್ತಾಯ್ತು ಸರ್. ಏನ್ ಕಲೆಕ್ಷನ್ ಸರ್ ಇಂಟೀರಿಯರ್. ಇನ್ನು ಸರ್ ಕೆಲವರು ಅನ್ಕೊಂತಾರೆ ಏನಾದ್ರು ಜಸ್ಟ್ ಡಿಸ್ಪ್ಲೇ ಮೆಟೀರಿಯಲ್ ಕೊಟ್ಟಿದ್ರೆ ಸ್ಟಾಕ್ ಇರುತ್ತೆ ಅಲ್ವಾ ಅಂತ ಡೌಟ್ಸ್ ಇರುತ್ತೆ. ಅವರು ನಮ್ಮ ಹತ್ರ ಬುಕಿಂಗ್ ಯಾವ ತರ ಇರುತ್ತೆ ಅಂತ ಹೇಳಿದ್ರೆ, ಇವತ್ತು ಪೇಮೆಂಟ್ ಮಾಡ್ತಾರೆ ಅನ್ಕೊಂಡು ನಾಳೆ ಮೆಟಲ್ ಡಿಸ್ಪ್ಯಾಚ್ ಮಾಡ್ಕೊಡ್ತೀವಿ ಸರ್. ಸಪೋಸ್ ಏನಾದ್ರು ಮೆಟಲ್ ನಮ್ಮ ಹತ್ರ ಸ್ಟಾಕ್ ಇಲ್ಲ ಅಂತ ಹೇಳಿದ್ರೆ 3 to 4 days ಟೈಮ್ ತಗೊಂಡು ಅವ್ರು ಡಿಸ್ಪ್ಯಾಚ್ ಏನಿದೆ ಮೆಟಲ್ ಇಡೀ ಆಲ್ ಓವರ್ ಕರ್ನಾಟಕ ಎಲ್ಲಿ ಬೇಕು ಮೆಟಲ್ ಕಳ್ಸ್ಕೊಡ್ತೀವಿ ಸರ್. ಸೊ ಲೇಬರ್ ಸಪೋರ್ಟ್ ಇಲ್ಲ. ಲೇಬರ್ ಬೇಕಂದ್ರೆ ಗೈಡ್ ಮಾಡ್ತೀವಿ, ಯಾವ ತರ ಇನ್ಸ್ಟಾಲೇಷನ್ ಮಾಡಬೇಕು, ಮತ್ತೆ ಅಡೆಸಿವ್ ಏನ್ ಬೇಕು ಎಲ್ಲ ಅಡೆಸಿವ್ ನಮ್ಮ ಕಡೆಯಿಂದಾನೆ ಕೊಡ್ತೀವಿ. ಸೊ ಲೇಬರ್ ಸಪೋರ್ಟ್ ನಾವೇ ಕೊಡ್ತೀವಿ, ಜಸ್ಟ್ ಅವ್ರು ತಗೊಂಡು ಇನ್ಸ್ಟಾಲೇಷನ್ ಮಾಡ್ಕೊಬಹುದು. ಸೊ ಕಲೆಕ್ಷನ್ಸ್ ತುಂಬಾ ನೋಡ್ಬೇಕಂದ್ರೆ ಒಂದ್ಸಲಿ ನಮ್ಮ ಆಫೀಸ್ ವಿಸಿಟ್ ಮಾಡ್ಬೇಕಾಗುತ್ತೆ. ಇನ್ನೊಂದ್ಸರಿ ಎಲ್ಲಿ ಬರುತ್ತೆ ಅಡ್ರೆಸ್ ಹೇಳ್ಬಿಡಿ ಸರ್. ಸರ್ ನಮ್ದು ಆಫೀಸ್ ಬಂದು KRಪುರಂ ಆವಳಹಳ್ಳಿ ಅಂತ ಹೇಳಿ ಸರ್. ಸೊ ಆವಳಹಳ್ಳಿಯಿಂದ ಟುವರ್ಡ್ಸ್ ಈಸ್ಟ್ ಪಾಯಿಂಟ್ ಕಾಲೇಜ್ ಕಡೆ ಹೋಗ್ತೀವಿ. ಅದು ಗೊತ್ತಿರೋ ಕಾಲೇಜ್, ಅಂದ್ರೆ ತುಂಬಾ ಮೇನ್ ಇದೆ. ಸೊ ಆ ಮೇನ್ ರೋಡಿಂದ ಒಂದು 1/2 kilometer ಡೌನ್ ಬಂದು ಲೆಫ್ಟ್ ಇಂಡಿಯನ್ ಪೆಟ್ರೋಲ್ ಬಂಕ್ ಇದೆ. ಸೊ ಪೆಟ್ರೋಲ್ ಬಂಕ್ ಆಪೋಸಿಟ್ ಫಸ್ಟ್ ಫ್ಲೋರ್ ಸನ್ಶೈನ್ ಇಂಟೀರಿಯರ್ಸ್ ಅಂತ ಹೇಳಿ ಇದೆ ಸರ್. ಸೊ ಇನ್ನು ಕನ್ಫರ್ಮೇಷನ್ಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಇವ್ರ ಅಡ್ರೆಸ್ ಇದೆ, ವಿತ್ ಕಾಂಟ್ಯಾಕ್ಟ್ ನಂಬರ್ ಇದೆ, ವಿತ್ ಲೊಕೇಶನ್ ಇದೆ. ಅದ್ರ ಮುಖಾಂತರ ಕೂಡ ಇಲ್ಲಿ ಬಂದು ನೀವು ವಿಚಾರಿಸಬಹುದು, ಇವ್ರು ಮಾಡ್ಕೊಬಹುದು ಅಲ್ವಾ ಸರ್? ಹೌದು. ಇಲ್ಲ ಅವರು ಬೇರೆ ಕಡೆಯಿಂದ ಬರಕ್ ಆಗಿಲ್ಲ ಅಂತ ಹೇಳಿದ್ರೆ, ಈಗ ಏನೋ ವಿಡಿಯೋ ಓಡ್ತಿದ್ದೆ ಅಲ್ವಾ, ಆ ರೆಫರೆನ್ಸ್ ತಗೊಂಡು ನಮ್ಗೊಂದು ಫೋಟೋ ಸ್ಕ್ರೀನ್ಶಾಟ್ ವಾಟ್ಸ್ಆಪ್ ಮಾಡಿದ್ರೆ ನಾವು ಕ್ಯಾಟ್ಲಾಗ್ ಅವ್ರು ಕಳಿಸ್ಕೊಡ್ತೀವಿ. ಸೊ ಆ ಕ್ಯಾಟ್ಲಾಗ್ ಅಲ್ಲಿ ಚೂಸ್ ಮಾಡೋದನ್ನ ಬೇಕಾದ್ರೆ ಅವ್ರು ಬರ್ದೇ ಇದ್ರು ಮೆಟಲ್ ನ ಕಳಿಸ್ಕೊಡ್ತೀವಿ ಅವ್ರಿಗೆ. ಅವ್ರ ಸ್ಪೇಸ್ ಮೆಟಲ್ ನ ಕಳಿಸ್ಕೊಡ್ತೀವಿ. ಸೊ ಟ್ಯಾಕ್ಸ್ ಪ್ಲಸ್ ಟ್ರಾನ್ಸ್ಪೋರ್ಟ್ ಸಪರೇಟ್ ಇರುತ್ತೆ. ನನಗೆ ಹೇಳೋದು ಬರೀ ಮೆಟಲ್ ಕಾಸ್ಟ್ ಮಾತ್ರ ಅಪ್ಡೇಟ್ ಮಾಡಿದ್ದೀನಿ. ಟ್ಯಾಕ್ಸ್ ಪ್ಲಸ್ ಟ್ರಾನ್ಸ್ಪೋರ್ಟೇಷನ್ ಚಾರ್ಜಸ್ ಎಕ್ಸ್ಟ್ರಾ ಇರುತ್ತೆ. ಹೌದು. ಓಕೆ. ಆಲ್ಮೋಸ್ಟ್ ಎಲ್ಲ ಡೀಟೇಲ್ಸ್ ತಿಳಿಸಿದ್ರಲ್ವಾ ಸರ್? ಹೌದು. ಇನ್ನೇನು ಇಲ್ಲ, ಎಲ್ಲ ತಿಳಿಸಿದೀವಿ. ಡೈರೆಕ್ಟ್ ಆಗಿ ಬನ್ನಿ, ಇನ್ನು ಹೆಚ್ಚಿನ ಮಾಹಿತಿ ಕಲೆಕ್ಟ್ ಮಾಡ್ಕೋಬಹುದು. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು ಸರ್. ಒಳ್ಳೇದಾಗ್ಲಿ. ನೋಡಿ, ಯಾರಿಗಾದ್ರೂ ಹೋಲ್ಸೇಲ್ ಅಲ್ಲಿ ಬೇಕು, ಬೆಸ್ಟ್ ಪ್ರೈಸ್ ಬೇಕು ಅಂದ್ರೆ ಕಾಂಟ್ಯಾಕ್ಟ್ ಮಾಡಬಹುದು ಅಲ್ವಾ ಸರ್? ಓಕೆ, ಒನ್ಸ್ ಅಗೇನ್ ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು.